श्रीगुरुभ्यो नमः। हरिः ओम्। नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः सुमुखौ सुन्दरतरौ सुनासौ सुखचित्तनौ सुराराधितपादाब्जौ रमानारायणौ स्तुमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। नमो वस्तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। हरिभ्यः कुत्सितधियां तरिभ्यो भवसागरे गुरुभ्यः सेविनां कल्पतरुभ्यश्च नमो नमः। रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताभ्यर्भवताद्विभूत्यै। कंसध्वंसिपदाम्भोजसंसक्तो हंसपुङ्गवः ब्रह्मण्यगुरुराजाख्यो वर्ततां मम मानसे। ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। तपोविद्याविरक्त्यादिसद्गुणौघाकरानहम् वादिराजगुरून् वन्दे हयग्रीवदयाश्रयान्। भक्तानां मानसां भोजभानवे कामधेनवे नमतां कल्पतरवे जयीन्द्रगुरवे नमः। वन्दारुकल्पतरवे वादिकैरवभानवे श्रीरामचन्द्रगुरवे नमः कारुण्यसिन्धवे। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। भक्तानां मानसां भोजभानवे कामधेनवे नमतां कल्पतरवे जयीन्द्रगुरवे नमः। ಇವತ್ತು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಪ್ರಾತಸ್ಮರಣೀಯರಾದ ಶ್ರೀ ವಿಜೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ ಕುಂಭಕೋಣದ ದಿವ್ಯ ಬೃಂದಾವನದಲ್ಲಿ ಇಂದಿಗೂ ಇದ್ದು ಎಲ್ಲ ಭಕ್ತರನ್ನ ಸಲಹುತ್ತಾ ಇರುವಂತಹ ಅತಿ ದೊಡ್ಡ ತಪಸ್ವಿಗಳು ವಿಜೇಂದ್ರ ತೀರ್ಥರು, ವ್ಯಾಸರಾಜರ ವಿದ್ಯಾಶಿಷ್ಯರು. ನಮ್ಮ ಪರಂಪರೆಯಲ್ಲಿ ಮುಖ್ಯವಾಗಿ ಮುನಿತ್ರಯರು ಅಂತ ಖ್ಯಾತರಾದಂತಹವರು ಮಧ್ವಾಚಾರ್ಯರು, ಜಯತೀರ್ಥರು ಮತ್ತು ವ್ಯಾಸರಾಜರು. ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾದಿಯಃ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯೋ ಮುನಿತ್ರಯ ಮುದಾಹೃತಂ. ಈ ಮುನಿತ್ರಯರ ಶಿಷ್ಯರಿಗೂ ಕೂಡ ವಿಶಿಷ್ಟ ಮಹತ್ವ ಇರುವಂತಹದ್ದು. ಮಧ್ವಾಚಾರ್ಯ ಶಿಷ್ಯರು ತಂದಾಗ ವಿಷ್ಣು ತೀರ್ಥರು, ಪದ್ಮನಾಭ ತೀರ್ಥರು, ಅಷ್ಟಮಠ ಮಠದ ಯತಿಗಳು ಎಲ್ಲರೂ ಸೇರ್ತಾರೆ. ಹಾಗೆ ಜಯತೀರ್ಥರ ಶಿಷ್ಯರು ಅಂತ ಬಂದಾಗ ಮುಖ್ಯವಾಗಿ ವಿದ್ಯಾಧಿರಾಜ ತೀರ್ಥರು, ಹಾಗೆ ವ್ಯಾಸತೀರ್ಥರಂತಹ ಮಹಾಜ್ಞಾನಿಗಳು. ಇನ್ನು ವ್ಯಾಸರಾಜ ಶಿಷ್ಯರು ಅಂತ ಬಂದಾಗ ಎದ್ದು ಕಾಣುವಂತಹವರು ವಿಜೇಂದ್ರರು, ವಾದಿರಾಜ ಸ್ವಾಮಿಗಳು ಮತ್ತೆ ಎಲ್ಲ ಅನೇಕ 24 ಜನ ವ್ಯಾಸರಾಜರ ಶಿಷ್ಯರು. ಇನ್ನು ಅನೇಕ ಸನ್ಯಾಸಿ ಶಿಷ್ಯರು, ಗೃಹಸ್ಥ ಶಿಷ್ಯರು, ಪುರಂದರದಾಸರು, ಕನಕದಾಸರು, ಹೀಗೆ ಅನೇಕ ಶಿಷ್ಯರು ಕಂಡು ಬರ್ತಾರೆ. ಇಂತಹ ವ್ಯಾಸರಾಜರ ಶಿಷ್ಯರಾಗಿ ಮೆರೆದಂತಹವರು ವಿಜೇಂದ್ರ ತೀರ್ಥರು. ಇವರ ಸಂಕ್ಷಿಪ್ತ ಚರಿತ್ರೆಯನ್ನು ನೋಡಿ ಇವರು ಮಾಡಿದಂತಹ ಒಂದು ದುರಿತಾಪಹಾರ ಸ್ತೋತ್ರ ಅಥವಾ ಪಾಪಮೋಚನ ಸ್ತೋತ್ರ ಅಂತ ಪ್ರಸಿದ್ಧವಾಗಿರುವಂತಹದ್ದು, ಅದರ ಬಗ್ಗೆ ಯಥಾಮತಿ ಒಂದು ಅರ್ಥಚಿಂತನೆಯನ್ನ ನಡೆಸೋಣ. ವ್ಯಾಸರಾಜರು ಸಂಚಾರ ಕ್ರಮದಿಂದ ಒಂದು ಊರಿಗೆ ಬರ್ತಾರೆ. ಒಬ್ಬ ದಂಪತಿಗಳಿಗೆ ಮಕ್ಕಳಾಗಿರೋದಿಲ್ಲ, ವೃದ್ಧರಾಗಿರ್ತಾರೆ. ಅವರಿಗೆ ಅನುಗ್ರಹ ಮಾಡ್ತಾರೆ, ನಿಮಗೆ ಮಕ್ಕಳಾಗಲಿ ಅಂತ ಹೇಳಿ. ಅವ್ರಿಗೆ ಆಶ್ಚರ್ಯ, ಮಕ್ಕಳಾಗೋ ವಯಸ್ಸು ಮೀರಿದೆ ಅಂತ. ದೇವರ ಅನುಗ್ರಹದಿಂದ ಆಗೇ ಆಗುತ್ತೆ ಅಂತ ಹೇಳಿ ಅನುಗ್ರಹ ಮಾಡ್ತಾರೆ. ಅವರ ಅನುಗ್ರಹದಿಂದ ಹುಟ್ಟಿ ಬಂದ ಮೊದಲ ಮಗುವೆ, ಅವರಿಗೆ ಹುಟ್ಟಿದಂತ 2 ಗಂಡು ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲು ಹುಟ್ಟಿ ಬಂದ ಮಗುವೆ ವಿಠಲ ಅಂತ ಹೇಳಿ. ಮೊದಲೇ ವ್ಯಾಸರಾಜರಿಗೆ ಮಾತು ಕೊಟ್ಟಿದ್ದಂತೆ
ಭಗವಂತನ ಸೇವೆಗೆ ಅಂತಾನೆ ವ್ಯಾಸರಾಜರಿಗೆ ಒಪ್ಪಿಸ್ತಾರೆ. ಮುಂದೆ ಎಲ್ಲ ವಿದ್ಯಾಭ್ಯಾಸ ವ್ಯಾಸರಾಜರು ನಡೆಯುತ್ತೆ. ಉಪನಯನ ಎಲ್ಲ ಆದ ಮೇಲೆ ಸನ್ಯಾಸವನ್ನು 8ನೇ ವಯಸ್ಸಿಗೆ ಕೊಡ್ತಾರೆ. ಅಷ್ಟು ಸಣ್ಣ ವಯಸ್ಸಿಗೆ ವ್ಯಾಸರಾಜರು 7ನೇ ವಯಸ್ಸಿಗೆ ತೆಗೆದುಕೊಂಡ್ರು. 5ನೇ ವರ್ಷಕ್ಕೆ ಉಪನಯನ, 7ನೇ ವಯಸ್ಸಿಗೆ ಸನ್ಯಾಸ ವ್ಯಾಸರಾಜರದ್ದು. ವಿಜೇಂದ್ರ ಸ್ವಾಮಿಗಳು 8ನೇ ವಯಸ್ಸಿಗೆ. ಸರಿಸುಮಾರು ಅದೇ ವಯಸ್ಸಿಗೆನೆ ಆ ಕಾಲಕ್ಕೆ ಇದ್ದಂಥ ಅನೇಕ ಜ್ಞಾನಿಗಳು, ಶ್ರೀಪಾದರಾಜರಾಗಲಿ, ಬ್ರಹ್ಮಣಿ ತೀರ್ಥರಾಗಲಿ, ಅದಕ್ಕೂ ಆ ನಂತರದಲ್ಲಿ ವಾದಿರಾಜ ಸ್ವಾಮಿಗಳಿಗೆ, ಹೀಗೆ ಅನೇಕರಿಗೆ ಆ ವಯಸ್ಸಿಗೆನೆ ಸನ್ಯಾಸ ಪ್ರಾಪ್ತವಾಗುತ್ತೆ. ಅಂತಹ ಅತ್ಯುತ್ತಮ ಮಟ್ಟದ ಜ್ಞಾನಿಗಳವರು. ಆ 8 ವಯಸ್ಸಿಗೆ ಅವರಿಗೆ ಸನ್ಯಾಸ ಆದಾಗ ಅವರಿಗೆ ಇಟ್ಟಂತಹ ಹೆಸರು ವಿಷ್ಣು ತೀರ್ಥ ಅಂತ. ಮೊದಲಿಗೆ ವಿಠ್ಠಲ, ಅಂದ್ರೆ ವಿಷ್ಣು ತೀರ್ಥ ಅಂತ ಆಗುತ್ತೆ. ಇವರೇ ಮುಂದೆ ವಿಜೇಂದ್ರ ತೀರ್ಥರು ಅಂತ ಆಗ್ತಾರೆ. ಇದನ್ನ ಹೇಳಬೇಕು ಅಂತಂದ್ರೆ ಸ್ವಲ್ಪ ಮಧ್ವಾಚಾರ್ಯರ ಪರಂಪರೆ ಬಗ್ಗೆ ಸ್ವಲ್ಪ ಅದರ ಹಿನ್ನೆಲೆ ನೋಡಬೇಕು. ಮಧ್ವಾಚಾರ್ಯರು ಒಂದು ಕೃಷ್ಣ ಪೂಜೆಗೆ ಅಂತ ಅಷ್ಟಮಠದ ಯತಿಗಳನ್ನು ಒಂದು ಕಡೆ ನೇಮಿಸಿದರೆ, ಇನ್ನು ಪದ್ಮನಾಭ ತೀರ್ಥರಿಂದ ಒಂದು ಈ ಕರ್ನಾಟಕದ ಈ ಪ್ರಾಂತ್ಯಕ್ಕೆ, ಘಟ್ಟದ ಮೇಲಿನ ಪ್ರಾಂತಕ್ಕೆ ಗುರುಗಳನ್ನಾಗಿ ಅವರನ್ನು ನೇಮನ ಮಾಡ್ತಾರೆ. ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭಿ ತೀರ್ಥರು, ನಂತರ ಬಂದಂತಹವರೇ ಲೋಕಮಾನ್ಯರಾದಂತಹ ಟೀಕಾಕೃತ್ಪಾದರು ಜಯತೀರ್ಥರು, ಅವರ ನಂತರ ಬಂದವರು ವಿದ್ಯಾಧಿರಾಜ ತೀರ್ಥರು, ಅವರ ಶಿಷ್ಯರು ರಾಜೇಂದ್ರ ತೀರ್ಥರು, ಅವರ ಶಿಷ್ಯರು ಜಯಧ್ವಜ ತೀರ್ಥರು, ನಂತರ ಪುರುಷೋತ್ತಮ ತೀರ್ಥರು, ಬ್ರಹ್ಮಣಿ ತೀರ್ಥರು, ವ್ಯಾಸರಾಜರು, ಹೀಗೆ ಬಂದಂತಹದ್ದು. ಆ ಪರಂಪರೆ ವ್ಯಾಸರಾಜ ಮಠ ಅಂತ ಹೆಸರಾಯಿತು. ಇನ್ನೊಂದು ಪರಂಪರೆ ಪದ್ಮನಾಭ ತೀರ್ಥರದ್ದು ಇನ್ನೊಂದು ಪರಂಪರೆ ಬಂತು. ಅದು ಇದೊಂದಿಗೆ ಶ್ರೀಪಾದರಾಜ ಮಠ ಅಂತ ಆಗಿದೆ. ಇನ್ನು ಈ ಪರಂಪರೆಯಲ್ಲಿ ವಿದ್ಯಾಧಿರಾಜರ ನಂತರ ಈ ವ್ಯಾಸರಾಜ ಮಠ ಅಂತ ಏನು ಹೇಳ್ತಾ ಬಂದೆ, ಆ ಪರಂಪರೆಯ ಪದ್ಮನಾಭ, ನರಹರಿ, ಮಾಧವ, ಅಕ್ಷೋಭ್ಯ ತೀರ್ಥ, ಜಯತೀರ್ಥರಾದ್ಮೇಲೆ ವಿದ್ಯಾಧಿರಾಜ ತೀರ್ಥರು. ವಿದ್ಯಾಧಿರಾಜರ ಜ್ಯೇಷ್ಠ ಶಿಷ್ಯರು ರಾಜೇಂದ್ರ ತೀರ್ಥರು. ಅವರು ಇನ್ನೊಬ್ಬರಿಗೆ ಸನ್ಯಾಸವನ್ನು ಕೊಡ್ತಾರೆ. ಆ ಅವರೇನೆ ಕವೀಂದ್ರ ತೀರ್ಥರು. ಹೀಗೆ ಅಣ್ಣ ತಮ್ಮಂದಿರ ಪೀಠ ಅಂತಲೇ ಖ್ಯಾತವಾಗಿರುವಂತಹದ್ದು 2 ಪೀಠಗಳು. ಆ ಕವೀಂದ್ರ ತೀರ್ಥರ ಪರಂಪರೆಯಲ್ಲಿ ಮುಂದೆ ವಾಗೀಶ ತೀರ್ಥರು, ರಾಮಚಂದ್ರ ತೀರ್ಥರು, ನಂತರ ವಿಬುಧೇಂದ್ರ ತೀರ್ಥರು, ಆ ಆ ನಂತರ ಜಿತಾಮಿತ್ರ ತೀರ್ಥರು, ರಘುನಂದನ ತೀರ್ಥರು, ಸುರೇಂದ್ರ ತೀರ್ಥರು ಅಂತ ಹೇಳಿ ಜ್ಞಾನಿಗಳು ಬರ್ತಾರೆ. ಈ ವಿಬುಧೇಂದ್ರ ತೀರ್ಥರು ರಾಜೇಂದ್ರ ತೀರ್ಥರ ವಿದ್ಯಾಶಿಷ್ಯರು. ಈ ವ್ಯಾಸರಾಜ ಮಠದ ಹಿಂದಿನ ಪೂರ್ವದ ಗುರುಗಳಾದಂತಹ ರಾಜೇಂದ್ರ ತೀರ್ಥರ ವಿದ್ಯಾಶಿಷ್ಯರು ವಿಬುಧೇಂದ್ರ ತೀರ್ಥರು. ಅವರು ರಾಮಚಂದ್ರ ತೀರ್ಥರ ಉತ್ತರಾಧಿಕಾರಿಗಳಾಗ್ತಾರೆ. ಅವರ ನಂತರ ವಿಬುಧೇಂದ್ರ ತೀರ್ಥರು ಅವರ ವಿದ್ಯಾಶಿಷ್ಯರಾಗಿ ಬಂದವರೇ ಶ್ರೀಪಾದರಾಜ ತೀರ್ಥರು. ಅವರ ವಿದ್ಯಾಶಿಷ್ಯರೇ ವ್ಯಾಸರಾಜರು. ಅವರ ವಿದ್ಯಾಶಿಷ್ಯರು ಈ ವಿಜೇಂದ್ರ ತೀರ್ಥರು ಅಥವಾ ವಿಷ್ಣು ತೀರ್ಥರು ಅಥವಾ ವಿಜೇಂದ್ರ ತೀರ್ಥರು. ಅವರ ಸಂಕ್ಷಿಪ್ತ ಚರಿತ್ರೆ ನೋಡೋದಾದ್ರೆ, ವಿಷ್ಣು ತೀರ್ಥರು ಮೊದಲಿಗೆ ವ್ಯಾಸರಾಜರಲ್ಲಿ ಅವರ ಬಗ್ಗೆ ಹೇಳ್ತಾರೆ, ಎಂತಹ ಒಂದು ಜ್ಞಾನದ ಒಂದು ದೀಕ್ಷೆ ಇತ್ತು, ವಿದ್ಯಾಭ್ಯಾಸದ ಒಂದು ತುಡಿತ ಇತ್ತು ಅಂತಂದ್ರೆ ಅವ್ರ ಬಗ್ಗೆ ಹೇಳ್ತಾರೆ ಅವರ ಸ್ತೋತ್ರದಲ್ಲಿ. ಅವರು ಷಡ್ವಾರಂ ವ್ಯಾಸರಾಜೇಂದು ಮುಖಾಚ್ಯುತ್ವ ವಿಶೇಷತಃ ಮಧ್ವಶಾಸ್ತ್ರಾರ್ಥ ಸಾರಂತು ವ್ಯಾಚಕ್ಷಾಣಂ ನಿಜಾನ್ ಪ್ರತಿ. ಅವರು 6 ಬಾರಿ ವ್ಯಾಸರಾಜರಿಂದ ಮಧ್ವಶಾಸ್ತ್ರವನ್ನ, ಸರ್ವಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದಾರೆ. ಮುಂದೆ ಹೇಳ್ತಾರೆ, ನವಕೃತ್ವೋ ನ್ಯಾಯಸುಧಾಂ ವ್ಯಾಸತೀರ್ಥ ಪಯೋನಿಧೇಹೆ ಉದ್ಧೃತ್ಯ ಪೀತವಂತಂ ಚ ನಾಕೀಂದ್ರನಿವ ಸನ್ನುತಂ. 9 ಬಾರಿ ನ್ಯಾಯಸುಧೆಯನ್ನ ಅವರು ಪಾನ ಮಾಡಿದ್ದಾರೆ. ಜಯತೀರ್ಥರ ನ್ಯಾಯಸುಧಾ ಗ್ರಂಥವನ್ನ 9 ಬಾರಿ ಅಧ್ಯಯನ ಮಾಡಿದ್ದಾರೆ. ಅಂತಹ ಜ್ಞಾನಿಗಳಾದಂತಹ ಗುರುಗಳಿಂದ ಅದೇ ಮತ್ತೊಬ್ಬ ಜ್ಞಾನಿಗಳಾದ ವಿಜೇಂದ್ರ ತೀರ್ಥರು ಅಧ್ಯಯನ ಮಾಡ್ತಾರೆ ಅಂತಂದ್ರೆ ಆ ಗ್ರಂಥಗಳ ಒಂದು ಗಾಂಭೀರ್ಯ, ಎಂತಹ ಅರ್ಥ ಅವುಗಳಲ್ಲಿ ಇವೆ ಅಂತ ಗೊತ್ತಾಗುತ್ತೆ. ಶ್ರೀಮದ್ ಆಚಾರ್ಯರ ಗ್ರಂಥಗಳ ಬಗ್ಗೆ ಸುಮಧ್ವ ವಿಜಯದಲ್ಲಿ ಒಂದು ಮಾತು ಬಂದಿದೆ. ಅವ್ಯಯಂ ಸತತಮಪ್ಯುಪಭುಕ್ತ್ಯ ವಿತ್ತಮಗ್ರ್ಯಮಿವ ದೂರಯ್ಯಾಸುಹು. ಶ್ರೀಮದ್ ಆಚಾರ್ಯರ ಗ್ರಂಥಗಳು ಅಂತಂದರೆ ಎಷ್ಟು ಬಗೆದರೂ ಕೂಡ, ಆಳಕ್ಕೆ ಹೋದರೂ ಕೂಡ ಇನ್ನೂ ಅರ್ಥಗಳನ್ನು ಕೊಡ್ತಾ ಇರುವಂತಹದ್ದು. ಸಮುದ್ರದ ಆಳಕ್ಕೆ ಹೋದ್ರೆ ರತ್ನ ಸಿಗುತ್ತೆ ಅಂತ ನಮಗೆ ಗೊತ್ತು. ಒಂದು ವೇಳೆ ಸಮುದ್ರದ ಆಳದಲ್ಲಿರುವಂತಹ ರತ್ನವನ್ನಾದ್ರೂ ಬರಿದು ಬಿಡಬಹುದೇನು? ಎಲ್ಲ ತೆಗೆದು ಇವತ್ತು ಮುಗೀತು, ಸಮುದ್ರ ಎಲ್ಲ ಜಾಲಾಡಿದ್ದಾಯ್ತು, ಇನ್ನು ರತ್ನಗಳು ಇಲ್ಲ ಅಂತ ಮಾಡಿ ಬಿಡ್ಬೋದು ಅವನು. ಆದ್ರೆ ಮಧ್ವಾಚಾರ್ಯರ ಗ್ರಂಥಗಳಲ್ಲಿ ಇನ್ನು ಇಷ್ಟೇ ಅರ್ಥ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿದರ್ಶನವಾಗಿರುವಂತಹದ್ದೇ ಆ ವ್ಯಾಖ್ಯಾನ ಪರಂಪರೆ. ಇನ್ನು ಎಷ್ಟು ನೋಡಿದರೂ ಕೂಡ ಅರ್ಥಗಳು
ಅದರಿಂದ ಬರ್ತಾನೇ ಇವೆ. ಅಂತಹ ಒಂದು ಅರ್ಥ ವೈಶಾಲ್ಯವನ್ನು ಹೊಂದಿರುವಂತಹ ಗ್ರಂಥಗಳು. ಅದನ್ನ ಪಾಠ ಮಾಡಿದ್ದಾರೆ ವ್ಯಾಸರಾಜರು, ಅದನ್ನು ಕೇಳಿದ್ದಾರೆ ವಿಷ್ಣು ತೀರ್ಥರು. ಮುಂದೆ ಆ ವಿಭುಜೇಂದ್ರ ತೀರ್ಥ ಪರಂಪರೆಯಲ್ಲಿ ಬಂದಂತಹ ಸುರೇಂದ್ರ ತೀರ್ಥರು ಅವರು ವಿಜಯನಗರಕ್ಕೆ ಬರ್ತಾರೆ. ರಾಜನ ಮೂಲಕ ವ್ಯಾಸರಾಜರನ್ನ ಬರಮಾಡಿಕೊಳ್ತಾರೆ. ಪರಸ್ಪರ ಅದರ ಆತಿಥ್ಯ ಅದರಿಂದ ಬರಮಾಡಿಕೊಂಡು ಅವರಿಗೆ ಆತಿಥ್ಯವನ್ನು ಕೊಟ್ಟು ಬಹಳ ದಿವಸ ಸುರೇಂದ್ರ ತೀರ್ಥರು ಅಲ್ಲಿರ್ತಾರೆ. ಆಗ ಅವರಿಗೆ ಈ ವಿಷ್ಣು ತೀರ್ಥರ ಮೇಲೆ ಒಂದು ಒಂದು ಆಸಕ್ತಿ ಆಗುತ್ತೆ. ಇಂತಹ ಶಿಷ್ಯ ನಮಗೆ ಬೇಕು ಅಂತ ಹೇಳಿ ಅವ್ರಿಗೆ ಅನ್ಸುತ್ತೆ. ಆ ವ್ಯಾಸರಾಜರ ಶಿಷ್ಯರು ಆಗಲೇ ನೋಡಿ ಕೇಳಿದಂತೆ ಅನೇಕ ಶಿಷ್ಯರು, ಕೇಶವಾದಿ 24 ಶಿಷ್ಯರು, ಕೇಶವ ತೀರ್ಥರು, ನಾರಾಯಣ ತೀರ್ಥರು, ಮಾಧವ ತೀರ್ಥರು, ಗೋವಿಂದ ತೀರ್ಥರು, ಹೀಗೆ ಗೋವಿಂದ ಒಡೆಯರು ಅಂತಲೂ ಹೇಳ್ತಾರೆ. ಪೀಠಕ್ಕೆ ಬಂದಿಲ್ಲ ಆದ್ರಿಂದ ಒಡೆಯರು ಅಂತ, ಕೇಶವ ಒಡೆಯರು, ನಾರಾಯಣ ತೀರ್ಥರು. ಕೆಲವರು ಪೀಠಕ್ಕೆ ಬಂದರು ಬೇರೆ ಮಠಗಳಿಗೆ, ಕೆಲವರು ಬಿಡಿ ಸನ್ಯಾಸಿಗಳಾಗಿ ಉಳಿದಂತಹವರು ಕೆಲವರು. ಆ 24 ಅಲ್ಲದೇನೆ ಇನ್ನೂ ಅನೇಕ ಜನ ಶಿಷ್ಯರು, ರಂಗಪತಿ ಭಿಕ್ಷುಗಳು ಅಂತ ಹೇಳಿ ಇನ್ನೂ ಅನೇಕ ಜನ ಸನ್ಯಾಸಿ ಶಿಷ್ಯರು. ಅವರಲ್ಲಿ ಈ ವಿಷ್ಣುತೀರ್ಥರ ಬಗ್ಗೆ ಒಂದು ವಿಶೇಷ ಒಂದು ವ್ಯಾಮೋಹ. ಆ ವ್ಯಾಮೋಹ ಅಂದ್ರೆ ನಮ್ಮಂತಹ ಪುತ್ರ ವ್ಯಾಮೋಹ ಆ ರೀತಿಯದ್ದಲ್ಲ, ಆ ವಿದ್ಯಾ ವ್ಯಾಮೋಹ, ಆ ಜ್ಞಾನಿಗಳ ವ್ಯಾಮೋಹ ಹಾಗೆ ಬಂತು. ಅವರು ನೋಡಿ ಕೇಳ್ತಾರೆ, ಒಂದು ದ್ವಾದಶಿ ದಿವಸ ಪಾರಣಿಗೆ ಕೂತ್ಕೊಳ್ಬೇಕು. ಆಗ ಸುರೇಂದ್ರ ತೀರ್ಥರು ಒಂದು ಮಾತನ್ನು ಹೇಳ್ತಾರಂತೆ, ನಮಗೆ ಈ ವಿಷ್ಣು ತೀರ್ಥರನ್ನು ಕೊಡೋದಾದ್ರೆ ನಾವು ಪಾರಣೆ ಸ್ವೀಕಾರ ಮಾಡ್ತೇವೆ ಅಂತ ಹೇಳಿ. ವ್ಯಾಸರಾಜರಿಗೆ ಗೊತ್ತಾಯಿತು, ತಾವು ಮುಂದೆ ಉತ್ತರಾಧಿಕಾರಿಯಾಗಿರಬೇಕಾದಂತಹವರು ವಿಷ್ಣು ತೀರ್ಥರು. ಅವರು ಎಲ್ಲಿದ್ರು ಕೂಡ ಅವರು ಹಾರಿಸೋದು ಮಧ್ವಮತದ ಪತಾಕೆಯನ್ನೇ ಹೊರತು ಬೇರೆಯನ್ನಲ್ಲ. ಅದರಿಂದ ಸಂತೋಷದಿಂದ ಹೋಗ್ತಾರೆ. ಆ ಪುತ್ರ ಭಿಕ್ಷೆ ಬೇಡ ಸುರೇಂದ್ರ ತೀರ್ಥರಿಗೆ ನೀಡಿದ ಕಾರಣ ಅಂತ ಹೇಳಿ ಒಂದು ಮಾತನ್ನ ಪುರಂದರದಾಸರು ತಮ್ಮ ಸುಳಾದಿಯಲ್ಲಿ ಹೇಳ್ತಾರೆ. ಸುರೇಂದ್ರ ತೀರ್ಥರು ಕೇಳಿದ ಕೂಡಲೇ ಕೊಟ್ಟು ಬಿಡ್ತಾರೆ. ಅಂತಹ ತ್ಯಾಗಮೂರ್ತಿಗಳು ವ್ಯಾಸರಾಜರು. ಉಪದೇಶ ಮಾಡಿ ತಮ್ಮ ಶಿಷ್ಯನ ಕಳಿಸಿಕೊಡ್ತಾರೆ. ಆ ವಿಷ್ಣು ತೀರ್ಥರಿಗೆ ಆಗ ಆದ ನಾಮಕರಣ, ಮರುನಾಮಕರಣ, ಇನ್ನೊಂದು ನಾಮಕರಣ ಆಗುತ್ತೆ. ಅದೇ ವಿಜೇಂದ್ರ ತೀರ್ಥ ಅಂತ ಹೇಳಿ. ತಮಾಷೆಯಾಗಿ ಹೇಳೋದುಂಟು, ವಿಜೇಂದ್ರ ತೀರ್ಥರಿಗೆ 3 ವಿಕಾರಗಳು ಅಂತ. ಹುಟ್ಟಿದಾಗ ವಿಠಲ ಅಂತ ನಾಮಕರಣ ಆಯಿತು, ಆಮೇಲೆ ಸನ್ಯಾಸ ಸ್ವೀಕಾರ ಮಾಡಬೇಕಾದ್ರೆ ವಿಷ್ಣು ತೀರ್ಥ ಅಂತ ಆಯಿತು, ಈಗ ಸುರೇಂದ್ರ ತೀರ್ಥರ ಶಿಷ್ಯರಾಗಿ ಆ ಮಠಕ್ಕೆ ಉತ್ತರಾಧಿಕಾರಿಯಾಗಿ ಹೋಗುವಾಗ ವಿಜೇಂದ್ರ ತೀರ್ಥ ಅಂತ ಆಯಿತು. ಹಾಗೆ 3 ಹೆಸರಲ್ಲೂ ವಿಕಾರ ಅಂತಿದೆ ಅಂತ ಹೇಳಿ. ಅದು ಒಂದು ರೀತಿ ಶೋಭೆ, ಅವರಿಗೆ ವಿಕಾರ ಅಲ್ಲ. ವಿಕಾರವನ್ನ ಸಾಮಾನ್ಯವಾಗಿ ದೋಷ ಅನ್ನೋ ಅರ್ಥದಲ್ಲಿ ಹೇಳೋದುಂಟು, ಆದರೆ ಅವರಿಗೆ ಆ ರೀತಿಯಲ್ಲ. ವಿಜಯದ ಸಂಕೇತ, ಮುಂದೆ ಅವರು ಮಾಡುವಂತಹ ಎಲ್ಲ ರೀತಿ ವಿಜಯದ ಸಂಕೇತವಾಗಿ ಈ ಹೆಸರಲ್ಲೇ ಇದೆ ಅಂತ ಅನ್ನೋದನ್ನ ತಿಳ್ಕೊಳ್ಬಹುದು. ಮುಂದೆ ಕೆಲವು ವರ್ಷಗಳ ಕಾಲ ವಿಜೇಂದ್ರ ತೀರ್ಥ ಸಂಚಾರ ಮಾಡ್ತಾರೆ. ಆ ಕ್ರಮೇಣ ವ್ಯಾಸರಾಜ ವೃಂದಾವಸ್ಥರಾಗ್ತಾರೆ, ಸುರೇಂದ್ರ ತೀರ್ಥರ ನಂತರ ವೃಂದಾವಸ್ಥರಾಗ್ತಾರೆ. ಆ ವಿಜೇಂದ್ರ ತೀರ್ಥರು ತಂಜಾವೂರಿನಲ್ಲಿ ನೆಲೆಸಿರ್ತಾರೆ. ಆ ಕಾಲಕ್ಕೆ ಅಲ್ಲಿಯ ಪಕ್ಕದಲ್ಲಿ ಕುಂಭಕೋಣ ಇದೆ, ಕಾವೇರಿ ತೀರ, ಪುರಾಣ ಪ್ರಸಿದ್ಧ ಕ್ಷೇತ್ರ. ಶಾಂಗಪಾಣಿ, ಚಕ್ರಪಾಣಿ, ಹಾಗೆ ಕುಂಭೇಶ್ವರ ಮೊದಲಾದ ದೇವಾಲಯಗಳಲ್ಲಿವೆ. ಆ ಕ್ಷೇತ್ರದಲ್ಲಿ ಒಬ್ಬ ಶೈವ ಸನ್ಯಾಸಿ ಬಂದು ಎಲ್ಲರನ್ನು ವಾದಲ್ಲಿ ಸೋಲಿಸೋದು, ನೀವು ನಮ್ಮ ಶಿಷ್ಯರಾಗಬೇಕು, ಶೈವರಾಗಬೇಕು ಅಂತ ಮತಾಂತರ ಮಾಡ್ತಾ ಇದ್ದಿತ್ತು. ಅವ್ಯಾಹತವಾಗಿ ನಡೆದು ಬಂದಿತ್ತು. ಅವರಿಗೆ ರಕ್ಷಕರೇ ಇರಲಿಲ್ಲ. ಹಾಗಿದ್ದಾಗ ಎಲ್ಲರೂ ಬಂದು ವಿಜೇಂದ್ರ ತೀರ್ಥರನ್ನು ಕೇಳಿಕೊಳ್ತಾರೆ, ನೀವು ನಮ್ಮ ರಕ್ಷಣೆ ಮಾಡಬೇಕು. ಎಲ್ಲರೂ ಕೂಡ, ಅಂದ್ರೆ ಈ ಶ್ರೀ ವೈಷ್ಣವರು ಮೊದಲಾದ ಎಲ್ಲರೂ ಕೂಡ ಕೇಳಿಕೊಳ್ತಾರೆ. ಹೀಗೆ ಆ ಉಪಟಳ ಜಾಸ್ತಿ ಆಗಿದೆ, ಆ ವೈದಿಕ ಸಂಸ್ಕೃತಿಗೆ ಒಂದು ದೊಡ್ಡ ಪೆಟ್ಟು ಬಿದ್ದಿದೆ, ನೀವು ಕಾಪಾಡಬೇಕು ಅಂತಂದಾಗ ಅವರು ಕುಂಭಕೋಣಕ್ಕೆ ಬರ್ತಾರೆ. ಆ ಶೈವ ಸನ್ಯಾಸಿಯ ಒಂದು ಶಕ್ತಿ ಏನು ಅಂತಂದ್ರೆ ಈ ಮಾಟ ಮಂತ್ರ, ಅದಲ್ಲದೇನೆ ಭೂತ ಪ್ರೇತಗಳ ವಶೀಕರಣ ಎಲ್ಲ ಮಾಡಿಕೊಂಡಿದ್ರಿಂದ ಸ್ವಲ್ಪ ಆಟ ಜೋರಾಗಿ ನಡೀತಾ ಇತ್ತು. ಸರಿ, ವಾದ ನಡಿಬೇಕು ಅಂತ ಎಲ್ಲ ಸ್ಥಳ ಸಮಯ ಎಲ್ಲ ನಿಗದಿ ಆಯಿತು. ಅದೊಂದು ಮಾತನ್ನು ಹೇಳ್ತಾರೆ, ಆ ಶೈವ ಸನ್ಯಾಸಿ ತನ್ನ ಮೇನೆಯನ್ನ ಹೊತ್ಕೊಂಡು ಬರೋದಕ್ಕೆ ಒಂದಷ್ಟು ಭೂತಗಳನ್ನ ನೇಮಕ ಮಾಡಿದ್ನಂತೆ. ಭೂತಗಳು ಕಾಣಿಸ್ಕೊಳ್ತಾ ಇರಲಿಲ್ಲ, ಕಾಣಿಸಿಕೊಳ್ಳದೆ ಬರಬೇಕು. ನೋಡೋರ್ಗೆ ಏನನ್ಸುತ್ತೆ, ಓ ಆಕಾಶದಲ್ಲಿ ಹಾರ್ಕೊಂಡು ಬರ್ತಾ ಇದ್ದಾರೆ, ಆಕಾಶದಲ್ಲಿ ಮೇನೆ ಹಾರಿಸ್ಕೊಂಡು ಬರ್ತಾ ಇದ್ದಾರೆ, ಅಂತಹ ತಪಶಕ್ತಿ ಇವರಿಗಿದೆ ಈ ಸನ್ಯಾಸಿಗೆ ಅಂತ ಎಲ್ಲರೂ ಅನ್ಕೊಂಡ್ರು. ಎಲ್ಲರೂ ಜೋರಾಗಿ ಎಂತಹ ವೈಭವ ವೈಭವ ಕೂಗ್ತಾ ಇದ್ದಾರೆ. ಇಲ್ಲಿ ವಿಜೇಂದ್ರ ತೀರ್ಥ ನೋಡ್ತಾ ಇದ್ದಾರೆ. ಅವರು ಕೂಡ ಹಾಗೆ ಹಾರಿಕೊಂಡು ಬಂದ್ರಂತೆ, ಅವರಿಗಿಂತ ಮೇಲೆ ಬಂದ್ರಂತೆ. ಅದೊಂದು ರೀತಿಯಲ್ಲಿ ಮೊದಲೇ ಪೆಟ್ಟು. ಇನ್ನೊಮ್ಮೆ ಒಂದು ಪ್ರಸಂಗದ ವಾದ ನಡೀಬೇಕಾದ್ರೆ ಒಂದು ಪ್ರಸಂಗ ಏನಾಯ್ತು ಅಂತಂದ್ರೆ,
ಆ ಭೂತಗಳು ಹೊತ್ಕೊಂಡು ಬರ್ತಾ ಇದ್ದಾವೆ. ಇಲ್ಲಿಂದ ವಿಜೇಂದ್ರ ತೀರ್ಥರು ನೋಡ್ತಾ ಇದ್ದಾರಂತೆ. ವಿಜೇಂದ್ರ ತೀರ್ಥರ ವೈಷ್ಣವ ಲಾಂಛನ ನೋಡಿ ಭೂತಗಳಿಗೆ ಇರ್ಲಿಕ್ಕಾಗ್ಲಿಲ್ಲ. ವೈಷ್ಣವ ಲಾಂಛನ ಊರ್ಧ್ವಕೊಂಡ ಧಾರಣಕ್ಕೆ ಅಂತಹ ಮಹತ್ವ ಇದೆ ಅಂತ ಹೇಳಿ ವಿಜೇಂದ್ರ ತೀರ್ಥರು ತೋರಿಸಿಕೊಡ್ತಾರೆ. ಆ ಲಾಂಛನವನ್ನು ನೋಡಿಯೇನೆ ಆ ಭೂತಗಳು ಆ ದೂರ ಓಡಿಬಿಟ್ವಂತೆ. ಆ ಧಪ್ಪಂತ ಆ ಮೇನೆ ಅಥವಾ ಪಲ್ಲಕ್ಕಿ ಕೆಳಗೆ ಬೀಳುತ್ತೆ. ಒಂದು ಪೆಟ್ಟಾಯ್ತು ಆ ಶೈವ ಸನ್ಯಾಸಿಗೆ ಅಂತ. ಆ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಅವರಿಗೆ ಪೆಟ್ಟಾಯ್ತು. ಅಂದ್ರೆ ಒಂದು ವಾದದಲ್ಲಿ ಸೋಲ್ತಾ ಇದ್ದಾರೆ, ಪ್ರತಿನಿತ್ಯ ನಡೆಯುವ ವಾದದಲ್ಲಿ ಸೋಲ್ತಾ ಇದ್ದಾರೆ. ಈ ರೀತಿಯಲ್ಲೂ ಕೂಡ ಪೆಟ್ಟಾಯಿತು. ಈಗ ಒಂದು 11 ದಿವಸಗಳ ಕಾಲ ಅಂತ ಹೇಳ್ತಾರೆ. ಅಷ್ಟು ದಿವಸಗಳ ಕಾಲ ವಾದ ನಡೆದು ಕರಾರಿನಂತೆ ಯಾರು ಸೋಲ್ತಾರೋ ಅವ್ರು ಎಲ್ಲವನ್ನು ಬಿಟ್ಟು ಹೋಗಬೇಕು, ಒಪ್ಪಿಸಿ ಹೋಗ್ಬೇಕು ಅಂತ ತಮ್ಮ ಗದ್ದುಗೆ, ಆ ಗದ್ದುಗೆಯನ್ನ ಆ ಶೈವ ಸನ್ಯಾಸ ಒಪ್ಪಿಸಿ ವಿಜೇಂದ್ರ ತೀರ್ಥರಿಗೆ ಒಪ್ಪಿಸಿ ತಾವು ಹೊರಟು ಬಿಡ್ತಾರೆ ಆ ಜಾಗದಿಂದ. ಅಲ್ಲಿಗೆ ಜನ ನಿರಾಳರಾಗ್ತಾರೆ. ಎಲ್ಲರೂ ಬಂದು ವಿಜೇಂದ್ರ ತೀರ್ಥರಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಿ ನಮಸ್ಕಾರ ಮಾಡ್ತಾರೆ. ನಿಮ್ಮಿಂದ ಇವತ್ತು ಈ ವೈದಿಕ ಸಂಸ್ಕೃತಿ ಉಳಿತು ಅಂತ ಹೇಳಿ ಸಂತೋಷ ಪಡ್ತಾರೆ. ಅಲ್ಲಿಂದ ಅವರ ಒಂದು ವಾಸ್ತವ್ಯ ಅಲ್ಲಿ ಪ್ರಾರಂಭ ಆಗುತ್ತೆ ಕುಂಭಕೋಣದಲ್ಲಿ. ಅಲ್ಲಿ ಒಂದು ದೊಡ್ಡ ಮಠ. ಅಲ್ಲಿ ಮಠ ಅಂದ್ರೆ ಏನಲ್ಲ, ವಿದ್ಯಾಪೀಠ, ಮುಖ್ಯವಾಗಿ ವಿದ್ಯಾಪೀಠ. ಅಲ್ಲಿ 100 ವಿದ್ಯಾರ್ಥಿಗಳು, ಅಧ್ಯಾಪಕರು, ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಪಾಠ ಮಾಡುವಂತವರು, ಕುಲಪತಿಗಳಾಗಿ ವಿಜೇಂದ್ರ ತೀರ್ಥರು ಹೀಗೆ ಇದ್ದಾರೆ. ವಿಜೇಂದ್ರ ತೀರ್ಥರು ಒಂದು ಘೋಷಣೆಯನ್ನ ಮಾಡ್ತಾರೆ. ನಾವು 64 ಕಲೆಗಳಲ್ಲೂ ಕೂಡ ನಿಷ್ಣಾತರಾಗಿದ್ದೇವೆ. ನಮ್ಮ ಗುರುಗಳಿಂದ ಪಡೆದಂತಹ ವಿದ್ಯೆ ನಮಗಿದೆ. 64 ಕಲೆಗಳಲ್ಲಿ ಯಾರು ಬೇಕಾದರೂ ನಮ್ಮನ್ನು ಬಂದು ಪರೀಕ್ಷೆ ಮಾಡಬಹುದು. ಅಷ್ಟನ್ನು ಕೂಡ ನಾವು ಅವರೆಲ್ಲರಿಗೂ ಕೂಡ ಎದುರಿಸಿ ನಾವು ಗೆಲ್ತೇವೆ ಅಂತ ಹೇಳಿ ಒಂದು ಓಪನ್ ಚಾಲೆಂಜ್ ಎಲ್ಲರಿಗೂ ಕೊಡ್ತಾರೆ. ಇಡೀ ದೇಶದಲ್ಲಿ ಎಲ್ಲ ಕಡೆ ಹರಡುತ್ತೆ ಆ ಒಂದು ವಿಚಾರ. ಅನೇಕರು ಬರ್ತಾರೆ ಅವರ ಒಂದು ಆ ಪಂಥಾಹ್ವಾನವನ್ನು ಸ್ವೀಕಾರ ಮಾಡಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಬರ್ತಾರೆ. ಅದರಲ್ಲಿ ಮೊದಲಿಗೆ ಒಬ್ಬ ಮಾಂತ್ರಿಕ ಬರ್ತಾನೆ. ಅನೇಕ ಕಥೆಗಳಿದೆ, ಎಲ್ಲವನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಂಕ್ಷಿಪ್ತವಾಗಿ ಒಂದು 5-10 ನಿಮಿಷ ನೋಡೋದಾದ್ರೆ, ಒಬ್ಬ ಮಾಂತ್ರಿಕ, ಕೇರಳದ ಮಾಂತ್ರಿಕ ಬೇರೆ. ಇವತ್ತಿಗೂ ಕಡೆ ಕೇರಳ ಅಂತಂದ್ರೆ ಆ ಪ್ರಾಂತ್ಯ ಮಾಟ ಮಂತ್ರಕ್ಕೆ ಹೆಚ್ಚು ಹೆಸರು ಮಾಡಿರುವಂತಹದ್ದು. ಅಲ್ಲಿಯ ಆಗಿನ ಕಾಲದ ಮಾಂತ್ರಿಕ ಅಂದ್ರೆ ಇನ್ನೂ ಅದರ ಪ್ರಭಾವ ಜೋರೇ ಇತ್ತು. ಅವನು ಬಂದು ಅನೇಕ ಮಂಡಲ ರಚನೆ ಮಾಡ್ತಾನೆ. ಒಂದೊಂದು ಮಂಡಲದಲ್ಲಿ ಕೂಡ ಒಂದು ದಿಗ್ಬಂಧನ, ಒಂದು ಸರ್ಪದ ದಿಗ್ಬಂಧನ, ಅಗ್ನಿಯ ದಿಗ್ಬಂಧನ, ಶಸ್ತ್ರದ ದಿಗ್ಬಂಧನ, ಹೀಗೆ ಎಲ್ಲ ದಿಗ್ಬಂಧನ ಮಾಡಿಟ್ಟಿರ್ತಾನೆ. ಅದು ಎಲ್ಲ ಒಳಗಡೆ ಒಂದು ನಿಂಬೆಹಣ್ಣು, ಅದನ್ನು ಮುಟ್ಟಿದ್ರೆ ಸಾಯಲೇಬೇಕು. ಇಷ್ಟು ಮಾಡಿ ಇದನ್ನು ಯಾರು ಗೆಲ್ತಾರೆ ಅಂತ ಅವನು ಮೊದಲೇ ಹೆದರ್ಸ್ತಾನೆ. ವಿಜೇಂದ್ರ ತೀರ್ಥರೇ ನೋಡಿ, ನೀವು ಹೋದರೆ ಸಾಯ್ತೀರಿ, ಇಲ್ಲ ಸೋಲೊಪ್ಕೊಂಡು ನನಗೆ ಜಯಪತ್ರಿಕೆ ಕೊಟ್ಬಿಡಿ ಅಂತ. ವಿಜೇಂದ್ರ ಸ್ವಾಮಿ ನಗನಾಗ್ತಾ ಇದ್ದಾರೆ. ತಮ್ಮ ಶಿಷ್ಯನೊಬ್ಬನ ಕರೆದ್ರು, ಮಂತ್ರಾಕ್ಷರಕ್ಕೆ ಅನುಗ್ರಹ ಮಾಡಿ ಹೋಗು ಅಂತಂದ್ರು. ಹೋದ. ಮೊದಲಿಗೆ ಸರ್ಪ ಯಾವುದೋ ಬಂತು, ಒಂದೊಂದು ದಿಗ್ಬಂಧನ ಒಂದೊಂದು ಬರ್ತಾ ಇತ್ತು. ಸರ್ಪದ ದಿಗ್ಬಂಧನ ಬಂದಾಗ, ಆ ಮಂಡಲಕ್ಕೆ ಬಂದಾಗ ಸರ್ಪ ಏನೋ ಬಂತು, ಜನಕ್ಕೆಲ್ಲ ಗಾಬರಿ ಆಗಿದೆ. ತಕ್ಷಣದ ಒಂದು ಗರುಡ ಬಂದು ಸರ್ಪವನ್ನ ಹಾರಿಸಿಕೊಂಡು ಹೋಗಿದೆ. ಮುಂದೆ ಅಗ್ನಿ ಬಂತು, ಏನು ಸುಡ್ಲೇ ಇಲ್ಲ. ಒಂದು ಶಸ್ತ್ರ ಬಂದು ಚುಚ್ಚುತ್ತಾ ಇದೆ ಮೈಗೆ, ಎದ್ದು ಮೇಲೆ ಬಂತು, ಇವನಿಗೆ ಹಾರವಾಗಿ ಅದು ಬದಲಾಯಿತು. ಹೀಗೆ ಎಲ್ಲವನ್ನು ದಾಟಿಕೊಂಡು ಹೋಗಿ ನಿಂಬೆಹಣ್ಣನ್ನು ತರ್ತಾನೆ. ಏನು ಸಾಯಲೇ ಇಲ್ಲ ಅವನು. ಒಬ್ಬ ವಿಜೇಂದ್ರ ತೀರ್ಥರಿಂದ ಅನುಗ್ರಹಿತನಾದ ಶಿಷ್ಯನೇ ಹೀಗಿರಬೇಕಾದ್ರೆ ನೀವು ವಿಜೇಂದ್ರ ತೀರ್ಥರ ಶಕ್ತಿ ಎಷ್ಟಿರಬೇಡ. ನಿತ್ಯ ತಂತ್ರಸಾರೋಕ್ತ ಮಂತ್ರಗಳನ್ನು ಜಪ ಮಾಡಿ 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 ಸಿದ್ಧಿಯನ್ನು ಪಡೆದಂತಹವರು. ಅಂತಹ ಒಂದು ಪವಾಡದ ಮೂಲಕ ವಿಜೇಂದ್ರ ತೀರ್ಥ ಒಂದು ಸಂದೇಶವನ್ನು ಕೊಡ್ತಾರೆ. ತಂತ್ರಸಾರೋಕ್ತ ಮಂತ್ರಗಳು ಎಷ್ಟು ಫಲಪ್ರದ. ಕಲಿಯುಗದಲ್ಲೂ ಕೂಡ ಆಚಾರ್ಯರು ಉಪದೇಶ ಮಾಡಿದಂತಹ ಆ ಮಂತ್ರಗಳು ಎಷ್ಟು ಫಲಪ್ರದ ಅಂತ ತೋರಿಸಿಕೊಡ್ತಾರೆ. ಅದಕ್ಕೆ ಯಾವ ಮಾಟ ಮಂತ್ರ ಯಾವುದೂ ಕೂಡ ನಡೆಯೋದಿಲ್ಲ. ಅದನ್ನ ನಾವು ನಂಬಿ ನಡಿಬೇಕಷ್ಟೆ. ಬರೀ ಮಂತ್ರಗಳಲ್ಲ, ಕೇವಲ ನಖಸ್ತುತಿ ಸಾಕು. ಶ್ರೀಮದ್ ಆಚಾರ್ಯ ರಚನೆ ಮಾಡಿಕೊಟ್ಟರೆ ನಖಸ್ತುತಿ ಒಂದೇ ಸಾಕು. ಅಷ್ಟು ಫಲಪ್ರದವಾಗಿರುವಂತಹದ್ದು. ಯಾವುದೇ ವಿಘ್ನ, ಯಾವುದೇ ಮಾಟ ಮಂತ್ರ ಆಗಲಿ, ಪ್ರತಿಯೊಂದನ್ನು ಕೂಡ ನಿವಾರಣೆ ಮಾಡುವ ಶಕ್ತಿ ಅವುಗಳಿಗಿವೆ. ಇದಾಯ್ತು. ಇನ್ನು ಮುಂದೆ ಅನೇಕ ಕಡೆ ಸಂಚಾರ ಕೂಡ ಮಾಡ್ತಾ ಬರ್ತಾರೆ ವಿಜೇಂದ್ರ ಸ್ವಾಮಿಗಳು. ಸಂಚಾರ ಮಾಡ್ತಾ ದೇವತಾ ಪ್ರತಿಷ್ಠೆ ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಕರ್ನಾಟಕದಲ್ಲಿ ಈ ಕೋಲಾರ ಮತ್ತೆ ತುಮಕೂರಿನಲ್ಲಿ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವತ್ತಿಗೂ ನೋಡಬಹುದು. ಇವತ್ತಿಗೂ ಅದು ವೈಭವದಿಂದ ಪೂಜೆ ಕೊಡ್ತಾ ಇರುವಂತಹ ಸ್ಥಳಗಳು. ಇದಾದ ಮೇಲೆ ವಿಜಯನಗರಕ್ಕೆ ಹೋಗ್ತಾರೆ. ಅಲ್ಲಿ ಅಳಿಯ ರಾಮರಾಜ ಅಂತ ಯಾರು ಇದ್ದಾನೆ, ಅವರಿಂದ ರತ್ನಾಭಿಷೇಕವನ್ನು ಮಾಡಿಸಿಕೊಳ್ತಾರೆ. ಅಲ್ಲಿ ಪ್ರತಿವಾದಿಗಳ ಮುಂದೆ ಎಲ್ಲ ಜಯ, ಅಲ್ಲೂ ಜಯ ಸಾಧಿಸ್ತಾರೆ.
ಅನೇಕ ವಾದಗಳು ನಡೆಯುತ್ತೆ, ಶಾಸ್ತ್ರಾರ್ಥ ವಿಚಾರ ನಡೆಯುತ್ತೆ. ಅಲ್ಲೂ ಜಯವನ್ನು ಸಾಧಿಸ್ತಾ ಮಧ್ವ ಮತದ ಒಂದು ಸಿದ್ಧಾಂತವನ್ನು ಅಲ್ಲಿ ಕೂಡ ಸ್ಥಾಪನೆ ಮಾಡಿ ಅವರು ಬರ್ತಾರೆ. ಇನ್ನು ಅನೇಕ ಕಲೆಗಳಲ್ಲಿ ಗೆಲ್ತಾ ಬರ್ತಾರೆ. ಒಂದು ಎದ್ದು ಕಾಣುವಂತಹ ಒಂದು ಪ್ರಸಂಗ ಅಂತಂದ್ರೆ, ಒಬ್ಬ ದೊಂಬರಾಟದವನು. ದೊಂಬರಾಟ ಅಂದ್ರೆ ಗೊತ್ತು, ದೇಹದ ತನ್ನ ಅಂಗ ಅಂಗದ ಒಂದು ಆ ಏನೇ ಅನೇಕ ರೀತಿಯಾದ ಒಂದು ಪ್ರಕ್ರಿಯೆ ಎಲ್ಲ ತೋರಿಸೋದು. ಒಂದು ಹೇಗೆ ಬೇಕಾದ್ರೆ ಬಾಗುತ್ತೇನೆ, ಹೇಗೆ ಬೇಕಾದ್ರೆ ಕುಣಿತೇನೆ, ಒಂದು ಸಣ್ಣದಾದ ಆ ಒಂದು ಲೋಹದ ವೃತ್ತದೊಳಗೆ ಬೇಕಾದ್ರೂ ನಾನು ನುಗ್ಗಿ ಬರ್ತೇನೆ, ಏನು ಬೇಕಾದ್ರೂ ಮಾಡುವಂತಹದ್ದು. ಸಣ್ಣದಿರುತ್ತೆ, ತನ್ನ ದೇಹ ದೊಡ್ಡದಿರುತ್ತೆ, ಅದರೊಳಗೆ ನುಗ್ಗಿ ಬರುವಂತಹದ್ದು. ಹೀಗೆ ಏನೇನೋ ಮಾಡಿ ತೋರಿಸುವಂತ ವಿಚಿತ್ರ ಆಟ ಅದು. ಆ ದೊಂಬರಾಟದಲ್ಲಿ ಏನೇನೋ ಮಾಡಿ ತೋರಿಸ್ದ. ಒಂದು ಕಂಬ, ಎರಡು ಕಂಬಗಳ ಮಧ್ಯೆ ಒಂದು ಹಗ್ಗ ಕಟ್ಟಿ ಅದ್ರ ಮೇಲೆ ನಡೆದು ಬಂದ, ಇದೆಲ್ಲ ತೋರಿಸ್ದ. ಇದಿಷ್ಟು ಆದ್ಮೇಲೆ ಈಗ ನೀವು ತೋರಿಸ್ಬೋದು ಅಂತ ಹೇಳಿದ ವಿಜೇಂದ್ರ ತೀರ್ಥರಿಗೆ. ಅವರು ಇನ್ನೇನು ಮಾಡಲಿಲ್ಲ. ಆ ಕುಂಭೇಶ್ವರ ದೇವಸ್ಥಾನ ಮತ್ತೆ ಶಾರ್ಂಗಪಾಣಿ ದೇವಸ್ಥಾನ ಇದೆ. ಎರಡು ದೇವಸ್ಥಾನ ಗೋಪುರಗಳ ಮಧ್ಯೆ ಬಾಳೆ ನಾರಿನಿಂದ ಅದು ಜಾಯಿಂಟ್ ಆಗಿರುವಂತಹದ್ದು. ಒಂದಿಷ್ಟು ಬಾಳೆ ನಾರು ಮತ್ತೆ ಅದಕ್ಕೆ ಇನ್ನೊಂದು ಪೋಣಿಸಿ 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 ಜಾಯಿಂಟ್ ಆಗಿರುವಂತಹ ಬಾಳೆ ನಾರಿಂದ ಅಷ್ಟು ಉದ್ದ ಕಟ್ಟಿಸ್ತಾರೆ. ಅದು ಮಧ್ಯ ಒಂದು ಸರೋವರ ಬೇರೆ ಇದೆ. ಅಷ್ಟ್ರ ಮಧ್ಯೆ ದಾಟಿಕೊಂಡು ಅವ್ರು ಹೋಗ್ಬೇಕು. ಸಣ್ಣ ಬಾಳೆ ನಾರು. ಜನರಿಗೆಲ್ಲ ಆಶ್ಚರ್ಯ, ಏನ್ ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಿಲ್ಲ. ಅಷ್ಟು ಶಿಷ್ಯರಿಗೆ ಹೇಳಿ ಕಟ್ಟಿಸಿದ್ರು. ತಾವು ಯೋಗ ಶಕ್ತಿಯಿಂದ ಅದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಡ್ಕೊಂಡೆಲ್ಲ ಓಡಿಕೊಂಡು ಹೋಗ್ತಾ ಇದ್ದಾರೆ. ಲಘಿಮಾ ಶಕ್ತಿ, ಆ ಅಷ್ಟೈಶ್ವರ್ಯಗಳಲ್ಲಿ ಒಂದು ಆ ಲಘಿಮಾ ಶಕ್ತಿಯನ್ನು ತೋರಿಸ್ತಾರೆ ಅವರು. ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದು, ಲಘುವಾಗಿ ಬಿಡೋದು. ದೇಹ ನೋಡಿದಷ್ಟೇ ಎತ್ತರವಾಗಿರುತ್ತೆ, ದಪ್ಪವಾಗಿರುತ್ತೆ, ಆದರೆ ಯಾವುದೇ ಅದರಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ದೇಹದ ತೂಕ ಮಾತ್ರ ಕಡಿಮೆ ಆಗುವಂತಹದ್ದು. ಅವನು ಆ ದೊಂಬರಾಟದವನು ತನ್ನ ಸೋಲನ್ನು ಒಪ್ಪಿಕೊಂಡು ಇಂತಹದ್ದನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೋಗಿಬಿಡ್ತಾನೆ. ಶಿಲ್ಪಕಲೆಯಲ್ಲಿ ನೋಡಬೇಕು. ಇವತ್ತಿಗೂ ಅದಕ್ಕೆ ನಿದರ್ಶನವಾಗಿ ಕುಂಭಕೋಣದ ಮಠದಲ್ಲಿ ಅವರು ನಿರ್ಮಾಣ ಮಾಡಿದ ನೂರಾರು ಪ್ರತಿಮೆಗಳಿವೆ, ಇವತ್ತಿಗೂ ಇವೆ. ಒಬ್ಬ ಅದಕ್ಕೆ ಸ್ಪರ್ಧೆ ಒಡ್ಡೋದಕ್ಕೊಬ್ಬ ಬರ್ತಾನೆ. ಅನೇಕ ತರನಾದ ಪ್ರತಿಮೆಗಳನ್ನು ಮಾಡ್ತಾರೆ. ವಿಜೇಂದ್ರ ತೀರ್ಥರು ಅದಕ್ಕೆ ಮೀರಿಸುವಂತಹ ತಂತ್ರಸಾರೋಕ್ತ ಕ್ರಮದಲ್ಲಿ ಇರುವಂತಹ ಪ್ರತಿಮೆಗಳನ್ನು ಮಾಡಿದ್ದಾರೆ. ನಾವು ಇವತ್ತಿಗೂ ನೋಡಬಹುದು. ಸಣ್ಣದು ಇದೆ, ಒಂದು ಮಧ್ಯಮ ಗಾತ್ರದ, ದೊಡ್ಡದು, ಅನೇಕ ಗಾತ್ರದ ಪ್ರತಿಮೆಗಳಿವೆ. ಸಣ್ಣ ಪ್ರತಿಮೆಯಲ್ಲೂ ಕೂಡ ಒಂದು ಭಗವಂತನ ಬೆರಳಾಗಲಿ, ಆ ಬೆರಳಿನ ಉಗುರಾಗಲಿ, ಪ್ರತಿಯೊಂದು ಕೂಡ ಸ್ಪಷ್ಟವಾಗಿ ಮೂಡಿರಬೇಕು. ಆ ರೀತಿಯ ಒಂದು ಕೌಶಲ್ಯವನ್ನ ಅವರು ತೋರಿಸಿದ್ದನ್ನ ನಾವು ನೋಡಬಹುದು ಇವತ್ತಿಗೂ ಕೂಡ. ಅಂತಹ ಒಂದು ಪವಾಡ ಅವರು ಮಾಡ್ತಾರೆ. ಅದಾದ್ಮೇಲೆ ಕಾಮಶಾಸ್ತ್ರದಲ್ಲಿ ಗೆಲ್ತಾರೆ. ಸನ್ಯಾಸಿಗಳು ಹೆಣ್ಣನ್ನ ಕಣ್ಣೆತ್ತಿಯೂ ನೋಡೋ ಹಾಗಿಲ್ಲ. ಅಂತಹವರು ಅವರನ್ನ ಸ್ಪರ್ಶ ಕೂಡ ಮಾಡದೆ ಯಾವುದೋ ಶಿಷ್ಯನ ಮೂಲಕ ಒಂದು ಪುಷ್ಪವನ್ನ ಅವಳಿಗೆ ತಾಡನ ಮಾಡಿಸೋದ್ರ ಮೂಲಕ, ಪುಷ್ಪದ ಹಾರ ತಾಡನ ಮಾಡಿಸೋದ್ರ ಮೂಲಕ ಅವಳಿಗೆ ವಿಚಿತ್ರ ಆನಂದ ಆಗಬೇಕು. ಹಾಗೆ ಮಾಡಿಸಿ ಅವಳಿಗೂ ಕೂಡ ಅವಳನ್ನು ಕೂಡ ಗೆಲ್ತಾರೆ. ಇದನ್ನು ಕೇಳಿದ್ರೆ ಸುಮ್ಮನೆ ಇರ್ತಾರೆ ಜನ? ಕೆಲವರು ಬಂದ್ರು, ಇದು ಹೇಗೆ ಸಾಧ್ಯ ಅಂದ್ರೆ, ನೋಡಿ ಅವನು ಯಾವ ರೀತಿ ಸೋಲಿಸ್ಲಕ್ಕಾಗ್ಲಿಲ್ಲ. ಈಗ ಇದಾದ್ರೂ ಮಾಡೋಣ. ನೀವು ಕಾಮಶಾಸ್ತ್ರದ ಒಬ್ಬಳನ್ನು ಗೆದ್ದಿದ್ದೀರಾದ್ರಿಂದ ನಿಮ್ಮ ಸನ್ಯಾಸಕ್ಕೆ ಭಂಗ, ಬ್ರಹ್ಮಚರ್ಯಕ್ಕೆ ಭಂಗ ಆಗಿದೆ ಅಂತ ಹೇಳಿ ಇದಾದ್ರೂ ಹೇಳಿ ಸೋಲಿಸ್ಬೋದಲ್ಲ ಅಂತ ಹೇಳಿ ಬರ್ತಾರೆ. ಅಲ್ಲೂ ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳ್ತಾರೆ, ಏನು ಬೇಕಾದ್ರೆ ಪಂದ್ಯ ಒಡ್ಡಿ, ನಮ್ಮ ಬ್ರಹ್ಮಚರ್ಯ ಜಿತೇಂದ್ರಿಯತ್ವಕ್ಕೆ ಯಾವುದೇ ಧಕ್ಕೆ ಇಲ್ಲ ಅಂತ ಹೇಳಿ ಅನೇಕ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದು ಅವರು ಬಂದು ಅಭ್ಯಂಗ ಮಾಡಿಸ್ಬೇಕು ವಿಜೇಂದ್ರ ಸ್ವಾಮಿಗಳಿಗೆ. ವಿಜೇಂದ್ರ ಸ್ವಾಮಿಗಳು ತಾವು ಕಣ್ಮುಚ್ಚಿ ಕೂತು ದೇವರನ್ನ ಚಿಂತನೆ ಮಾಡ್ತಾ ಇದ್ದಾರೆ. ಆ ಕಾಲಕ್ಕೆ ಹೊರಟು ಬಂದಂತಹದ್ದೇ ನಾರಾಯಣ ಶಬ್ದಾರ್ಥ ನಿರ್ವಚನಂ ಅನ್ನುವ ಗ್ರಂಥದಲ್ಲಿ ದಾಖಲಾಗಿದೆ. ಅವರು ನಾರಾಯಣ ಶಬ್ದಕ್ಕೆ ಎಷ್ಟು ಅರ್ಥ ಇದೆ, ಸಾವಿರಾರು ಅರ್ಥಗಳ ಆವಿಷ್ಕಾರವನ್ನು ಮಾಡಿ ಅವರು ಕೊಟ್ಟಿದ್ದಾರೆ. ನಮ್ಮ ದುರದೃಷ್ಟಕ್ಕೆ ಇವತ್ತು 120 ಅರ್ಥಗಳಷ್ಟೇ ಸಿಗ್ತಾ ಇವೆ. ಅಂತೂ ಅಷ್ಟು ಕೂಡ ವಿಶೇಷ ಅರ್ಥಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಭಗವಂತ ಚಿಂತನೆ ಮಾಡ್ತಾ ಇದ್ದವರಿಗೆ ಯಾವುದೇ ದೋಷಗಳು ಇಲ್ಲ ಅಂತ ಹೇಳಿ ತೋರಿಸ್ಕೊಡುತ್ತೆ. ಭಗವಂತ ನಾರಾಯಣ ಅಂತಂದ್ರೆ ದೋಷ ದೂರ ಅಂತ ಅರ್ಥ, ಗುಣಪೂರ್ಣ ಅಂತ ಅರ್ಥ. ಹಾಗಾಗಿ ಆ ನಾರಾಯಣ ಶಬ್ದದ ಅರ್ಥ ಚಿಂತನೆ ಮಾಡ್ತಾ ಇದ್ರಲ್ಲ, ಅದಕ್ಕೆ ಯಾವ ದೋಷವೂ ಅವರಿಗೆ ತಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಬದಲಾಗಿ ಅವರ ಗುಣವೇ ಇನ್ನು ಪ್ರಜ್ವಲಿಸ್ತಾ ಇದೆ. ವಿಜೇಂದ್ರ ತೀರ್ಥ ಗುಣಗಳು ಇನ್ನು ಮೇಲೆದ್ದು ಕಾಣಿಸ್ತಾ ಇವೆ. ಆ ರೀತಿ ಅವರು ತಮ್ಮ ಒಂದು ಪ್ರಾವೀಣ್ಯವನ್ನು ತೋರಿಸ್ತಾ ಇದ್ದಾರೆ. ಅಲ್ಲೂ ಕೂಡ ಅವರದೇ ಒಂದು ಜಯ ಆಗಿತ್ತು. ಇದಾದ ಮೇಲೆ ಸಂಚಾರ ಕ್ರಮದಿಂದ ಉಡುಪಿಗೆ ಬರ್ತಾರೆ. ಇದು ಸ್ವಲ್ಪ ಕಾಲಕ್ರಮದಲ್ಲಿ ಹೆಚ್ಚು ಹಿಂದು ಮುಂದೆ ಆಗಿರಬಹುದು. ಅಂತೂ ನಾನು ಕೆಲವು ಮುಖ್ಯವಾದನ್ನು ಬಿಡಬಾರದು ಅಂತ ಹೇಳಿ ಹೇಳ್ತಾ ಇದ್ದೇನೆ ಅಷ್ಟೇ. ಉಡುಪಿಗೆ ಬಂದಾಗ ತಮ್ಮ ಸಹಪಾಠಿಗಳೇ ಆಗಿದ್ದಂತಹ ವಾದಿರಾಜ ತೀರ್ಥರು ಅವರನ್ನ ಬರಮಾಡಿಕೊಳ್ತಾರೆ. ಆ
ರಥಬೀದಿಯ ಒಂದು ಜಾಗದಲ್ಲೇನೆ ಇವತ್ತು ನೋಡ್ಬೋದು ರಾಯರ ಮಠ ಅಂತ ಏನಿದೆ, ಆ ರಾಘವೇಂದ್ರ ಸ್ವಾಮಿಗಳ ಮಠ ಅಲ್ಲಿಯೇ. ಅದು ವಿಜೇಂದ್ರ ತೀರ್ಥರಿಗೆ ಅಂತ ವಾದಿರಾಜ ತೀರ್ಥರು ಕೊಟ್ಟಂತಹ ಮಠ. ಅದನ್ನ ಪ್ರೀತಿಪೂರ್ವಕವಾಗಿ ಅವರಿಗೆ ಕೊಡ್ತಾರೆ. ಅದು ಅವರ ಒಂದು ಬಾಂಧವ್ಯಕ್ಕೆ ದ್ಯೋತಕವಾಗಿ ಈಗಲೂ ಇರುವಂತಹದ್ದು. ಆ ಮುಂದೆ ಇದಾದ ಮೇಲೆ ಇನ್ನು ಅನೇಕ ರೀತಿಯಲ್ಲಿ ಗೆಲ್ತಾ ಬರ್ತಾರೆ. ಒಬ್ಬ ನೇಕಾರ ಬರ್ತಾನೆ, ಒಳ್ಳೆ ನೇಯ್ಗೆ ಮಾಡೋದು. ಏನು ಚಿತ್ರ ವಿಚಿತ್ರವಾದ ಬಣ್ಣಗಳಿಂದ ಯಾವುದೋ ನೇಯ್ಗೆಯನ್ನು ಮಾಡಿ ಒಳ್ಳೆಯ ಅದು ಸುಂದರ ವಿನ್ಯಾಸವನ್ನು ನೇಯ್ಗೆ ಬಟ್ಟೆಯನ್ನು ತಯಾರು ಮಾಡ್ತಾನೆ. ಜನರಿಗೆಲ್ಲ ಆಶ್ಚರ್ಯ, ವಿಜೇಂದ್ರ ತೀರ್ಥರು ಯಾವತ್ತೂ ನೇಯ್ದವರೇ ಅಲ್ಲ, ಹೇಗಾಗಬೇಕು ಅಂತ. ಸರಿ, ಅವರು ನೇಯ್ತಾ ಬಂದ್ರು, ಬೇರೆ ಬೇರೆ ರೀತಿಯ ದಾರ ಅದನ್ನೆಲ್ಲ ಇಟ್ಕೊಂಡು ನೇಯ್ತಾ ಬಂದ್ರೆ ಒಳ್ಳೆ ದೇವರ ಸುಂದರವಾದ ಮೂರ್ತಿ ಬರಬೇಕು ಆ ಬಟ್ಟೆಯಲ್ಲಿ. ಹಾಗೆ ನೇಯ್ದಿದ್ದಾರೆ. ಅತ್ಯಾಕರ್ಷಕವಾದ ನೇಯ್ಗೆ, ಒಳ್ಳೆ ಕ್ವಾಲಿಟಿ ಮತ್ತೆ ಅಪಿಯರೆನ್ಸ್ ಎರಡೂ ರೀತಿಯಲ್ಲಿ ಕೂಡ ಅದು ಅತ್ಯುತ್ತಮವಾದದ್ದು ಅಂತ ಹೇಳಿ ಪ್ರಶಂಸೆಗೆ ಪಾತ್ರ ಆಗುತ್ತೆ. ಅಲ್ಲಿಯೂ ಕೂಡ ಗೆಲ್ತಾರೆ. ಒಬ್ಬ ಹಿಂದೂಸ್ಥಾನಿ ಗಾಯಕ ಬರ್ತಾನೆ, ಅವನನ್ನು ಗೆಲ್ತಾರೆ. ಒಬ್ಬ ವೈಣಿಕ ವೀಣಾವಾದನದಲ್ಲಿ ಪರೀಕ್ಷೆ ಮಾಡಬೇಕು ಅಂತ ಬರ್ತಾನೆ. ಅದಕ್ಕೆ ತಮ್ಮ ಶಿಷ್ಯರಾದಂತಹ ತಿಮ್ಮಣ್ಣ ಭಟ್ಟರು, ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮ ತಂದೆ, ಅವರು ವಿಜೇಂದ್ರ ಸ್ವಾಮಿ ಶಿಷ್ಯರು. ಅವರ ಮೂಲಕ ಅವರು ಹೇಗೆ ವೀಣಾ ವಂಶ, ವೀಣಾ ತಿಮ್ಮಣ್ಣ ಭಟ್ಟರು ಅಂತ ಅವರು ಪ್ರಸಿದ್ಧರಾದಂಥವರು. ಅವರು ಆ ಆ ವಾದಿಯನ್ನ, ಆ ವೈಣಿಕರನ್ನು ಸೋಲಿಸ್ತಾರೆ. ಹೀಗೆ ಕೆಲವೊಂದು ತಾವೇ ಮಾಡ್ತಾರೆ, ಕೆಲವೊಂದು ತಮ್ಮ ಶಿಷ್ಯರ ಮೂಲಕ ಮಾಡಿಸ್ತಾರೆ. ಹೀಗೆ ಅಷ್ಟೆಲ್ಲ ಯಾಕೆ, ಇನ್ನು ಆ ಆ ಕಾಲಕ್ಕೆ ಈ ಭಟ್ಟೋಜಿ ದೀಕ್ಷಿತರು ಅಂತ ಹೇಳಿ ಒಬ್ಬರು ವೈಯಾಕರಣಿಗಳು. ಅವರ ಸಿದ್ಧಾಂತ ಕೌಮುದಿ ಗ್ರಂಥವನ್ನ ಇವತ್ತಿಗೂ ಕೂಡ ಎಲ್ಲ ವ್ಯಾಕರಣಶಾಸ್ತ್ರ ಓದುವವರೆಲ್ಲ ಓದ್ತಾರೆ. ಆ ಗ್ರಂಥ ಇವತ್ತಿಗೂ ಕೂಡ ಎಲ್ಲರಿಗೂ ಅಧ್ಯಯನ ಕ್ರಮದಲ್ಲಿ ಪರಮ ಮಾನ್ಯವಾಗಿರುವಂತಹ ಗ್ರಂಥ. ಅವರು ಶ್ರೀಮದ್ ಆಚಾರ್ಯರ ಮತ್ತು ಜಯತೀರ್ಥರ ಕೆಲವು ಪ್ರಯೋಗಗಳು, ಅವರ ಗ್ರಂಥದಲ್ಲಿ ಬಂದಂತಹ ಕೆಲವು ಪ್ರಯೋಗಗಳ ಬಗ್ಗೆ, ಕೆಲವು ವಾಕ್ಯಗಳ ಅಥವಾ ಅದು ಪದಪ್ರಯೋಗ ಆಗಲಿ ಅಥವಾ ವಾಕ್ಯ ರಚನೆ ಆಗಲಿ, ಅಲ್ಲಿ ಕೆಲವು ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾರೆ. ವ್ಯಾಕರಣ ರೀತಿಯ ಸರಿ ಇಲ್ಲ ಅಂತ ಹೇಳಿ ವಿಜಯತೀರ್ಥ ಅವರನ್ನೆಲ್ಲ ಕರೆದು, ನೀವೇನು ಪಾಣಿನಿ ವ್ಯಾಕರಣವನ್ನು ಇಟ್ಟುಕೊಂಡು ಹೇಳ್ತಾ ಇದ್ದೀರಿ, ಅದರಂತೆ ಕೊಡೋದಿಲ್ಲ ಹೌದು, ಅದು ಇನ್ನೂ ಅನೇಕ ವ್ಯಾಕರಣ ಗ್ರಂಥಗಳಿವೆ. ಮುಖ್ಯವಾಗಿ ಮಹಾವ್ಯಾಕರಣ ಅಂತನ್ನುವಂತಹದ್ದಿದೆ. ಅಲ್ಲಿ ಹನುಮಂತ ದೇವರು ಅದರಲ್ಲಿ ಬರುತ್ತೆ. ಸಂಗ್ರಹ ರಾಮಾಯಣದಲ್ಲೂ ಕೂಡ ಪಂಡಿತಾಚಾರ್ಯರು ಹೇಳ್ತಾರೆ, ಮಹಾವ್ಯಾಕರಣವೆಂಬಂತಹ ಆ ಸಮುದ್ರದಲ್ಲಿ ಲೀಲಾಜಾಲ ವಿಹಾರ ಮಾಡುವಂತಹವರು ಹನುಮಂತ ದೇವರು. ಅವರೇ ಮಧ್ವಾಚಾರ್ಯರಾದ್ದರಿಂದ ಅವರ ಪ್ರಯೋಗ ಮಹಾವ್ಯಾಕರಣಕ್ಕೆ ಸಮ್ಮತವಾಗಿರುವಂತಹದ್ದು, ಮೂಲ ವ್ಯಾಕರಣ ಅದು ಅಂತ ಹೇಳಿ ಅವರಿಗೆ ಸರಿಯಾಗಿ ಅದನ್ನ ತಿಳಿಯಪಡಿಸಿ ಅವರನ್ನೂ ಅದರಲ್ಲಿ ಗೆಲ್ತಾರೆ. ಇಷ್ಟು ಅವರ ಒಂದು ಕೌಶಲ್ಯ. ಒಂದು ವಿದ್ವತ್ತಾಗಿರಲಿ, ಇನ್ನು ಯಾವುದೇ ಪವಾಡ ಆಗಿರಲಿ, ಅದರಲ್ಲಿ ಅವರ ಒಂದು ವಿಶೇಷವಾದ ಪ್ರೌಢಿಮೆ. ಇನ್ನು ದೇವಾಲಯಗಳ ಸಂರಕ್ಷಣೆ ಮಾಡ್ತಾರೆ, ಅನೇಕ ದೇವಾಲಯಗಳ ಸಂರಕ್ಷಣೆ ಮಾಡ್ತಾರೆ. ಒಮ್ಮೆ ಯವನರೆಲ್ಲ ಕುಂಭಕೋಣದ ಮೇಲೆ ದಾಳಿ ಮಾಡ್ತಾರೆ. ಅದು ಎಂತಹ ಸಮಯ ಅಂತಂದ್ರೆ, ಆ ತಂಜಾವೂರಿನ ರಾಜ ಬೇರೆ ಯಾವುದೋ ಯುದ್ಧಕ್ಕೆ ಹೋಗಿದ್ದಾಗ ಅದೇ ಸಮಯ ಅಂತ ಅಂದ್ಕೊಂಡು ಈ ಯವನರು ದಾಳಿ ಮಾಡಕ್ ಬರ್ತಾರೆ. ವಿಜೇಂದ್ರ ಸ್ವಾಮಿಗೆ ಎಲ್ಲ ಗೊತ್ತಾಗತ್ತೆ. ಅವರು ಜನರೆಲ್ಲ ಬಂದು ಕೇಳ್ಕೊಳ್ತಾರೆ, ನೀವೇ ರಕ್ಷಕರು, ಇನ್ಯಾರೂ ಇಲ್ಲ ಅಂತ. ಆ ಕಾಲಕ್ಕೆ ಒಳ್ಳೆ ದಿಗ್ಬಂಧನ ಮಾಡಿದಂತೆ ಆ ಸೈನಿಕರಿಗೆ ಒಳಗೆ ಪ್ರವೇಶ ಮಾಡಕ್ಕೆ ದಾರಿಯೇ ಗೊತ್ತಾಗಬಾರ್ದು ಹಾಗೆ ಮಾಡ್ತಾರೆ. ಅದೇ ಸಮಯಕ್ಕೆ ಸ್ವಾಮಿಗಳು ಹೇಳ್ತಾರೆ, ನೀವೆಲ್ಲರೂ ಕೂಡ ನಿಮ್ಮ ಬಳಿ ಇರೋ ತೆಂಗಿನಕಾಯಿ ತೆಗೆದುಕೊಂಡು ಬನ್ನಿ, ಬಂದು ಹೊಡಿರಿ ಅಂತ ಹೇಳ್ತಾರೆ. ಎಲ್ಲರೂ ಬಂದು ತೆಂಗಿನಕಾಯಿನ ಹೊಡಿತಾ ಇದ್ದು, ಇಲ್ಲಿ ಹೊಡೆದ್ರೆ ಅಲ್ಲಿ ಇರುವಂತಹ ಸೈನಿಕರ ತಲೆ ಹೋಳಾಗಬೇಕು, ಆ ರೀತಿ ನೋವು, ಅವರಿಗೆ ಹಿಂಸೆ ಆಗಬೇಕು, ಆ ರೀತಿ ಆಗ್ತಾ ಇತ್ತು. ಹೀಗೆ ಅವ್ರನ್ನ ಗೆಲ್ತಾರೆ. ಇದು ಒಂದು ರೀತಿಯ ಪವಾಡ. ಅವರು ಇವತ್ತಿಗೆ ಇದಕ್ಕೆ ನಿದರ್ಶನವಾಗಿ ನೋಡಿ, ಆ ಕುಂಭಕೋಣಕ್ಕೆ ಹೋದರೆ ಸಾಮಾನ್ಯ ಗುರುವಾರದ ದಿವಸ ವಿಶೇಷ ಆರಾಧನೆಯ ಸಂದರ್ಭದಲ್ಲಿ ಅನೇಕ ಜನರು, ಅವರು ಅದ್ವೈತಿಗಳಾಗಲಿ ವಿಶಿಷ್ಟಾದ್ವೈತಿಗಳಾಗಲಿ ಎಲ್ಲರೂ ಅಲ್ಲಿ ಬರ್ತಾರೆ. ವಿಶೇಷ ವೇದ ಪಾರಾಯಣ, ಶಾಸ್ತ್ರಗ್ರಂಥ ಪಾರಾಯಣ ಮಾಡಿ ಹೋಗ್ತಾರೆ. ಬಂದು ನಮಸ್ಕಾರ ಪ್ರದಕ್ಷಿಣೆ ಮಾಡಿಕೊಂಡು ಕೃತಾರ್ಥರಾಗ್ತಾ ಆದ್ವಿ ಅಂತ ಹೇಳಿ. ಯಾಕೆಂದ್ರೆ ಆ ಕೃತಜ್ಞತಾ ಸಮರ್ಪಣೆಯನ್ನ ಇವತ್ತಿಗೂ ತೋರಿಸ್ತಾ ಬರ್ತಾರೆ. ಅಂತಂದ್ರೆ ಆ ಬಾಂಧವ್ಯ ಕೂಡ ಅಷ್ಟೇ ದೊಡ್ಡದಾಗಿದೆ. ಆ ಬಾಂಧವ್ಯನ ಬೆಸೆಯೋದಿದೆಯಲ್ಲ, ಅದು ತುಂಬಾ ದೊಡ್ಡದು. ಮತಗಳಲ್ಲಿ ವಿರೋಧ ಇದ್ದಿದ್ದೆ, ಪರಸ್ಪರ ಮತಗಳಲ್ಲಿ ಈ ಮತಕ್ಕೂ ಆ ಮತಕ್ಕೂ ವಿರೋಧ ಇದ್ದಿದ್ದೆ. ಆದರೆ ಎಲ್ಲರೂ ಕೂಡ ವೈದಿಕರು ಅಂತಂದ ಮೇಲೆ, ವೇದ ವಿದ್ಯೆಯನ್ನ ನಂಬಿಕೊಂಡು ಬಂದ ಮೇಲೆ ಅವರು ಒಂದು ಕಡೆ ಒಟ್ಟಾಗಿ ಇರಬೇಕಾಗತ್ತೆ. ಹಾಗಾಗಿ ಅವರನ್ನೆಲ್ಲ ಒಂದುಗೂಡಿಸಿದಂತಹ ಒಂದು ಆ ಮಹಿಮೆ ಕೂಡ ವಿಜೇಂದ್ರ ಸ್ವಾಮಿ ಇವತ್ತಿಗೂ ಕೂಡ ಅವರು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿಟ್ಟಿದ್ದಾರೆ ಅಂತಂದ್ರೆ ಅದು ಅವರ ದೊಡ್ಡ ಅನುಗ್ರಹ ಅಂತ ತಿಳ್ಕೊಳ್ಬೇಕು. ಇದೇ ರೀತಿಯಲ್ಲಿ ಹಿಂದೆ ಮೊದಲು ನೋಡಿದ್ವಲ್ಲ, ಒಬ್ಬ ಶೈವ ಸನ್ಯಾಸಿನ ಗೆದ್ರು ಅಂತ ಹೇಳಿದ್ವಲ್ಲ, ಅವರ ಶಿಷ್ಯರಿಗೆ ಬಹಳ ಖೇದ ಆಗಿತ್ತು.
ನಮ್ಮ ಗುರುಗಳು ಸೋತರು. ಅದು ಒಂದು ಕಡೆಗಾದ್ರೆ, ಈ ವಿಜೇಂದ್ರ ತೀರ್ಥರ ಒಂದು ಮಹಿಮೆ ಎಲ್ಲ ಕಡೆ ಹರಡ್ತಾ ಇದೆ, ಇಷ್ಟು ಪ್ರಸಿದ್ಧರಾಗಿದ್ದಾರೆ ಅಂತ ಹೇಳಿ ಅವ್ರಿಗೆ ತಡೀಲಿಕ್ಕೆ ಆಗಲೇ ಇಲ್ಲ. ಹೇಗಾದರೂ ಸೋಲಿಸಬೇಕು ಅಂತ ಅಂದ್ಕೊಂಡ್ರು. ಅದಕ್ಕೊಂದು ಉಪಾಯ ಮಾಡಿದರು. ಅಲ್ಲಿ ಕುಂಬೇಶ್ವರ ದೇವಸ್ಥಾನದ ಮತ್ತೆ ಆ ಶಾಂಗ್ರಮಣಿ ದೇವಸ್ಥಾನ ಮಧ್ಯೆ ಒಂದು ದೊಡ್ಡ ಸರೋವರ ಇದೆ. ಆ ಸರೋವರದಲ್ಲಿ ಎಲ್ಲ ಶೈವ ಪ್ರತೀಕವಾದಂತಹ ಲಿಂಗ ಮತ್ತು ಬಸವ ಎಲ್ಲ ಹಾಕಿದರು. ನಮಗೆ ಯಾವುದು ಕೂಡ ವೈಷ್ಣವರಿಗೆ ಅವಿಗೆ ಯಾವುದು ಎಲ್ಲವೂ ಮಾನ್ಯವೇ. ರುದ್ರದೇವರು ಮಾನ್ಯರೇ, ಬಸವನೂ ಮಾನ್ಯನೇ, ನಂದಿಯೂ ಮಾನ್ಯ, ರುದ್ರದೇವರ ವಾಹನ ಎಲ್ಲವೂ ಮಾನ್ಯವೇ. ಅದಕ್ಕೆ ನಮ್ಮ ಎಲ್ಲ ಗ್ರಂಥಗಳು ಸಾಕ್ಷಿ. ಶ್ರೀಮದ್ ಆಚಾರ್ಯರಿಂದ ಹೇಳಿದುಕೊಂಡು ರುದ್ರದೇವರ ಬಗ್ಗೆ ಅವರು ಹೇಳಿಕೊಟ್ಟಂತಹ ವಿಚಾರಗಳು, ನಮ್ಮ ವೈಷ್ಣವ ಪರಂಪರೆಯಿಂದ ಬಂದಿರುವಂತಹ ಸ್ತೋತ್ರ, ಎಷ್ಟು ಅಪೂರ್ವವಾದ ಸ್ತೋತ್ರ. ಪಂಡಿತಾಚಾರ್ಯ ಸ್ತೋತ್ರ, ನಾರಾಯಣ ಪಂಡಿತಾಚಾರ್ಯ ಸ್ತೋತ್ರ, ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತಹಾಟಕ ಶ್ರೀಜಟಂ ಶಶಾಂಕದಲ ಶೇಖರಂ ಕಪಿಲ ಫುಲ್ಲ ನೇತ್ರತ್ರಯಂ, ಹೀಗೆ ಇರುವಂತಹ ಅನೇಕ ಸ್ತೋತ್ರಗಳು. ಇದೆಲ್ಲ ಇವತ್ತಿಗೂ ಕೂಡ ವೈಷ್ಣವರು ಶಿವಭಕ್ತರು ಅಂತ ಅನ್ನೋದನ್ನ ತೋರಿಸಿಕೊಡ್ತಾ ಇದೆ. ಯಾರೂ ಕೂಡ ಶೈವರಾಗ್ಲಿ ಯಾವ ಶಿವರ ಪರಿವಾರದವರು ನಮಗೆ ದೂರ ಅಲ್ಲ. ಎಲ್ಲರೂ ನಮಗೆ ಬೇಕಾದವರು, ಎಲ್ಲರೂ ನಮಗೆ ನಮ್ಮನ್ನ ನಮ್ಮ ಮೇಲೆ ಇರುವಂತಹ ತತ್ವಾಭಿಮಾನಿ ದೇವತೆಗಳಾದ್ರಿಂದ ನಮಗೆ ಅವರೆಲ್ಲರೂ ಅನುಗ್ರಹ ಬೇಕು. ಆದರೆ ಶಿವ ಸರ್ವೋತ್ತಮ ಅಂತ ಮಾತ್ರ ಹೇಳೋದಿಲ್ಲ. ಅಷ್ಟೇ ಬಿಟ್ರೆ ಶಿವನ ಅನುಗ್ರಹ ಬೇಕೇ ಬೇಕು. ತಾರತಮ್ಯ ಕ್ರಮದಲ್ಲಿ ಶಿವನನ್ನ ನಿತ್ಯ ಪೂಜೆ ಮಾಡಲೇಬೇಕು ನಾವು, ಅದರಲ್ಲಿ ಯಾವುದೇ ವಿನಾಯಿತಿ ಇಲ್ಲ. ಆದರೆ ಆ ಶೈವರು ಏನ್ ಮಾಡಿದ್ದಾರೆ, ಎಲ್ಲ ಶಿವನ ಪ್ರತೀಕವನ್ನು ಹಾಕಿ ಇದು ತಮ್ಮದೇ ಜಾಗ, ಕುಂಬೇಶ್ವರ ದೇವಸ್ಥಾನಕ್ಕೆ ಸೇರಬೇಕು ಅಂತ ಹೇಳಿ ಒಂದು ಸುಮ್ಮನೆ ಒಂದು ಸುದ್ದಿ ಹಬ್ಬಿಸಿದ್ರು. ನಿರ್ಣಯ ಆಗಬೇಕು ಅಂತ ಹೇಳಿ ವಿಜಯ ತೀರ್ಥನ ಕರೆದ್ರು. ಯಾಕಂದ್ರೆ ಅವರೇ ಆ ದೇವಸ್ಥಾನ ಎಲ್ಲ ಮೇಲ್ವಿಚಾರಕರು, ಅವರ ಒಂದು ಆಡಳಿತಕ್ಕೆ ಒಳಪಟ್ಟಿದ್ದಾದ್ರಿಂದ ವಿಜಯ ತೀರ್ಥರು ಬರ್ತಾರೆ. ಸರಿ, ಅವರು ಮಂತ್ರಾಕ್ಷರೇನು ಅಲ್ಲಿ ಹಾಗೆ ಅಭಿಮಂತ್ರಣ ಮಾಡ್ತಾರೆ. ಆದ್ರೆ ನಿಮ್ಮವರೇ ಹೋಗಿ ಹುಡುಕ್ಬೋದಲ್ಲ, ತೆಗೆದುಕೊಂಡು ಬನ್ನಿ, ಏನಾದ್ರೂ ಶೈವ ಪ್ರತೀಕ ಸಿಕ್ಕರು ಕೂಡ ನಿಮ್ಮದೇ ಅದು ಅಂತಂದ್ರು. ಹೋಗ್ತಾರೆ. ಎಷ್ಟು ಹುಡುಕರುಗಳಲ್ಲಿ ಸಾಲಿಗ್ರಾಮ ಸಿಗ್ತಾ ಇದೆಯೇ, ಚಕ್ರಾಂಕಿದಂತ ಒಂದು ಪ್ರತೀಕ ಸಿಗ್ತಾ ಇದೆಯೇ ಹೊರತು, ಅಥವಾ ಹನುಮಂತ ದೇವರು ಸಿಗ್ತಾ ಇದ್ದಾರೆ. ಅದು ಬಿಟ್ಟು ನಂದಿಯೂ ಇಲ್ಲ, ಅಲ್ಲಿ ಶಿವನ ಲಿಂಗವೂ ಇಲ್ಲ. ಆ ರೀತಿ ಆಗಿತ್ತು. ಇದು ವಿಜೇಂದ್ರರ ಒಂದು ಮಂತ್ರಶಕ್ತಿ, ಅವರ ಪ್ರಭಾವ, ತಪಸ್ಸಿದ್ಧಿ ಎಲ್ಲ ಇದ್ದಿದ್ದೆ. ರುದ್ರದೇವರ ಒಂದು ಮಹಿಮೆಯೂ ಗೊತ್ತಾಗುತ್ತೆ. ರುದ್ರದೇವರಿಗೆ ವಿಜೇಂದ್ರ ತೀರ್ಥರ ಒಂದು ಆ ಮಹಿಮೆಯನ್ನ ಪ್ರಕಾಶನ ಮಾಡಬೇಕು ಅಂತಿತ್ತು ಅಂತ ಅನಿಸುತ್ತೆ. ಅದಕ್ಕೆ ಆ ಎಲ್ಲ ಅವರ ಕುತಂತ್ರವನ್ನ ಅವ್ರ ಬಯಲಿಗೆ ತರಬೇಕು, ಅವ್ರು ಮಾಡಿದ್ದೆಲ್ಲ ಗೊತ್ತಾಗಬೇಕು, ವಿರೋಧಿಗಳು ಮಾಡಿದ್ದು ಅಂತ ಹೇಳಿ ಅವತ್ತು ಆ ರೀತಿಯ ಒಂದು ಪವಾಡವನ್ನ ಮಾಡಿ ತೋರಿಸಿದ್ದಾರೆ. ಹೀಗೊಂದು ಪವಾಡ ಆಯಿತು. ಹೀಗೆ ದೇವಾಲಯಗಳ ಸಂರಕ್ಷಣೆ ನೋಡಿ, ಪರಸ್ಪರ ದೇವಸ್ಥಾನಗಳಲ್ಲಿ ಆ ಅರ್ಚಕರಾಗಲಿ ಭಕ್ತರಾಗಲಿ ಎಲ್ಲ ಒಟ್ಟಿಗೆ ಇರಬೇಕು ಅಂತ ಹೇಳಿ ತೋರಿಸಿಕೊಟ್ಟಂತಹ ಮಹಾನುಭಾವರು. ಇದಾದ ನಂತರ ಆ ಕಾಲಕ್ಕೆ ಅಪ್ಪಯ್ಯ ದೀಕ್ಷಿತರು ಅಂತ ಗ್ರಂಥ, ಒಳ್ಳೆಯ ವಿದ್ವಾಂಸರು, ಶೈವ ದರ್ಶನದಲ್ಲಿ ಅಪ್ರತಿಮ ವಿದ್ವಾಂಸರು. ಅವರು ಅನೇಕ ಗ್ರಂಥಗಳನ್ನ, ಖಂಡನ ಗ್ರಂಥಗಳನ್ನ ಬರೀತಾರೆ. ಮಧ್ವ ಮತದ ಖಂಡನ ಗ್ರಂಥಗಳನ್ನ ಬರೀತಾರೆ. ಅದಕ್ಕೆ ಪ್ರತಿಖಂಡನವಾಗಿ ವಿಜಯ ತೀರ್ಥರು ಬರೀತಾರೆ. ಅಪ್ಪಯ್ಯ ದೀಕ್ಷಿತರು ಕಂಚಿಯಲ್ಲಿದ್ದರು, ವಿಜಯ ತೀರ್ಥರು ಕುಂಭಕೋಣದಲ್ಲಿ. ಅಪ್ಪಯ್ಯ ದೀಕ್ಷಿತ ಒಂದೊಂದು ಗ್ರಂಥ ಬರೆಯೋದು, ಕಳಿಸಿಕೊಡೋದು, ವಿಜಯ ತೀರ್ಥರು ಒಂದು ಗ್ರಂಥ ಬರೆಯೋದು, ಮತ್ತೆ ವಾಪಸ್ ಕಳಿಸಿಕೊಡೋದು, ಹೀಗೆಲ್ಲ ಆಗ್ತಾ ಇತ್ತು. ವಿಜೇಂದ್ರ ತೀರ್ಥರು 64 ಕಲೆಗಳ ನಿಷ್ಠಾತರು ಅಂತ ಗೊತ್ತಾಗಿತ್ತು. ಈ ಅಪ್ಪಯ್ಯ ದೀಕ್ಷಿತರಿಗೂ ಕೂಡ ಗೊತ್ತಿತ್ತು 62 ಕಲೆಗಳು. ಇನ್ನು 2 ಕಲೆ ಗೊತ್ತಿರಲಿಲ್ಲ. ಒಂದು ಆಕರ್ಷಣ ಅಪಕರ್ಷಣ ಅಂತ 2 ಕಲೆಗಳಿತ್ತು ಅಂತೆ. ಅದು ಗೊತ್ತಿರಲಿಲ್ಲ ಅವರಿಗೆ. ಅಂದ್ರೆ ಒಂದು ವಸ್ತು ಇಲ್ಲಿದ್ರೆ ಇಲ್ಲಿಂದ ಅದನ್ನ ಯಾವುದೋ ಉದ್ದೇಶ ಇಟ್ಟುಕೊಂಡಂತಹ ಜಾಗಕ್ಕೆ ಕಳಿಸಿಕೊಡೋದು, ಯಾವುದೋ ಊರಿಗೆ ಹೋಗಿ ಸೇರಬೇಕು, ಅದು ಹೋಗ್ತಾ ಇತ್ತು. ಇವತ್ತು ಡ್ರೋನ್ ಗೀನ್ ಏನೋ ತಂದಿದ್ದಾರಲ್ಲ, ಅದು ಯಾವುದೂ ಅಲ್ಲ, ಕೇವಲ ಮಂತ್ರಶಕ್ತಿಯಿಂದ ಇಲ್ಲಿಂದ ಅಲ್ಲಿಗೆ ಹೋಗಬೇಕದು. ಮತ್ತೆ ಅಲ್ಲಿರೋ ವಸ್ತು ಇಲ್ಲಿಗೆ ತರಿಸ್ಕೊಳ್ಬೇಕು. ಅದನ್ನು ತರಿಸ್ಕೊಳ್ಳೋದಕ್ಕೆ ಯಾವ ಶಕ್ತಿ ಅದು, ಆಕರ್ಷಣ ಒಂದು, ಅಪಕರ್ಷಣ ಒಂದು, ಹೀಗೆ 2 ಶಕ್ತಿ, 2 ಯೋಗ ಸಿದ್ಧಿ, ಅದು 2 ಕಲೆಗಳು. ಇದು ಅವ್ರಿಗೆ ಗೊತ್ತಿರಲಿಲ್ಲ. ಒಮ್ಮೆ ಏನಾಯಿತು, ಈ ಅಪ್ಪಯ್ಯ ದೀಕ್ಷಿತರು ಒಂದು ಖಂಡನ ಗ್ರಂಥ ಬರೀತಾ ಇದ್ದಾರೆ. ಒಂದಷ್ಟು ದಿವಸಗಳು ತೆಗೆದುಕೊಂಡು ಬರೆದಿಟ್ರು. ಅವರು ಇದನ್ನೇನ್ ಮಾಡಬೇಕು, ಈ ಖಂಡನ ಗ್ರಂಥವನ್ನ ವಿಜಯ ತೀರ್ಥರಿಗೆ ಕೊಡಬೇಕು, ತಮ್ಮ ಶಿಷ್ಯನ ಕಳಿಸಿಕೊಟ್ಟು ವಿಜಯ ತೀರ್ಥರಿಗೆ ಕಳಿಸಿಕೊಡ್ಬೇಕು ಅಂತ ಅನ್ಕೊಂಡ್ರು. ಅವ್ರನ್ನೇನು ಕಳಿಸಿಕೊಡ್ಬೇಕು ಅಂತ ಅನ್ಬೇಕಾದ್ರೆ ವಿಜಯ ತೀರ್ಥ ಶಿಷ್ಯರು ಬರ್ತಾರೆ. ಬಂದು ಅಪ್ಪಯ್ಯ ದೀಕ್ಷಿತರಿಗೆ ಹೇಳ್ತಾರೆ, ಇದು ನೀವು ನಮಗೆ ನಮ್ಮ ಸ್ವಾಮಿ ಕೊಡಬೇಕು ಅಂತಿರುವಂತಹ ಗ್ರಂಥಕ್ಕೆ ಪ್ರತಿಖಂಡನ ಗ್ರಂಥ ಇದು ಅಂತ. ಅವ್ರಿಗೆ ಆಶ್ಚರ್ಯ, ಇದು ಎಲ್ಲಿಂದ ಸಾಧ್ಯ, ಇದು ನಾನು ಬರೆದಿಟ್ಕೊಂಡಿದ್ದೇನೆ, ಇದು ನಾನು ಇನ್ನೂ ಅವ್ರಿಗೆ ತಲುಪಿಸೇ ಇಲ್ಲ, ಅದಕ್ಕೆ ಪ್ರತಿಖಂಡನ ಹೇಗೆ ಬರೆದ್ರು ಅಂತಂದ್ರೆ, ಆಮೇಲೆ ಗೊತ್ತಾಯ್ತು ಅವರಿಗೆ, ಪ್ರತಿ ದಿವಸ ಏನು ಅಪ್ಪಯ್ಯ ದೀಕ್ಷಿತರು ಬರೆದು ಇಡ್ತಾ ಇದ್ರು, ಅದನ್ನ
ಆ ಆಕರ್ಷಣ ಕಲೆಯಿಂದ ವಿಜಿಂದ್ರ ತೀರ್ಥ ತರಿಸ್ಕೊಳ್ತಾ ಇದ್ರು. ಅದನ್ನು ನೋಡಿ ಅದಕ್ಕೆ ಉತ್ತರ ಬರೀತಾ ಇದ್ರು, ಮತ್ತೆ ವಾಪಸ್ ತಂದು ಅಲ್ಲಿಗೆ ಇಡೋದು. ಹೀಗೆ ಪ್ರತಿನಿತ್ಯ ಆಗ್ತಾ ಇತ್ತು. ಅದಾದ್ಮೇಲೆ ಇವರು ಯಾವತ್ತು ಬರೆದಿಟ್ರೋ ಆವತ್ತಿಗೆ ವಿಜಿಂದ್ರ ತೀರ್ಥದ ಖಂಡನ ಗ್ರಂಥವು ಮತ್ತೆ ಪ್ರತಿಖಂಡನೆಯು ಸಿದ್ಧ ಆಯಿತು. ಅವ್ರು ಇನ್ನೇನ್ ಕಳಿಸಿಕೊಡ್ಬೇಕು ಶಿಷ್ಯರನ್ನ ಅಂತ ಅನ್ಕೊಂಡಿರೋ ಕಾಲಕ್ಕೇನೆ ಇವರು ಮತ್ತೆ ಇವರು ಶಿಷ್ಯರನ್ನೇ ಕಳಿಸಿಕೊಟ್ಟು ಖಂಡನೆ ಮಾಡಿದ್ರು. ಇದನ್ನ ನೋಡಿದ ಮೇಲೆ ಅಪ್ಪಯ್ಯ ದೀಕ್ಷಿತರಿಗೆ ಅನ್ನಿಸ್ತು, ನಾನು ಕುಂಭಕೋಣಕ್ಕೆ ಹೋಗಬೇಕು, ನೇರವಾಗಿಯೇ ವಾದ ಮಾಡಬೇಕು ಅಂತ ಅವರಿಗೆ ಅನ್ನಿಸ್ತು. ಆ ಸಮಯದಲ್ಲಿ ಬರ್ತಾರೆ. ಅದು ತುಂಬಾ ವಿಸ್ತಾರವಾದ ಕಥೆ ಇದೆ. ಅವರು ಬಂದಾಗ ಭೇಟಿಯಾಗಿದ್ದು ಹೇಗೆ, ಅದೇ ರೋಚಕವಾದ ಕಥೆ. ಭೇಟಿಯಾದಾಗ ವಿಜಿಂತೀರ್ಥರು ಅಲ್ಲಿ ಒಂದು ಕಡೆಯಿಂದ ಹೋಗ್ತಾ ಇದ್ದಾರೆ, ಅಪ್ಪಯ್ಯ ದೀಕ್ಷಿತರು ಆಗತಾನೆ ಬರ್ತಾ ಇದ್ದಾರೆ. ಯಾರ ಮೇಲೆ ಮೊದಲು ಮುಂದೆ ಹೋಗಬೇಕು, ದೊಡ್ಡ ಪ್ರಶ್ನೆ. ಸರಿ, ಅಲ್ಲಿದ್ದ ಎಲ್ಲ ಪ್ರಾಶ್ನಿಕರೆಲ್ಲ ಇದ್ದಾರೆ. ಈ ಸುಂದರವಾದ ಪರಿಸರವನ್ನು ಯಾರು ಚೆನ್ನಾಗಿ ವರ್ಣನೆ ಮಾಡ್ತಾರೋ ಅವರು ಮೊದಲು ಹೋಗ್ಬೋದು ಅಂತ. ಒಳ್ಳೆ ಕಾವ್ಯದ ಪರೀಕ್ಷೆ ಅದು. ಅಪ್ಪಯ್ಯ ದೀಕ್ಷಿತ ಒಂದು ಶ್ಲೋಕ ಮಾಡಿದ್ರು, ಚೆನ್ನಾಗೇ ಇತ್ತು. ಅದು ಹೇಳಿಕ್ಕೆಲ್ಲ ಸಮಯ ಇಲ್ಲ, ತುಂಬಾ ಚೆನ್ನಾಗಿರುವಂತಹ ಶ್ಲೋಕಗಳವೆಲ್ಲ. ಆಮೇಲೆ ವಿಜಿಂತೀರ್ಥರು ಒಂದು ಶ್ಲೋಕವನ್ನು ಮಾಡಿಕೊಟ್ರು. ಏಕಕಾಲಕ್ಕೆ ಮಾಡಬೇಕು, ಒಬ್ರದ್ದು ನೋಡಿದ ಮೇಲೆ ಅದಕ್ಕಿಂತ ಚೆನ್ನಾಗಿ ಮಾಡ್ಬೋದು ಅಂತಲ್ಲ, ಇಬ್ರು ಏಕಕಾಲಕ್ಕೆ ಬರೆದು ಕೊಡಬೇಕು, ಪ್ರಾಶ್ನಿಕರಿಗೆ ಕೊಡಬೇಕು. ಕೊಟ್ಟಾಗ ಗೊತ್ತಾಯ್ತು ವಿಜಿಂತೀರ್ಥರಲ್ಲಿ ಪ್ರಾಸ ಇತ್ತು, ಅರ್ಥ ಇತ್ತು, ಶ್ಲೇಷ ಇತ್ತು, ಎಲ್ಲ ಸೇರಿಕೊಂಡಿತ್ತು. ಆ ಈ ಪ್ಯಾರಾಮೀಟರ್ಸ್ ಅಂತಾರಲ್ಲ, ನಂಬರ್ ಆಫ್ ಪ್ಯಾರಾಮೀಟರ್ಸ್ ಅಲ್ಲಿ ವಿಜಿಂತೀರ್ಥರದ್ದು ಜಾಸ್ತಿ ಇತ್ತು, ಅಪ್ಪಯ್ಯ ದೀಕ್ಷಿತ ಕಡಿಮೆದಿತ್ತು. ಹಾಗಾಗಿ ವಿಜಿಂತೀರ್ಥರು ಗೆದ್ರಾದ್ರಿಂದ ಅವರೇ ಮೊದಲು ಹೋಗೋದು ಅಂತ ಆಯ್ತು. ಹೀಗೆ ಮೊದಲ ಒಂದು ಅಪಿಯರೆನ್ಸ್ ಅಲ್ಲೇನೆ, ಆ ಮೊದಲ ಒಂದು ಭೇಟಿಯಲ್ಲೇನೆ ಈ ರೀತಿ ಗೆಲ್ತಾರೆ. ಪ್ರತಿನಿತ್ಯ ಅಪ್ಪಯ್ಯ ದೀಕ್ಷಿತರು ಮಠಕ್ಕೆ ಬರೋದು, ವಿಜಿಂತೀರ್ಥರ ಹತ್ರ ಯಾವ್ದಾದ್ರು ಒಂದು ವಿಷಯ ತೆಗೆದುಕೊಂಡು ವಾದ ಮಾಡೋದು, ಅದು ಸೋತು ಹೋಗ್ತಾ ಇದ್ರು. ಅವರಿಗೆ ಒಂದು ಆಗ್ರಹ ಇತ್ತು, ಈ ನಾರಾಯಣ ಅಂತ ಅನ್ನೋದನ್ನ ಶಿವ ಅಂತ ಹೇಗಾದ್ರೂ ಕೂಡಿಸ್ಬೇಕು, ಕೂಡಿಸ್ಬಿಟ್ರೆ ಸರ್ವಶಬ್ದ ವಾಚ್ಯತ್ವ ಅಂತ ಅನ್ನೋದು ನಾರಾಯಣನಿಗೆ ಹೇಗಿದೆಯೋ ಅದನ್ನು ಶಿವನಿಗೂ ಕೂಡಿಸ್ಬೋದು, ಹಾಗೆ ಅದರಿಂದ ಶೈವ ಸರ್ವೋತ್ತಮತ್ವಕ್ಕೆ ಒಳ್ಳೆಯ ಪುಷ್ಟಿ ಸಿಕ್ಕಂತಾಗತ್ತೆ ಅಂತ ಹೇಳಿ ತುಂಬಾ ಪ್ರಯತ್ನ ಪಟ್ರು. ಏನು ಮಾಡಿದ್ರು ಆಗ್ಲಿಲ್ಲ. ಒಂದ್ ದಿವಸ ಬಂದ್ರು ಅವರು, ವಿಜಿಂತೀರ್ಥರೇ, ನನಗೆ ಈಗ ಒಳ್ಳೆಯ ಒಂದು ಅರ್ಥ ಸಿಕ್ಕಿದೆ, ನಾರಾಯಣ ಶಬ್ದಕ್ಕೆ ಶಿವಪರವಾಗಿ ಅರ್ಥ ಸಿಕ್ಕಿದೆ ಅಂತಂದ್ರು. ಹೇಳಿ ಅಂತಂದ್ರು. ನಾರಾಯಣಿ ಅಂತಂದ್ರೆ ಯಾರು ಅಂತ ಕೇಳಿದ್ರು ಅಪ್ಪಯ್ಯ ದೀಕ್ಷಿತರು. ವಿಜೇಂದ್ರ ಸ್ವಾಮಿಗಳು ಅಂದ್ರು, ಇನ್ಯಾರು, ಪಾರ್ವತಿ. ನಾರಾಯಣಿ ಅಂದ್ರೆ ಪಾರ್ವತಿ, ನಾರಾಯಣ ಅಂದ್ರೆ ಪಾರ್ವತಿಯ ಗಂಡ ಶಿವನೇ ಆಗಬೇಕು ಅಂತ ಹೇಳಿ ಅವರು ವಾದ ಮುಂದಿಟ್ರು. ವಿಜೇಂದ್ರ ಸ್ವಾಮಿಗಳು ಒಪ್ಕೊಳ್ಬೋದು, ನಾನು ಇನ್ನೊಂದು ಮಾತನ್ನು ಹೇಳ್ತೇನೆ ನೋಡಿ, ಮಹಿಷಿ ಅಂದ್ರೆ ಅರ್ಥ ಏನು ಅಂತಂದ್ರು. ಮಹಿಷಿ ಅಂತಂದ್ರೆ ರಾಣಿ, ಪಟ್ಟದ ರಾಣಿಗೆ ಪಟ್ಟದ ಮಹಿಷಿ ಅಂತೆಲ್ಲ ಹೇಳೋದು ಕ್ರಮ ಇದೆಯಲ್ಲ, ಮಹಿಷಿ ಅಂದ್ರೆ ರಾಣಿ ಅಂತ. ಹಾಗಾದ್ರೆ ಸಂಸ್ಕೃತದಲ್ಲಿ ನೀವು ರಾಜನನ್ನ ಮಹಿಷ ಅಂತ ಕರೀರಿ, ಆಗತ್ತಾ ಅಂತಂದ್ರು. ಮಹಿಷ ಅಂತ ಅನ್ನೋದು ಮೃಗ, ಕೋಣ, ಅದನ್ನ ರಾಜನಿಗೆ ಅಂದ್ರೆ ಮರಣದಂಡನೆ ಆಗತ್ತೆ, ಆಗ್ಬೋದಾ ಅಂತಂದ್ರು. ಹಾಗಾಗಿ ಇದು ಆಗೋದಿಲ್ಲ, ವ್ಯಾಕರಣ ರೀತಿಯಲ್ಲೂ ಆಗೋದಿಲ್ಲ, ಈ ರೀತಿಯಲ್ಲೂ ಆಗೋದಿಲ್ಲ ಅಂತ ಹೇಳಿ ಖಂಡನೆ ಮಾಡಿ ಕಳಿಸ್ತಾರೆ. ಇನ್ನೊಂದು ಪ್ರಸಂಗದಲ್ಲಿ ಸುಮ್ಮನೆ ಒಂದು ವಿನೋದಕ್ಕೋಸ್ಕರ ಅವರೊಂದು ಮಾತನ್ನು ಹೇಳ್ತಾರೆ ಅಪ್ಪಯ್ಯ ದೀಕ್ಷಿತರು. ಸ್ವಾಮಿ, ನಾನೊಂದು ಶ್ಲೋಕ ಮಾಡಿದ್ದೇನೆ, ನಿಮಗೆ ಸಮ್ಮತವೋ ಇದು ನೋಡಿ ಅಂತ. ಏನದು ಶ್ಲೋಕ? ಅದು ಹೀಗಿದೆ, ತಥಾಪ್ಯಾನಂದ ತೀರ್ಥೀಯ ಮತಮಗ್ರಾಹ್ಯಮೇವ ನಃ ಯತ್ರ ವೈದಿಕ ಮರ್ಯಾದಾ ಭೂಯಸ್ಯಾಗುಲತಾಂಗತ. ಅದರ ಅಭಿಪ್ರಾಯ ಅಪ್ಪಯ್ಯ ದೀಕ್ಷಿತರ ಪ್ರಕಾರ ಇಷ್ಟು: ಆನಂದ ತೀರ್ಥೀಯ ಮತಂ ಅಗ್ರಾಹ್ಯಮೇವ ನಃ, ಏನೇ ಆಗಲಿ ಆನಂದ ತೀರ್ಥರ ಮತ ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಯಾಕೆಂದ್ರೆ ವೇದದ ಎಲ್ಲ ನಿಯಮಗಳು ಅಲ್ಲಿ ಗಾಳಿಗೆ ತೂರಿದ್ದಾವೆ, ವೇದದ ನಿಯಮಗಳು ಉಲ್ಲಂಘಿಸಲ್ಪಟ್ಟಿವೆ ಅಲ್ಲಿ. ಹಾಗಾಗಿ ಆನಂದ ತೀರ್ಥರ ಮಧ್ವಾಚಾರ್ಯರ ಮತ ನಮಗೆ ಗ್ರಾಹ್ಯವಲ್ಲ, ಸ್ವೀಕಾರಕ್ಕೆ ಯೋಗ್ಯವಲ್ಲ ಅಂತ ಹೇಳಿ ಇತ್ತು. ತಥಾಪ್ಯಾನಂದ ತೀರ್ಥೀಯ ಮತಂ ಅಗ್ರಾಹ್ಯಮೇವನಃ. ಇದನ್ನು ಹೇಳಿದಾಗ ವಿಜೇಂದ್ರ ತೀರ್ಥರು, ಸರಿಯಾಗಿ ಹೇಳಿದ್ದೀರಿ ಅಪ್ಪಯ್ಯ ದೀಕ್ಷಿತರೆ, ನೀವು ಹೇಳಿದ ಮಾತು ಸತ್ಯ ಅಂತಂದ್ರು. ಅವ್ರಿಗೆ ಆಶ್ಚರ್ಯ, ಏನು, ಹೇಗೆ ಸತ್ಯ, ಒಪ್ಕೊಂಡ್ಬಿಟ್ರ? ಹಾಗಿದ್ರೆ ನಿಮ್ಮ ಮಧ್ವಮತ ತಪ್ಪು ಅಂತ ನೀವೇ ಒಪ್ಕೊಂಡ್ರ ಅಂತ ಕೇಳ್ತಾರೆ. ಅಲ್ಲ, ನಾವು ಹೇಳಿದ್ದು ಹಾಗಲ್ಲ, ನಮ್ಮ ಅಭಿಪ್ರಾಯ ಬೇರೆ ಇದೆ. ಇಲ್ಲಿ ನೋಡಿ, ತಥಾಪ್ಯಾನಂದ ತೀರ್ಥೀಯ ಮತಮಗ್ರಾಹ್ಯಮೇವನಃ ಅಂತ ಓದ್ಕೊಳ್ಬೇಡಿ, ತಥಾಪ್ಯಾನಂದ ತೀರ್ಥೀಯ ಮತಮಗ್ರಾಹ್ಯಮೇವನಃ ಅಂತ ಬಿಡಿಸಿಕೊಂಡು ಓದಿ ಅಷ್ಟೇ. ಒಂದು ಕ್ಷಣ ಅಲ್ಲಿ ನಿಲ್ಲಿಸಿ, ಅಲ್ಲಿ ಅವಾಗ ಏನಾಗುತ್ತೆ, ತಥಾಪ್ಯಾನಂದ ತೀರ್ಥೀಯ ಸಂಬೋಧನೆ ಅದು. ಹಾಗಾಗಿ ಆನಂದ ತೀರ್ಥರ ಮತದಲ್ಲಿ ಬಂದಂತಹ, ಆ ಪರಂಪರೆಯಲ್ಲಿ ಬಂದಂತಹ ವಿಜೇಂದ್ರ ತೀರ್ಥರೇ ನಮ್ಮ ಈ ಮತ, ಅದು ನಾನು ಅಪ್ಪಯ್ಯ ದೀಕ್ಷಿತರು ಹೇಳುವಂತಹ ಮಾತು, ನನ್ನ ಈ ಮತ ಅಗ್ರಾಹ್ಯ. ಯಾಕೆ ಅಂತಂದ್ರೆ ನಮ್ಮ ಮತದಲ್ಲಿ ಎಲ್ಲವೂ ಕೂಡ ವೇದದ ನಿಯಮಕ್ಕೆ ವಿರುದ್ಧವಾಗಿರುವಂತಹದ್ದು ಅಂತ ಅರ್ಥ ಆಗತ್ತೆ ಅಂತ.
ಅವ್ರಿಗೆ ಆಶ್ಚರ್ಯ ಆಯಿತು. ಏನೂ ಸಮಯ ತೆಗೆದುಕೊಳ್ಳದೇನೆ ಆ ಕ್ಷಣದಲ್ಲೇ ಹೇಳಬೇಕು ಅಂತಂದ್ರೆ ಎಂತಹ ಪ್ರತಿಭೆ ಇರಬೇಕು. ಅಂತೂ ಈ ರೀತಿಯಲ್ಲಿ ಅನೇಕ ವಾದಗಳಾಯಿತು. ಆ ಎಲ್ಲ ರೀತಿಯಲ್ಲಿ ಅವರು ಪರಾಭವಗೊಳ್ತಾರೆ. ಎಲ್ಲ ಕಲೆಗಳಲ್ಲೂ ಅವರು ನಿಷ್ಣಾತರಾಗ್ತಾರೆ. ಆ ಒಬ್ಬ ಹಾವಾಡಿಗ ಬರ್ತಾನೆ, ಅವನನ್ನು ಗೆಲ್ತಾರೆ. ಅದು ಹೇಗೆ ಅಂತಂದ್ರೆ, ಅವನು ಏನೇನೋ ಪುಂಗಿ ಎಲ್ಲ ಇಟ್ಕೊಂಡು ಊದಿದ. ಅವನ್ನೆಲ್ಲ ಮಾಡಿದ್ರೆ ಅದು ಹೀಗೇ ಊದಬೇಕು, ಹೀಗೆ ಊದಿದ್ರೆ ಮಾತ್ರ ತಲೆ ಎಲ್ಲ ಆಡ್ತೈತೆ, ಸ್ವಲ್ಪ ತಪ್ಪು ಊದಿದ್ರೆ ಅದು ಕೊಂದೇ ಬಿಡುತ್ತೆ ಅಂತ. ವಿಜೇಂದ್ರ ತೀರ್ಥ ಏನು ಮಾಡಲಿಲ್ಲ. ತಮ್ಮ ಕೊಳಲು, ಅವನಿಗೆ ಆಶ್ಚರ್ಯ, ಕೊಳಲಿಗೆ ಹೇಗೆ ಅದು ವಶೀಕರಣ ಮಾಡ್ಕೊಳ್ಬೋದು, ಸಾಧ್ಯವೇ ಇಲ್ಲ ಅಂತ ಅವನ ಭಾವ. ಕೊಳಲು ಊದ್ತಾ ಇದ್ದಾರೆ, ಏನು ನರ್ತನ ಮಾಡ್ತಾ ಇದೆ ಆ ಸರ್ಪ. ಅವನು ಅಂದ್ಕೊಂಡ ಇದು ಕಚ್ಚುತ್ತೆ ಅಂತ, ಆಗ್ಲೇ ಇಲ್ಲ. ಹೀಗೆ ಮತ್ತೆ ಅವನನ್ನೇ ಕಚ್ಚೋದಕ್ಕೆ ಹೋಗಿತ್ತು. ವಿಜೇಂದ್ರ ತೀರ್ಥ ಅನುಗ್ರಹದಿಂದ ಅವನು ಉಳಿದ. ಒಬ್ಬರು ವಿಷ ಕೊಡ್ಲಕ್ಕೆ ಬರ್ತಾರೆ, ಅದನ್ನು ಕೂಡ ಜೀರ್ಣಿಸ್ಕೊಳ್ತಾರೆ. ಧನ್ವಂತರಿ ಮಂತ್ರ ಜಪ ಮಾಡ್ತಾರೆ. ಈ ಭೂತ ಪ್ರೇತ ಬಾಧೆಯನ್ನು ತಾವು ಪರಿಹಾರ ಮಾಡ್ಕೊಳ್ತಾರೆ, ಯಾವುದು ನರಸಿಂಹ ಮಂತ್ರದ ಒಂದು ಸ್ತೋತ್ರದಿಂದಾಗಿ. ಹೀಗೆ ಅವರ ಒಂದು ಪವಾಡ ಬಹಳಷ್ಟು ವಿಸ್ತಾರವಾಗಿರುವಂತಹದ್ದು. ಗ್ರಂಥಗಳು ಅಷ್ಟೇ ವಿಸ್ತಾರ, 104 ಗ್ರಂಥಗಳು. ಎಂತೆಂತಹ ಗ್ರಂಥಗಳು! ಸೂತ್ರ ಪ್ರಸ್ಥಾನಕ್ಕೆ 10 ಗ್ರಂಥಗಳು. ಇನ್ನು ಶ್ರುತಿ ಉಪನಿಷತ್ ಪ್ರಸ್ಥಾನಕ್ಕೆ ಋಗ್ಭಾಷೆದ ಮೇಲೆ ಟಿಪ್ಪಣಿ, ಉಪನಿಷತ್ ಭಾಷೆಗಳಿಗೆ ಟೀಕಾಗಳಿಗೆ ಟಿಪ್ಪಣಿ, ಗೀತಾ ಪ್ರಸ್ಥಾನದ ಮೇಲೆ ಮತ್ತೆ ದಶಪ್ರಕರಣಗಳ ಮೇಲೆ ಟಿಪ್ಪಣಿ ಬರೀತಾರೆ. ಆಮೇಲೆ ವ್ಯಾಸತ್ರಯಗಳ ಮೇಲೆ, ನ್ಯಾಯಾಮೃತದ ಮೇಲೆ, ಚಂದ್ರಿಕಾ ಮೇಲೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಆಮೋದ ಮೊದಲಾದ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಹೀಗೆ ಅವರ ಗ್ರಂಥಗಳ ಸಂಖ್ಯೆಯೂ ದೊಡ್ಡದು. ಒಂದು ಮಾತಿದೆ, ವಿಜೇಂದ್ರ ಸ್ವಾಮಿಗಳ ಗ್ರಂಥಗಳ ಅಷ್ಟು ಹೆಸರನ್ನೇ ಸರಿಯಾಗಿ ಹೇಳಿಬಿಟ್ರೆ ಅವನು ದೊಡ್ಡ ಪಂಡಿತ ಅಂತ ಹೇಳಿ. ಅಂದ್ರೆ ಅಷ್ಟಾದ್ರೂ ಒಂದು ಆರಾಧನೆ ಸಂದರ್ಭದಲ್ಲಿ ಆ ಗ್ರಂಥಗಳ ಹೆಸರನ್ನಾದ್ರೂ ಓದಿಬಿಟ್ರೆ ದೊಡ್ಡ ಪುಣ್ಯ, ದೊಡ್ಡ ಒಂದು ನಮಗೆ ಪದವಿ ಸಿಕ್ಕಂತೆ, ದೊಡ್ಡ ಪಂಡಿತ ಅನ್ನೋ ಪದವಿಯನ್ನ ನಾವು ಪಡೆದುಕೊಂಡಂತೆ. ಅಷ್ಟು ವಿಶಿಷ್ಟವಾದ ಗ್ರಂಥಗಳವೆಲ್ಲ. ಮತ್ತೆ ವಿಜೇಂದ್ರ ತೀರ್ಥರ ಶಿಷ್ಯರು, ಒಂದು ಕಡೆ ಸುಧೀಂದ್ರ ತೀರ್ಥರು, ಅವರಿಗೆ ಮೊದಲೇ ಸುರೇಂದ್ರ ತೀರ್ಥರಿಂದ ಆಶ್ರಮ ಆಗಿತ್ತು. ವಿಜೇಂದ್ರ ತೀರ್ಥರಿಂದ ಅಧ್ಯಯನ ಮುಂದುವರಿಯಿತು. ಸುಧೀಂದ್ರ ತೀರ್ಥರು ಒಂದು ಕಡೆಗಾದ್ರೆ, ಇನ್ನೊಂದು ಕಡೆಗೆ ಅನೇಕ ಗೃಹಸ್ಥ ಶಿಷ್ಯರು. ಆಮೇಲೆ ವ್ಯಾಸರಾಜ ಮಠದ ರಾಮಚಂದ್ರ ತೀರ್ಥರಿಗೆ ಅವರು ಪಾಠ ಹೇಳಿದ್ದಾರೆ. ಅದನ್ನು ರಾಮಚಂದ್ರ ತೀರ್ಥ ಗ್ರಂಥಗಳಲ್ಲೂ ಉಲ್ಲೇಖ ಮಾಡ್ತಾರೆ ಅಂತ ವಿಜೇಂದ್ರ ತೀರ್ಥರು. ಹೀಗೆ ಅನೇಕ ಯತಿಗಳಿಗೆ ಪಾಠ ಹೇಳಿದಂತಹ ಒಂದು ವೈಭವ ಅವರದು. ಹೀಗೆ ಇವರ ಈ ಒಂದು ಕಡೆ ವಿದ್ಯಾ ಪರಂಪರೆ, ಅವರ ಗ್ರಂಥಗಳಿಂದ ಕೊಡುಗೆ, ಪವಾಡಗಳಿಂದ ಮಧ್ಯಮತದ ಒಂದು ಪತಾಕೆಯನ್ನು ಹಾರಿಸಿದ್ದು, ಇದೆಲ್ಲ ಒಂದು ಕಡೆಗಾದ್ರೆ, ಅವರ ಗ್ರಂಥಗಳನ್ನ ಅದು ಅವರ ಚಂದ್ರಿಕಾ ಅಥವಾ ವ್ಯಾಸತ್ರಯಗಳ ಮೇಲೆ ಬೇರೆ ಬೇರೆ ಗ್ರಂಥಗಳೇನು, ಟಿಪ್ಪಣಿ ಗ್ರಂಥಗಳು, ಖಂಡನ ಮಂಡನ ಗ್ರಂಥಗಳೇನು ಬಂದಿವೆ, ಅವರು ಸಾಮಾನ್ಯರು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವೇ ಇಲ್ಲ, ಅಷ್ಟು ಜಟಿಲವಾಗಿರುವಂತಹದ್ದು. ಆದರೂ ಕೂಡ ಅನೇಕ ಸರಳವಾಗಿ ಸಾಮಾನ್ಯರಿಗೂ ಅರ್ಥ ಆಗಬೇಕು, ಅವರು ಉದ್ಧಾರ ಆಗಬೇಕು ಅಂತಹ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಸ್ತೋತ್ರ ಕೃತಿ ಆಗ್ಲೇ ಹೇಳಿದಂತೆ ನರಸಿಂಹ ದೇವರ ಒಂದು ಅಷ್ಟಕ, ಹಾಗೆಯೇ ಈ ಪಾಪಮೋಚನ ಸ್ತೋತ್ರ, ತ್ರಿವಿಕ್ರಮ ಪಂಡಿತಾಚಾರ್ಯರ ವಿಷ್ಣು ಸ್ತುತಿಗೆ ವ್ಯಾಖ್ಯಾನ, ವ್ಯಾಸರಾಜರ ಮೇಲೆ ಸ್ತೋತ್ರ, ಹೀಗೆ ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು ಆ ಪಾಪಮೋಚನ ಸ್ತೋತ್ರ ಅಥವಾ ದುರಿತಾಪಹಾರ ಸ್ತೋತ್ರ ಅಂತ ಏನಿದೆ, ಅದರ ಬಗ್ಗೆ ಸಂಕ್ಷೇಪವಾಗಿ ಅದರ ಅರ್ಥಚಿಂತನೆಯನ್ನು ಮಾಡೋಣ. ಅಲ್ಲಿ ಹೇಳ್ತಾರೆ, ಸುಕೃತಂ ತಿಲಮಾತ್ರ ತುಲ್ಯಮೀಶ ಕ್ರಿಯತೇನೈವ ಮಯೈಕವತ್ಸರೇಪಿ ಅಪಿತು ಕ್ರಿಯತೇತು ದೋಷಪೂಗಃ ಪ್ರತಿಯಾವಂ ಸಕಲೇಂದ್ರಿಯೈರ್ಮುಕುಂದ. ಸಾಮಾನ್ಯವಾಗಿ ಪ್ರತಿನಿತ್ಯ ದೇವರ ಪೂಜೆ ಆದಮೇಲೆ ಒಂದು ಶತಾಪರಾಧ ಸ್ತೋತ್ರ ಅಂತ ಹೇಳಿ ಅಥವಾ ದ್ವಾತ್ರಿಂಶದ ಅಪರಾಧ ಸ್ತೋತ್ರ ಅಂತ ಹೇಳಿ ಅದನ್ನು ಪಠನೆ ಮಾಡಬೇಕು ಅಂತ ನಿಯಮ ಇದೆ. ನಮ್ಮ ಅನೇಕ ಪಾಪಗಳು, ಅದು ಪೂಜೆಗೆ ಸಂಬಂಧಪಟ್ಟಂತೆ ನಾವು ಗೊತ್ತಿಲ್ಲದೆ ಮಾಡಿರಬಹುದಂತ ಅನೇಕ ಪಾಪಗಳಿದೆ. ಅದನ್ನೆಲ್ಲ ನಿವೇದನೆ ಮಾಡಿಕೊಂಡು ಪರಿಹಾರ ಮಾಡಬೇಕು ಅಂತ ಹೇಳಿ, ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ರಾಹಿಮಾಂ ಕೃಪಯಾದೇವ ಶರಣಾಗತ ವತ್ಸಲ, ಹೀಗೆ ಇವೆಲ್ಲ ಸ್ತೋತ್ರಗಳನ್ನು ಹೇಳಿಕೊಂಡು ನಾವು ಪಾಪವನ್ನೆಲ್ಲ ನಿವೇದಿಸಿಕೊಂಡು ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಹೇಳಿ ನಿಯಮ ಇರುವಂತಹದ್ದು. ಇದು ಪೂಜಾ ಕಾಲಕ್ಕೆ ಇರುವಂತಹದ್ದಾದ್ರೆ, ಇನ್ನು ಸಾಮಾನ್ಯವಾಗಿ ಎಲ್ಲ ಕಾಲಕ್ಕೂ ಅನ್ವಯಿಸುವಂತೆ ಒಬ್ಬ ಭಕ್ತನಾದವನು ಏನೆಲ್ಲ ಪಾಪ ಮಾಡಿರಬಹುದು, ಈ ಜನ್ಮದಲ್ಲಿ ಮತ್ತು ಜನ್ಮಾಂತರಗಳಲ್ಲಿ ಮಾಡಬಹುದಾದ ಎಲ್ಲ ಪಾಪ ಚಿಂತನೆ ಮಾಡಿಕೊಂಡು ದೇವರಲ್ಲಿ ತಿಳಿಸಿ ಆ ಕ್ಷಮಾಪಣೆಯನ್ನು ಕೋರಿ
ಉದ್ಧಾರವಾಗುವುದಕ್ಕೆ ಏನು ಬೇಕೋ ಅದನ್ನ ವಿಜೇಂದ್ರ ತೀರ್ಥರು ಈ ಸ್ತೋತ್ರದಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಹೇಳ್ತಾರೆ, ನಮ್ಮ ಎಲ್ಲ ಇಂದ್ರಿಯಗಳಿಂದ ನಾವು ಪಾಪ ಮಾಡ್ತಾನೇ ಇದ್ದೇವೆ. ಮುಕುಂದ, ಹೇ ಪರಮಾತ್ಮ, ಮೋಕ್ಷ ಕೊಡುವಂತಹ ಭಗವಂತನೇ, ಸುಕೃತಂ ತಿಲ ಮಾತ್ರ ತುಲ್ಯಂ, ಈಶ, ಹೇ ಸ್ವಾಮಿ, ಸುಕೃತ ನಮ್ಮ ಪುಣ್ಯ ಅಂತಲೂ ತಿಲ ಮಾತ್ರ ತುಲ್ಯಂ, ಎಳ್ಳು ಕಾಳಿನಷ್ಟು ಕೂಡ ಮಾಡಲ್ಪಟ್ಟಿಲ್ಲ ನಮ್ಮಿಂದ. ಹೋಗ್ಲಿ, ಯಾವ ವರ್ಷದಲ್ಲೂ ಕೂಡ ಮಯೈಕ ವತ್ಸರೇ, ಒಂದು ವರ್ಷದಲ್ಲಿ ಯಾವತ್ತೂ ಒಂದು ಸಣ್ಣ ಪುಣ್ಯವೂ ಮಾಡಲ್ಪಟ್ಟಿಲ್ಲ ನನ್ನಿಂದ. ಆದರೆ ದೋಷಗಳ ಸಮೂಹವೇ ತುಂಬಿಕೊಂಡಿದೆ ನಾನು ಮಾಡಿದ್ದು. ಅದು ಎಷ್ಟು, ಯಾವಾಗ ಅಂದ್ರೆ ಪ್ರತಿ ಯಾಮದಲ್ಲೂ ಅಥವಾ ಪ್ರತಿ ಕ್ಷಣದಲ್ಲೂ ಕೂಡ ನನ್ನಿಂದ ಮಾಡಲ್ಪಟ್ಟಂತಹ ದೋಷಗಳೇ ತುಂಬಿಕೊಂಡಿವೆ. ಅಂತಹ ಪಾಪಿ ನನ್ನ ಉದ್ಧಾರ ಮಾಡು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಸಕಲೇಂದ್ರಿಯೈಹಿ ಅಂತಂದ್ರಿಂದ ಎಲ್ಲ ಇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಮತ್ತು ಮನಸ್ಸು, ಇಷ್ಟು ಸೇರಿದರೆ 11 ಇಂದ್ರಿಯಗಳಾಗತ್ತೆ. ಇದರಿಂದ ಪ್ರತಿ ಕ್ಷಣದಲ್ಲೂ ಪಾಪವನ್ನು ಮಾಡ್ತಾ ಇದ್ದೇವೆ, ಕ್ಷಮಿಸಿ ಉದ್ಧಾರ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಇಂದ್ರಿಯಗಳಿಂದ ಏನೇನು ಪಾಪ ಆಗತ್ತೆ ಅಂತಂದ್ರೆ ಮುಂದಿನ ಶ್ಲೋಕಗಳು ಹೇಳ್ತಾರೆ. ನ ಶಿರಶ್ಚರತೀಶ ಮೇ ಕದಾಪಿ ಶ್ರುತಿಜಾನಂದ ಭರೇಣ ಸದ್ಗುಣಾನಾಂ ಅಪಿತು ಪ್ರಭು ಬಂಧು ದುರ್ಗುಣಾನಾಂ ಶ್ರವಣಾರ್ಥಂ ಚಲಿತಂ ಭವತ್ಯಶಂಕಂ. ನ ಶಿರಶ್ಚಲತೀಶ ಮೇ ಕದಾಪಿ, ಹೇ ಸ್ವಾಮಿ, ಕದಾಪಿ ಮೇ ಶಿರಃ ನ ಚಲತಿ, ನನ್ನ ತಲೆ ಹೋಗೋದೇ ಇಲ್ಲ ಯಾವುದ್ರ ಕಡೆಗೆ, ನಿನ್ನ ಸದ್ಗುಣಗಳನ್ನ ಕೇಳಿಸಿಕೊಳ್ಳಬೇಕು ಅನ್ನೋದ್ರ ಕಡೆಗೆ ಹೋಗೋದೇ ಇಲ್ಲ. ಆದರೆ ಅಪಿತು ಪ್ರಭು ನಮ್ಮ ಸ್ವಾಮಿಯಾಗಿರುವಂತಹ ಭಗವಂತನೇ ಆಗ್ಬೋದು, ಅಥವಾ ಲೋಕದಲ್ಲಿ ಪ್ರಭು ಆಗಿರುವಂಥವ್ರು, ನಮಗಿಂತ ಹಿರಿಯರಾದಂಥವ್ರು ಯಾರೇ ಇರ್ಬೋದು, ಮತ್ತೆ ಬಂಧು ಜನರು ಅಥವಾ ಮಿತ್ರರು ಯಾರಿದ್ದಾರೆ ಅವರು, ನಮ್ಮ ಅಕ್ಕಪಕ್ಕದವರು ಅಂತ ಯಾರಿದ್ದಾರೆ ಅವರು, ಅವರ ದುರ್ಗುಣಗಳ ಒಂದು ಶ್ರವಣ ಮಾಡಬೇಕು. ಅವರಲ್ಲಿ ಏನ್ ಕೆಟ್ಟದಿದೆ, ಇವ್ರು ಏನ್ ಹೇಳ್ತಾರೆ, ಅವ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ ಕೇಳ್ಕೊಳ್ಳೋದು. ಓ, ಅವ್ರು ಹಾಗಂತೆ, ಇವ್ರು ಹೀಗಂತೆ ಅಂತ ಹೇಳಿ ಅವರ ದೋಷವನ್ನ ಚಿಂತನೆ ಮಾಡ್ತಾ ಕೂಡೋದು. ಇದನ್ನ ಮಾತ್ರ ನಾನು ಮಾಡ್ತಾನೇ ಬರ್ತಾ ಇದ್ದೇನೆ. ಇನ್ನೊಬ್ಬರ ದೋಷ ಎಣಿಸೋದ್ರಲ್ಲಿ ನನಗೇನು ಯಾವುದೇ ರೀತಿಯ ಸಂಕೋಚ ಇಲ್ಲ. ಆದರೆ ಭಗವಂತನ ಅಥವಾ ದೋಷವನ್ನು ಕೇಳೋದಲ್ಲೂ ಕೂಡ ಯಾವುದೇ ಸಂಕೋಚ ಇಲ್ಲ. ಭಗವಂತನ ಆ ಗುಣಗಳನ್ನ ತಿಳಿಯೋದ್ರಲ್ಲಿ ಮಾತ್ರ ನನಗೆ ಯಾವುದೇ ಪ್ರವೃತ್ತಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ವಿಜಯ ತೀರ್ಥರು ಹೇಳ್ಕೊಡುವಂಥದ್ದಲ್ಲ, ನಮಗೋಸ್ಕರ ಅವರು ಈ ರೀತಿ ಪ್ರಾರ್ಥನೆ ಮಾಡಿದ್ದ ಅನುಗ್ರಹಿಸಿದಂತಹ ಸ್ತೋತ್ರವೇ ಹೊರತು ಅವರು ಹೀಗೆ ಮಾಡಿದ್ದಾರೆ ಅಂತ ಸರ್ವಥಾ ಭಾವಿಸಬಾರದು. ಮುಂದೆ ಹೇಳ್ತಾರೆ, ಶ್ರವಣೇ ಶ್ರವಣಾಯ ಸತ್ಕಥಾಯ ನಯತೇತೆ ತವ ಪುಣ್ಯ ಕೀರ್ತನಸ್ಯ ಅಪಿತು ವ್ಯಭಿಚಾರ ಲೋಕವಾರ್ತಾ ಶ್ರವಣಾಯೈವ ಭವತಃ ಸುವಿಸ್ತೃತೇದ್ಧಾ. ನನ್ನ 2 ಕಿವಿಗಳು ನಿನ್ನ ಸತ್ಕಥೆಯ ಶ್ರವಣಕ್ಕೋಸ್ಕರ ನ ಯತೇತೆ ಪ್ರಯತ್ನ ಪಡೋದೇ ಇಲ್ಲ. ಪುಣ್ಯಕೀರ್ತನ ನೀನು, ಅಂತಹನ ಕಥೆಯನ್ನು ಯಾವಾಗಲೂ ಕೇಳ್ತಾ ಇರಬೇಕು. ಅದನ್ನು ಕೇಳೋದಕ್ಕೆ ನಮ್ಮ ಈ ಕಿವಿಗಳು ಹೊರಟಿಲ್ಲ. ಆದರೆ ಅಪಿತು ವ್ಯಭಿಚಾರ ಲೋಕವಾರ್ತಾ ಶ್ರವಣ ಇವ ಭವತ ಸುವಿಸ್ತೃತೇದ್ಧ, ಚೆನ್ನಾಗಿ ನಮ್ಮ ಕಿವಿಗಳು ಅರಳಿಕೊಂಡು ಬಿಡುತ್ತಂತೆ. ಯಾವಾಗ ವ್ಯಭಿಚಾರ ವಾರ್ತೆ, ಲೋಕವಾರ್ತೆ, ಕೆಟ್ಟ ವಾರ್ತೆ ಇಂಥದ್ದನ್ನು ಕೇಳಬೇಕು ಅಂತಂದ್ರೆ ಮೊದಲಿಗೆ ಹೋಗುತ್ತೆ. ಇವತ್ತಿಗೂ ಕೂಡ ಮನುಷ್ಯ ಸಾಮಾನ್ಯವಾಗಿ ಬೆಳಿಗ್ಗೆ ಎದ್ದ ಮೇಲೆ ದೇವರ ಸ್ಮರಣೆ ಮಾಡೋದು ಬಿಡ್ತಾನೆ. ಮೊದಲು ನ್ಯೂಸ್ ಪೇಪರ್ ಬಂತ ನೋಡ್ತಾನೆ. ಯಾರು ಏನಾದ್ರು, ಎಲ್ಲಿ ಏನು ಆಕ್ಸಿಡೆಂಟ್ ಆಯ್ತು, ಎಷ್ಟು ಜನ ಸತ್ರು, ಯಾವ ಪೊಲಿಟಿಷಿಯನ್ ಏನ್ ಮಾಡಿದ, ಯಾವ ಸ್ಪೋರ್ಟ್ಸ್ ಮ್ಯಾನ್ ಏನಾಯ್ತು, ಅವನ್ಗೇನಾಯ್ತು, ಇದನ್ನ ನೋಡೋದ್ರಲ್ಲಿ ಲೋಕದ ವಾರ್ತೆಯನ್ನೇ ಕೇಳಿಸ್ಕೊಳ್ತಾ ಇರ್ತಾರಾಗ್ಲಿ, ನೋಡ್ತಾ ಇರ್ತಾರಾಗ್ಲಿ, ದೇವರ ಬಗ್ಗೆ ಸ್ಮರಣೆ ಅಂತ ಅನ್ನೋದು ಬರೋದೇ ಇಲ್ಲ. ಹಾಗಾಗಿ ಬಿಟ್ಟಿದೆ. ಹಾಗಾಗಿ ಅದು ಚಿಂತನೆ ಮಾಡಬೇಕು. ನಾವು ಎಷ್ಟು ಸಮಯ ಹಾಳು ಮಾಡಿಕೊಂಡಿದ್ದೇವೆ ಈ ಲೋಕದ ವಾರ್ತೆ ಕೇಳಿ ಕೇಳಿ ಕೇಳಿ. ಅದಕ್ಕೆ ಕಿವಿ ಅರಳತ್ತೆ, ಭಗವಂತನ ಕಥೆಗೆ ಕಿವಿ ಹೋಗೋದೇ ಇಲ್ಲ ಅಂತಂದ್ರೆ ಎಷ್ಟು ಪಾಪ ನಮ್ಮಿಂದ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಮುಂದೆ ಹೇಳ್ತಾರೆ, ಕಣ್ಣಿಂದ ಏನು ಪಾಪ ಆಗ್ತಾ ಇದೆ. ನ ಮಮಾಕ್ಷಿಯುಗಂ ಪ್ರವರ್ತತೆ ಶ್ರೀ ಭಗವಚ್ಛಾಸ್ತ್ರ ಕುಲಾವಲೋಕನಾಯ ಅಪಿತು ಧ್ರುವ ಪಾಲನರ್ತಕೀನಾಂ ಗಣಿಕಾನಾಂ ಪರಿನರ್ತನಾದಿ ದೃಷ್ಟ್ಯೈ. ನನ್ನ ಈ 2 ಕಣ್ಣುಗಳು ಭಗವಂತನ ಶಾಸ್ತ್ರ ಏನಿದೆ, ಆ ಸದಾಗಮಗಳು, ಅವುಗಳ ಸಮೂಹ, ಸರ್ವಮೂಲ ಗ್ರಂಥಗಳು, ಟೀಕಾ ಟಿಪ್ಪಣಿ ಏನಿದೆ, ಅವುಗಳ ಅವಲೋಕನೆಗೆ ಹೋಗೋದೇ ಇಲ್ಲ. ಮತ್ತೆ ಯಾವುದಕ್ಕೆ ಹೋಗುತ್ತೆ, ನಿಶ್ಚಯವಾಗಿ ಯಾವುದಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಕಣ್ಣುಗಳು
ನರ್ತಕೀನಾಂ ಗಣಿಕಾನಾಂ ಪರಿನರ್ತನಾದಿ ದೃಷ್ಟಿ. ನರ್ತಕಿಯರು ಗಣಿಕೆಯರು ಇವತ್ತಿನ ಕಾಲಕ್ಕೆ ಹೇಳೋದಾದ್ರೆ ಯಾವುದೋ ಸಿನಿಮಾ, ಯಾವುದೋ ಆಕ್ಟ್ರೆಸ್ಸು, ಆ ಅವಳು ಹೇಗಿದ್ದಾಳೆ, ಇವಳು ಹೇಗಿದ್ದಾಳೆ, ಇದಕ್ಕೋಸ್ಕರ ನೋಡಬೇಕು ಅಂತ ಹೋಗ್ತಾ ಇದ್ದಾರೆ ಹೊರತು ಇನ್ನು ಯಾವುದೇ ರೀತಿಯಲ್ಲೂ ಅಲ್ಲ. ಹಾಗಾಗಿ ಕಣ್ಣು ಅದಕ್ಕೆ ವಿನಿಯೋಗಿಸಲ್ಪಟ್ಟಿವೆ. ನಿನ್ನ ದೇವರ ಒಂದು ಶಾಸ್ತ್ರದ, ಆ ಭಗವಂತನ ಶಾಸ್ತ್ರ, ಅದರ ಕಡೆ ನಮ್ಮ ಕಣ್ಣು ಹೋಗಿಲ್ಲ, ಅದು ಎಂತಹ ಒಂದು ದೊಡ್ಡ ಪಾಪ ಘಟಿಸ್ತಾ ಇದೆ ಅಂತ ಅನ್ನುವ ಚಿಂತನೆಯನ್ನ ಕೊಡ್ತಾ ಇದ್ದಾರೆ. ಮುಂದೆ ಇದೆಲ್ಲ ನಾವು ಭಕ್ತರಾಗಿ ನಿವೇದನೆ ಮಾಡಿಕೊಳ್ಳಬೇಕು. ನಹಿನಾಸಿಕಯ ಕದಾಪಿ ವಿಷ್ಣು ಪದ ಪದ್ಮಾರ್ಪಿತ ಪುಷ್ಪಗಂಧ ಬುದ್ಧಿ ಕಮಲೇಶ ಭವಾಮಿ ಕಿಂತು ವಿಷ್ಣೋಶ್ಚರಣಾನರ್ಪಿತ ಪುಷ್ಪಗಂಧ ಬುದ್ಧಿ. ಈ ಮೂಗಿನಿಂದ ಎಂದಿಗೂ ಕೂಡ ಭಗವಂತನ ಪಾದಪದ್ಮಕ್ಕೆ ಅರ್ಪಿತವಾದಂತಹ ಪುಷ್ಪವಾಗಲಿ ಗಂಧವಾಗಲಿ ಅದನ್ನು ಆಘ್ರಾಣಿಸಿದ್ದು ಇಲ್ಲವೇ ಇಲ್ಲ, ಅದರ ವಾಸನೆ ನೋಡಿದ್ದು ಇಲ್ಲವೇ ಇಲ್ಲ. ಆದರೆ ಕಮಲೇಶ, ಕಮಲಾನಾಥ, ಲಕ್ಷ್ಮೀಪತಿ, ಹೇ ವಿಷ್ಣು, ನಿನ್ನ ಚರಣಕ್ಕೆ ಅನರ್ಪಿತವಾದಂತಹ ಪುಷ್ಪ ಇದ್ರೆ ಅದನ್ನು ಸ್ವೀಕಾರ ಮಾಡಿದ್ದೇವೆ. ಅದಕ್ಕೆ ಅರ್ಪಿತವಲ್ಲದ ಭಗವಂತನ ಚರಣಕ್ಕೆ, ಭಗವಂತನಿಗೆ ಅರ್ಪಿತವಲ್ಲದ ಗಂಧ ಇದ್ರೆ ಅದನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಅದರಲ್ಲಿ ಬುದ್ಧಿ ಹೋಗುತ್ತೆ. ಇವತ್ತು ಅಂಗಡಿಯಲ್ಲಿ ಏನೇನೋ ಪರ್ಫ್ಯೂಮ್ ಅಂತೆ, ಏನೇನೋ ಅಲಂಕಾರದ ವಸ್ತುಗಳು ಬೇಕಾದಷ್ಟು ಸಿಗ್ತಾ ಇವೆ. ಅದರಲ್ಲೂ ಗಂಡಸರಿಗೂ ಇದು ಅನ್ವಯವಾಗುವಂಥದ್ದು, ಹೆಂಗಸರಿಗೂ ಅನ್ವಯವಾಗುವಂತಹದ್ದು. ಒಂದು ಹೆಂಗಸರು ಸರಿಯಾದ ತಿಲಕ ಅದು ಇಲ್ಲವೇ ಇಲ್ಲ, ಸರಿಯಾದ ಕುಂಕುಮ ಧಾರಣೆ ಅನ್ನೋದು ಇಲ್ಲವೇ ಇಲ್ಲ. ಗಂಡಸರಾದ್ರೆ ಸರಿಯಾದ ತಿಲಕ ಧಾರಣೆ, ಮುದ್ರಾಧಾರಣೆ, ಅಂಗಾರಕ್ಷ ಧಾರಣೆ ಯಾವುದೂ ಇಲ್ಲ. ಯಾಕೆ ಇಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀರಿ ನೀವು? ಹೇಗೋ ಇದ್ರಾಯ್ತಪ್ಪ, ದೇವರೇನೋ ಸ್ಮರಣೆ ಮಾಡಿದ್ರಾಯ್ತು, ಇದಕ್ಕೆ ಇಷ್ಟೆಲ್ಲ ಪ್ರಾಮುಖ್ಯತೆ ಕೊಡಬೇಕಾ ಅಂತಂದ್ರೆ, ಭಾಗವತದ ಒಂದು ಮಾತಿದೆ. ಉದ್ಧವ ಒಂದು ಮಾತನ್ನು ಹೇಳ್ತಾನೆ. ತ್ವಯೋಪಭುಕ್ತ ಸೃಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜಿನೋ ದಾಸಾಸ್ತವ ಮಾಯಾಂ ಜಯೇಮಹಿ. ಹೇ ಕೃಷ್ಣ, ನಮಗೆ ನೀನೊಂದು ಬಂಧನವನ್ನು ಹಾಕಿಟ್ಟಿದ್ದಿ. ನೀನು ಮತ್ತು ನಿನ್ನ ಪತ್ನಿಯಾದ ದುರ್ಗಾದೇವಿ ಸೇರಿ ಒಂದು ಬಂಧನವನ್ನು ಹಾಕಿಟ್ಟಿದ್ದೀರಿ. ಆ ಬಂಧನದ ಒಳಗೆ ನಾವು ಆ ಪ್ರಕೃತಿಯ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೇವೆ. ಅದು ಒಂದು ಜೀವಾಚ್ಛಾದಿಕ, ಪರಮಾಚ್ಛಾದಿಕ ಅಂತನ್ನುವಂತಹ ಬಂಧನ ಅಲ್ಲಿ ಸೇರ್ಕೊಂಡಿದೆ. ನಾವ್ಯಾರು ನಮಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಪರಮಾತ್ಮ ಯಾರು, ನಮ್ಮ ಅಂತರ್ಯಾಮಿ ಭಗವಂತ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಹೇಗೆ ಉದ್ಧಾರ ಆಗಬೇಕು ಅಂತಂದ್ರೆ, ತ್ವಯೋಪಭುಕ್ತ ಸೃಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜಿನೋದಾಸಸ್ತವ ಮಾಯಾಂ ಜಯೇಮಹಿ. ಈ ಬಂಧನದಿಂದ, ಸಂಸಾರದಿಂದ ಬಿಡುಗಡೆಯಾಗಿ ನಾವು ಮುಂದೆ ಹೋಗಬೇಕು ಅಂತಿದ್ರೆ, ಮೋಕ್ಷಕ್ಕೆ ಹೋಗಬೇಕು ಅಂತಿದ್ರೆ ಒಂದೇ ಉಪಾಯ ಇರೋದು ಭಗವಂತ. ತ್ವಯಾ ಉಪಭುಕ್ತ ಸೃಗಂಧ ವಾಸೋಲಂಕಾರ ಚರ್ಚಿತಾ, ನೀನು ಉಪಭೋಗಿಸಿದ, ನೀನು ಸ್ವೀಕಾರ ಮಾಡಿ ಪ್ರಸಾದ ರೂಪದಲ್ಲಿ ನಮಗೆ ಬಂದಂತಹ ಸೃಕ್, ಹಾರ, ಅದು ಹೂವು, ಹಾರ ಏನೇ ಆಗಿರಲಿ, ಅಥವಾ ಮಾಲೆ, ಯಾವುದೇ ರೀತಿಯ ಮಾಲೆ, ಗಂಧ, ಮೈಗೆ ಹಚ್ಚಿಕೊಳ್ಳುವಂತಹ ಗಂಧ, ಮತ್ತೆ ವಾಸಸ್ ಯಾವುದು, ಬಟ್ಟೆ, ಅಲಂಕಾರ ದ್ರವ್ಯಗಳು ಯಾವುದೇ ಆಗಿರಲಿ, ಅದರಿಂದ ನಾವು ನಮ್ಮ ಅಂಗವನ್ನು ಲೇಪಿಸಿಕೊಂಡ್ರೆ, ಹಚ್ಚಿಕೊಂಡ್ರೆ, ಮತ್ತೆ ಉಚ್ಛಿಷ್ಟ ಭೋಜಿನಃ, ನಿನ್ನ ಉಚ್ಛಿಷ್ಟವನ್ನ ತಿಂದರೆ ನಾವು ನೀನು ಹಾಕಿದಂತಹ ಈ ಮಾಯೆಯನ್ನು ಬಿಡುಗಡೆ ಮಾಡಿಕೊಂಡು ದಾಟಿ ನಾವು ಮುಂದೆ ಹೋಗ್ತೇವೆ ಅಂತ. ನಾವು ಸಂಸಾರದಲ್ಲಿ ಇಲ್ಲೇ ಬಿದ್ದಿರಬೇಕು ಅಂತಿದ್ರೆ ನಾವು ಯಾವುದೋ ಪರ್ಫ್ಯೂಮ್ ಸೆಂಟ್ ಏನ್ ಬೇಕಾದ್ರೂ ಹಾಕೊಂಡಿರ್ಬೋದು. ಕೆಲವರು ಹೀಗೂ ಇರ್ತಾರೆ, ದೇವರ ಪ್ರಸಾದವೂ ಆಗಲಿ, ಈ ಕಡೆ ಈ ಹೊರಗಡೆ ಪರ್ಫ್ಯೂಮ್ ಆಗಲಿ, ಸುಗಂಧ ಭರಿತ ಯಾವುದೋ ಪರಿಮಳ ಅದೂ ಆಗಲಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ತೆಗೆದುಕೊಂಡ್ರೆ ಭಗವಂತನದ್ದೇ ಆಗಬೇಕು, ಬೇರೆ ಯಾವುದನ್ನು ನಾವು ತೆಗೆದುಕೊಳ್ಳೋ ಹಾಗಿಲ್ಲ. ಹಾಗಾಗಿ ಇದೂ ಇರಲಿ ಅದೂ ಇರಲಿ ಅಂತಂದ್ರೆ ಸಾಧ್ಯ ಇಲ್ಲ. ಒಳ್ಳೆದೂ ಇರಲಿ ಕೆಟ್ಟದೂ ಇರಲಿ, ನಮಗೆ ಹಾಲು ಕುಡಿಯೋಣ ವಿಷವೂ ಕುಡಿಯೋಣ ಅಂತ ಯಾರು ಕುಡಿತಾರ? ಇಲ್ಲ. ಒಳ್ಳೆದನ್ನೇ ತಿನ್ಬೇಕು ಅಂತ ಬಯಸ್ತಾನೆ, ವಿಷ ಕುಡಿಬೇಕು ಅಂತ ಯಾರು ಬಯಸೋದಿಲ್ಲ. ಹಾಗೆ ನಾವು ಲೇಪನೆ ಮಾಡ್ಕೊಳ್ಳೋದಿದ್ರೆ ಒಳ್ಳೆ ಅಲಂಕಾರ ಮಾಡಿಕೊಳ್ಳೋಣ, ಭಗವಂತನಿಗೆ ಅರ್ಪಿತವಾದದ್ದನ್ನೇ ನಾವು ಸ್ವೀಕಾರ ಮಾಡಬೇಕೆ ಹೊರತು ಬೇರೆ ಇನ್ನೊಂದಲ್ಲ. ಇದು ಒಂದು ಅತಿರೇಕ ನಮ್ಮದು. ಅಥವಾ ಇನ್ನೊಂದು ಅತಿರೇಕ, ಈಗ ಒಂದು ವಿಷ್ಣುವಿಗೆ ಅರ್ಪಣೆ ಮಾಡಿ ತಗೊಳ್ಬೇಕು ತಾನೆ, ಆಯ್ತು. ಯಾವುದೋ ಅಂಗಡಿಯಲ್ಲಿ ಸಿಗುವಂತ ಪರ್ಫ್ಯೂಮನ್ನೇ ತೆಗೆದುಕೊಂಡು ಭಗವಂತನಿಗೆ ಅರ್ಪಣೆ ಮಾಡಿ, ದೇವರೇ ನಿನಗೂ ನಾಲ್ಕು ನಿನಗೆ ಹೊಡೆದು, ನಿನ್ನ ವಿಗ್ರಹಕ್ಕೂ ನಾವು ಹೊಡೆದು ಅದನ್ನೇ ನಾವು ಸ್ವೀಕಾರ ಮಾಡ್ತೀವಿ, ಅದೂ ಸರಿಯಲ್ಲ. ನಿಷಿದ್ಧವಾದದ್ದನ್ನ ಭಗವಂತನಿಗೆ ಅರ್ಪಿಸಲೇಬಾರದು. ಹಾಗಾಗಿ ಅದು ಕೂಡ ಬರೋದಿಲ್ಲ. ಈ ಎರಡೂ ರೀತಿಯಲ್ಲಿ ನಾವು ಬಿಡಬೇಕು. ಒಂದು, ನಿಷಿದ್ಧವಾದ ಭಗವಂತನಿಗೆ ಅರ್ಪಿಸಿ ತೆಗೆದುಕೊಳ್ತೀವಿ ಅಂತ ಅನ್ನೋದು ಬಿಡಬೇಕು. ಅಥವಾ
ಬೇರೆದನ್ನ ಹಾಗೆ ತೆಗೆದುಕೊಳ್ಳೋದು ಕೂಡ ಬಿಡಬೇಕು. ವಿಹಿತವಾದದೇ ಗಂಧ ಪುಷ್ಪಗಳು, ಒಳ್ಳೆಯ ಪುಷ್ಪ, ಮಲ್ಲಿಗೆ ಹೂವು, ಒಳ್ಳೆಯ ಯಾವುದು ಕಮಲದ ಪುಷ್ಪ ಏನೇ ಇರ್ಬೋದು, ಒಳ್ಳೆಯ ಸ್ವೀಕಾರಕ್ಕೆ ಯೋಗ್ಯವಾದಂಥ ಪುಷ್ಪ ಇರ್ಬೋದು, ದೇವರಿಗೆ ಅರ್ಪಿಸದೇ ತೆಗೆದುಕೊಳ್ಳೋದು ಅದು ಕೂಡ ತಪ್ಪು. ಹಾಗಾಗಿ ಯಾವುದೇ ಹೊರಗಿನ ಪರ್ಫ್ಯೂಮು, ದೇವರಿಗೆ ಅರ್ಪಿತವಲ್ಲದ ವಸ್ತುಗಳು, ಅದನ್ನು ಬಿಟ್ಟು ಶುದ್ಧ ರೀತಿಯಲ್ಲಿ ಅಲಂಕಾರ ಮಾಡಿಕೊಳ್ಬೇಕು ನಾವು ಅಂತನ್ನೋದನ್ನ ಉದ್ಧವ ಈ ಮಾತಲ್ಲಿ ಹೇಳ್ತಾ ಇದ್ದಾನೆ. ಅದನ್ನೇ ಇಲ್ಲಿ ವಿಜೇಂದ್ರ ತೀರ್ಥರು ಹೇಳ್ತಾ ಇದ್ದಾರೆ. ದೇವರೇ, ನನಗೆ ನಿನ್ನಲ್ಲಿ ಅರ್ಪಿತವಾದ ನಿನಗೆ ಅರ್ಪಿತವಾದ ಆ ಪುಷ್ಪಗಂಧದ ಮೇಲೆ ಆಸಕ್ತಿ ಇಲ್ಲ, ಅರ್ಪಿತವಲ್ಲದರ ಮೇಲೆ ನನಗೆ ಆಸಕ್ತಿ ಇದೆ ಅಂತ ಹೇಳಿ ನಿವೇದನೆ ಮಾಡಿಕೊಡ್ಬೇಕಂತೆ. ಮುಂದೆ ಹೇಳ್ತಾರೆ, ನನ್ನ ಈ ನಾಲಿಗೆ ಅದು ಕೆಟ್ಟ ನಾಲಿಗೆ, ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ದಾಸರು ಹೇಳಿದ್ರಲ್ಲ, ಹಾಗೆ ನೀಚ ಬುದ್ಧಿ ಉಳ್ಳಂತಹ ನಾಲಿಗೆ ಅದೇನು ಮಾಡ್ತಾ ಇದೆ ಅಂತಂದ್ರೆ, ನೃಹರೇಚ್ಯುತ ಮಾಧವೇಶ ದಾಮೋದರ ಕೃಷ್ಣಿತಿ ಮುಖಾನ್ಸ್ತವಾಭಿಧೋಘಾನ್ ನಹಿ ಕೀರ್ತಯತಿ ಹಮೇ ಕುಜಿಹ್ವಾಪಿದು ದುರ್ಲಿಂಗ ಭಗಾಂಕಿತಾನ್ ಕುಶಬ್ದಾನ್. ಹೇ ನರಸಿಂಹ, ಅಚ್ಯುತ, ಮಾಧವ, ಈಶ, ದಾಮೋದರ, ಕೃಷ್ಣ, ಇದೇ ರೀತಿಯಲ್ಲಿ ನಿನ್ನ ಹೆಸರುಗಳು, ರೂಪಗಳು ಸಮೂಹ ಬೇಕಾದಷ್ಟಿದೆ, ಅನಂತ ನಾಮಗಳು ಉಳ್ಳವನು ನೀನು. ಅದರಲ್ಲಿ ನನ್ನ ಈ ಕೆಟ್ಟ ನಾಲಿಗೆ ಒಂದನ್ನು ಹೇಳೋದಿಲ್ಲ. ಎಂಥ ಪಾಪಿಷ್ಟ ನಾಲಿಗೆ ಇರಬೇಕದು. ಅದು ಹೇಳುತ್ತೆ, ಅದು ಸುಮ್ಮನೆ ನನ್ನ ನಾಲಿಗೆ ಮೌನವಾಗಿಲ್ಲ, ಅದು ನಾಲಿಗೆ ಮಾತಾಡುತ್ತೆ. ಕೆಟ್ಟ ಕೆಟ್ಟದನ್ನು ದುರ್ಲಿಂಗ ಭಗಾಂಕಿತಾನ್ ಕುಶಬ್ದಾನ್, ಕೆಟ್ಟ ಕೆಟ್ಟ ಅಂಗಗಳ ಕುರಿತಾಗಿ ಕೆಟ್ಟ ಕೆಟ್ಟ ವಿಷಯಗಳ ಬಗ್ಗೆ ಕುಶಬ್ದಗಳನ್ನ ಹೊರಡಿಸ್ತಾ ಇದೆಯೇ ಹೊರತು ನನ್ನ ನಾಲಿಗೆಯಿಂದ ಒಳ್ಳೆಯದು ಬರ್ತಾ ಇಲ್ಲ. ಮುಂದೆ ಹೇಳ್ತಾರೆ, ನನ್ನ ಕೈ ಏನು ಮಾಡ್ತಾ ಇದೆ ಅಂತಂದ್ರೆ, ತವಗೇಹವರಾಬಲೇಪನ ಅದಿಂ ನ ಕರೋಮೇ ಕುರುತಃ ಕದಾಪಿ ಭಕ್ತ್ಯ ಅಪಿತೂರು ಗುಣಾಣ ದುಷ್ಟ ವಸ್ತು ಗ್ರಹಣಾಯೈವ ಮುಕುಂದ ಕಿನ್ನು ಕುರ್ಮಃ. ಈ ಮನೆಯ ಗೇಹ ವರಾವಲೇಪನಾದಿಂ, ಮನೆಯಲ್ಲಿ ಕಸಗುಡಿಸಬೇಕು, ಶುದ್ಧವಾಗಿ ಇಟ್ಕೊಳ್ಬೇಕು, ಅವಲೇಪನ ಗೋಮಯ ಹಾಕಿ ಶುದ್ಧ ಮಾಡಬೇಕು ಅಂತಂದ್ರೆ ಅದಕ್ಕೆ ಈ ಕೈ ಹೋಗೋದೇ ಇಲ್ಲ. ದೇವರ ಮನೆಯದ್ದು ಮಾಡಬೇಕು, ಇಡೀ ಮನೆಯನ್ನೇ ದೇವರ ಮನೆ ತಂದ್ಕೊಂಡು ಮಾಡಬೇಕು. ಮುಖ್ಯವಾಗಿ ಇಡೀ ಮನೆಯೇ ದೇವರ ಮನೆ ತಂದ್ಕೊಂಡು ಮಾಡೋದಲ್ಲ, ದೇವರ ಪೂಜೆ ಅಂತಂದ್ಕೊಂಡು ಮಾಡಬೇಕು. ಅದರಲ್ಲೂ ದೇವರ ಮನೆಯ ವಿಶೇಷ ಸೇವೆಯನ್ನು ಮಾಡಬೇಕು. ಅಲ್ಲಿ ದೇವರ ಮನೆಯ ಶುದ್ಧೀಕರಣ ಎಲ್ಲ ಮಾಡಬೇಕು, ಕಸಗುಡಿಸಿ ಚೆನ್ನಾಗಿ ಗೋಮಯದಿಂದ ಸಾರಿಸಿ ಅಲ್ಲಿ ಪೂಜೆಯನ್ನು ಮಾಡಬೇಕು. ಕೈ ಈ ಕೆಲಸಕ್ಕೆ ಹೋಗೋದೇ ಇಲ್ಲ. ದೇವ್ರ ಪೂಜೆ ಮಾಡೋದು ಆಮೇಲೆ ಇರಲಿ, ದೇವರ ಮನೆ ಶುದ್ಧ ಮಾಡಲಿಕ್ಕೆ ಕೈ ಹೋಗೋದಿಲ್ಲ. ಆದರೆ ಅತ್ಯಂತ ದೊಡ್ಡ ದುಷ್ಟವಾದ ವಸ್ತು ಏನಿದೆ ಅದನ್ನ ಸ್ವೀಕಾರ ಮಾಡೋದಕ್ಕೆ ಈ ಕೈ ಹೋಗ್ತಾ ಇದೆ. ಮುಕುಂದ, ಏನ್ ಮಾಡ್ಲಿ, ನನ್ನ ಇಂದ್ರಿಯಗಳು ಆ ಕಡೆಗೆ ಹೋಗ್ತಾ ಇವೆ, ನನ್ನ ಕಾಪಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಇನ್ನು ನನ್ನ ಹೊಟ್ಟೆ ಹೇಗಿದೆ ಅಂತಂದ್ರೆ, ಉದರಂ ಮಧಿಕ್ಷಠಸ್ಯ ವಿಷ್ಣುರ್ಪಿತ ಪೂತಾನ್ಯ ವಿವರ್ಜಿತಂ ನಿತಾಂತಂ ಯದಪೂತತರಸ ಸಮರ್ಪಣೀಯ ಧಮವೃಂತಾಕ ಫಲಾಂಡು ಪೂರ್ವಭಾಗ್ಯ. ನನ್ನ ಹೊಟ್ಟೆಗೆ ಧಿಕ್ಕಾರವಿರಲಿ, ಅದು ನಾನು ಶಠ, ಮೂರ್ಖ ನಾನು. ವಿಷ್ಣುವಿಗೆ ಅರ್ಪಿತವಾದದ್ದು ಅದನ್ನು ಬಿಟ್ಟೇ ಬಿಡ್ತೇವೆ. ಹೊಟ್ಟೆ ವಿಷ್ಣುವಿಗೆ ಅರ್ಪಿತವಾದ ಸ್ವೀಕಾರ ಮಾಡ್ತಾನೇ ಇಲ್ಲ. ಆದರೆ ಯತ್ ಅಪೂತ ತರ, ಅಪೂತ ಅಂತಂದ್ರೆ, ಪೂತ ಅಂದ್ರೆ ಪವಿತ್ರ, ಅಪೂತ ತರ ಅಂತಂದ್ರೆ ಅಪವಿತ್ರತಮ, ಮತ್ತೆ ಅಸಮರ್ಪಣೀಯ, ದೇವರಿಗೆ ಸಮರ್ಪಣೆಯೇ ಆಗಿಲ್ಲ ಅಂತಹದ್ದನ್ನ ಸ್ವೀಕಾರ ಮಾಡ್ತಾ ಇದೆ. ಮತ್ತೆ ಅಧಮವಾದ ವೃಂತಾಕ ಫಲಾಂಡು, ಫಲಾಂಡು ಅಂತಂದ್ರೆ ಈರುಳ್ಳಿ, ಮತ್ತೆ ವೃಂತಾಕ ಈ ಅದೇ ಫಲಾಂಡು ಅಂತಂದ್ರೆ ಬೆಳ್ಳುಳ್ಳಿ ಸೇರಿಸ್ಕೊಳ್ಬಹುದು, ಮತ್ತೆ ವೃಂತಾಕ ಬದನೆಕಾಯಿ ಮೊದಲಾದ ನಿಷಿದ್ಧ ಪದಾರ್ಥಗಳು ರುಚಿಗೆ, ಬಾಯಿ ರುಚಿಗೆ ಹೇಗೆ ಬೇಕೋ ಅದು ತಿಂತಾ ಇದ್ದೇನೆ ಹೊರತು ದೇವರು ಹೇಳಿದಂತೆ ನಾನು ತಿಂತಾ ಇಲ್ಲ. ದೇವರು ಹೇಳಿದ ವಿಹಿತ ಪದಾರ್ಥ ತಿಂತಾ ಇಲ್ಲ ನಾನು. ಅದು ಬಿಟ್ಟು ಬೇರೆ ಎಲ್ಲ ನಿಷಿದ್ಧವಾದನ್ನೆಲ್ಲ ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅದರ ನಿವೇದನೆ ಇಲ್ಲಿದೆ. ಹಿಂದೆ ಹೇಳಿದಂತೆ ಆ ಭಾಗವತ ಶ್ಲೋಕದಲ್ಲಿ ಹೇಳಿದಂತೆ ಭಗವಂತನಿಗೆ ಅರ್ಪಿತವಾದ ಎಂಜಲು ಉಚ್ಛಿಷ್ಟ ಭೋಜಿನೋ ದಾಸಾಹ, ಆ ಭಗವಂತನಿಗೆ ಅರ್ಪಿತವಾದಂಥದ್ದನ್ನೇ ಸ್ವೀಕಾರ ಮಾಡಬೇಕೇ ಹೊರತು ಹಾಗೆ ಹೊಟ್ಟೆ ತುಂಬಿಸಿಕೊಳ್ಳಬಾರದು. ಆ ಎಚ್ಚರ ಸದಾಕಾಲ ಇರಬೇಕು. ಅದೇ ರೀತಿಯಲ್ಲಿ ಮೊದಲೇ ಹೇಳಿದಂತೆ ವಿಹಿತವಾದನ್ನೇ ಸಮರ್ಪಣೆ ಮಾಡಬೇಕು, ವಿಹಿತವಾದನ್ನೇ ಸ್ವೀಕಾರ ಮಾಡಬೇಕು ಕೂಡ. ಸಮರ್ಪಿತವಾದನ್ನೇ ಸ್ವೀಕಾರ ಮಾಡಬೇಕು. ಅದೇ ನಿಷಿದ್ಧವಾದ ಸಮರ್ಪಣೆ ಮಾಡಿ ಸ್ವೀಕಾರ ಮಾಡಬಾರದು. ಎರಡೂ ಎಚ್ಚರ ನಮ್ಮಲ್ಲಿ ಇರಬೇಕು. ಮುಂದೆ ಹೇಳ್ತಾರೆ, ಇನ್ನು ನನ್ನ ಕಾಲುಗಳು ಏನ್ ಮಾಡ್ತಾ ಇವೆ ಅಂತಂದ್ರೆ, ಖಲಜಾರವಧೂ ಗೃಹಾಡಿ ನಿತ್ಯಂ ಚರಣಾಭ್ಯಾಂ ಅನುಯಾಮ್ಯಹಂ ಖರಾಭ್ಯಾಂ ನತು ಮಾಧವ ತಾವಕಾಲಯಾಂಶ್ಚ ಪ್ರತಿಯಾಮೀಶ ಮಹತ್ತಮಾಗ್ರಹೋಹಂ. ನನಗೆ ದೊಡ್ಡ ಆಗ್ರಹ ಇದೆ, ದೇವರ ಮನೆಗೆ ಹೋಗಲೇಬಾರದು, ದೇವಸ್ಥಾನಕ್ಕೆ ಹೋಗಲೇಬಾರದು, ಪ್ರವಚನಕ್ಕೂ ಹೋಗಬಾರದು. ಮತ್ತೆ ಇನ್ನೆಲ್ಲಿಗೆ ಹೋಗಬೇಕು?
ಹೋದ್ರೆ ಖಲಜಾರ ವಧೂ ಗೃಹಾಣಿ ನಿತ್ಯಂ. ದುಷ್ಟರು, ಜಾರರು, ಜಾರವಧು, ವೇಶ್ಯಾಸ್ತ್ರೀಯರು ಅವರ ಮನೆಗಳ ಕಡೆ ಹೋಗ್ತಾ ಇದೆಯೇ ಹೊರತು ಭಗವಂತನ ಮಂದಿರದ ಕಡೆ ಹೋಗ್ತಾ ಇಲ್ಲ, ಮಠ ಮಂದಿರಕ್ಕೆ ಹೋಗ್ತಾ ಇಲ್ಲ ನಮ್ಮ ಕಾಲುಗಳು. ಶಾಸ್ತ್ರದಲ್ಲಿ ಹೇಳ್ತಾರೆ, ಅದರಲ್ಲೂ ಕೂಡ ಒಂದು ಪ್ರವಚನ ನಡೀತಾ ಇದೆ ಅಂತಂದ್ರೆ ಪ್ರವಚನಕ್ಕೋಸ್ಕರ ಒಂದೊಂದು ಹೆಜ್ಜೆ ಇಟ್ಟರೆ ಅದು ಅಶ್ವಮೇಧ ಫಲವನ್ನು ತಂದು ಕೊಡುವಂತಹದ್ದು. ಒಂದೊಂದು ಹೆಜ್ಜೆ ಒಂದೊಂದು ಅಶ್ವಮೇಧ ಫಲವನ್ನು ತಂದು ಕೊಡುತ್ತೆ. ಆದರೆ ಅಲ್ಲಿಗೆ ಹೋಗೋದೇ ಇಲ್ಲ. ಸುಲಭವಾದ ಮಾರ್ಗವನ್ನು ದೇವರು ಕೊಟ್ಟಾಗಲೂ ಕೂಡ ನಾವು ಉಪಯೋಗಿಸ್ಕೊಳ್ತಾ ಇಲ್ಲ ಅಂತಂದ್ರೆ ದೇವರು ಅದನ್ನ ತೆಗೆದು ಬಿಡ್ತಾನೆ ಅಂತ ಆ ಎಚ್ಚರ ಇರಬೇಕು. ಬೇರೊಂದು ಕಡೆ ಹೇಳ್ತಾರೆ, ನಮಗೆ ದೇವರು ಏನು ಕೊಟ್ಟಿದ್ದಾನೆ ಇಂದ್ರಿಯಗಳನ್ನ ಸರಿಯಾಗಿ ಬಳಸ್ಕೊಳ್ಬೇಕು. ಆಗ ದೇವರು ಅದಕ್ಕೆ ಸರಿಯಾಗಿ ನಮಗೆ ಮತ್ತೆ ಉತ್ತರೋತ್ತರವಾಗಿ ಒಳ್ಳೆಯ ಜನ್ಮವನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ. ಅದು ಬಿಟ್ಟು ನಾವೇನಾದರೂ ಕೆಟ್ಟದಕ್ಕೆ ಉಪಯೋಗಿಸಿಕೊಂಡ್ರೆ ದೇವರು ಅದನ್ನು ಕೊಡೋದೇ ಇಲ್ಲ. ಇವತ್ತು ಲೋಕದಲ್ಲೂ ನೋಡಿ, ಸರ್ಕಾರದಿಂದ ಯಾವುದೋ ಗ್ರಾಂಟ್ಸ್ ತಗೊಂಡಿರ್ತಾನೆ, ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಅಂತ ತಗೊಂಡಿರ್ತಾನೆ. ಇನ್ನು ಬಳಸ್ಕೊಳ್ಳದೆ ಹೋದರೆ ಕೊಡೋದಿಲ್ಲ, ಮುಂದಿನ ವರ್ಷ ಕೊಡೋದಿಲ್ಲ, ನೀವು ಬಳಸ್ಕೊಂಡಿಲ್ಲ ಅದರಿಂದ ಕೊಡೋದಿಲ್ಲ ಅಂತಂತಾರೆ, ಅಥವಾ ಕಟ್ ಮಾಡ್ತಾರೆ. ಅಥವಾ ವಿದ್ಯಾರ್ಥಿ ಇದ್ದಾನೆ, ಒಳ್ಳೆಯ ರ್ಯಾಂಕ್ ಬಂದ ಯಾವುದೋ ತರಗತಿಯಲ್ಲಿ ಅವನಿಗೆ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ. ಆ ದುಡ್ಡನ್ನು ಇಟ್ಕೊಂಡು ಕ್ಲಬ್ಗೆ ಸಿನಿಮಾಗೆ ಅಂತ ಹೋಗಿ ಹಾಳು ಮಾಡ್ಕೊಂಡು ಮುಂದಿನ ವರ್ಷ ಫೇಲ್ ಆದ ನಿಲ್ಲಿಸ್ಬಿಡ್ತಾರೆ. ಹಾಗೆ ದೇವರು ಇಂತಹ ಒಂದು ನಿಧಿ, ಎಲ್ಲ ಇಂದ್ರಿಯಗಳೇ ನಿಧಿಗಳು ನಮಗೆ, ಅದನ್ನು ಕೊಟ್ಟಿದ್ದಾನೆ. ಅದನ್ನು ಬಳಸ್ಕೊಳ್ಳಿಲ್ಲ ಅಂತಂದ್ರೆ ಈ ಜನ್ಮಕ್ಕೆ ಇಷ್ಟೇ ಸಾಕು ಅಂತ ಹೇಳಿ ಈ ಜನ್ಮ ಮುಗಿದ ಮೇಲಲ್ಲ, ಈ ಜನ್ಮದಲ್ಲೇ ಮಧ್ಯದಲ್ಲೇ ನಮಗೆ ತೆಗೆದುಹಾಕಿಬಿಟ್ರೆ ಏನ್ ಮಾಡಬೇಕು? ಕಣ್ಣನ್ನ, ಕಾಲನ್ನ, ಕಿವಿಯನ್ನ, ಅದರ ಶಕ್ತಿಯನ್ನು ತೆಗೆದುಹಾಕಿಬಿಟ್ರೆ ಏನ್ ಮಾಡ್ಲಿಕ್ಕಾಗುತ್ತೆ? ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನಿರ್ವಂಚನೆಯಿಂದ ಭಗವಂತ ಕೊಟ್ಟಂತಹ ಈ ಒಂದು ಇಂದ್ರಿಯಗಳನ್ನು ಸಾರ್ಥಕಪಡಿಸ್ಕೊಳ್ಬೇಕು. ಅದೇ ಮನುಷ್ಯ ಜನ್ಮದ ಸಾರ್ಥಕ್ಯ ಅಂತ ಅಂದ್ಕೊಳ್ಬಹುದು. ಮುಂದೆ ಹೇಳ್ತಾರೆ, ಮನ ಏವ ಹರೇಖಿಲೇಂದ್ರಿಯಾಣಾಂ ವರಮಿತ್ತಂ ಪ್ರಮಿತಂ ಶ್ರುತಿ ಸ್ಮೃತಿಭ್ಯಾಂ ಸುಮನೋ ಜೈನೋಖಿಲೇಂದ್ರಿಯಾಣಾಂ ಜಯ ಏವೇತಿ ಜನಾನುಭೂತಿರಸ್ತಿ. ಮುಂದೆ ಹೇಳ್ತಾರೆ, ಈ ಮನಸ್ಸು ಎಲ್ಲ ಇಂದ್ರಿಯಗಳಿಗೂ ಶ್ರೇಷ್ಠವಾಗಿರುವಂತಹದ್ದು. ಮನಸ್ಸೊಂದು ಸರಿಯಾಗಿದ್ರೆ ಅಲ್ಲಿ ಹೇಳ್ತಾರೆ, ಸುಮನೋ ಜೈನೋಖಿಲೇಂದ್ರಿಯಾಣಂ ಜಯ ಏವೇತಿ ಜನಾನುಭೂತಿರಸ್ತಿ. ಜನರ ಅನುಭವ ಇದೆ, ಹಿರಿಯರ ಮಾತಿದೆ. ಏನು? ಒಳ್ಳೆಯ ಮನಸ್ಸನ್ನ ನಾವು ಹತೋಟಿಯಲ್ಲಿ ಇಟ್ಕೊಂಡಿದ್ದೆ ಆದ್ರೆ, ಒಳ್ಳೆಯ ರೀತಿ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದೆ ಆದ್ರೆ ಎಲ್ಲ ಇಂದ್ರಿಯಗಳನ್ನು ಗೆದ್ದಂತೆಯೇ ಅದು ಒಂದು ರೀತಿಯಲ್ಲಿ. ಹಾಗಾಗಿ ಮನಸಾಚ್ಯುತ ಕೃಷ್ಣ ತಾದೃಶೇನಾಪ್ಯನುಚಿಂತ್ಯೈವ ಭವಂತಮಾತ್ಮಭಕ್ತಾನ್ ಭವವಾರಿ ನಿಧೇ ಸುತಾರಯಂತಂ ಭವವಾರ್ಧಿಂ ನಹಿ ತತ್ವಮಸ್ತಿ ಯತ್ನಃ. ಹೇ ಕೃಷ್ಣ, ಈ ಭವವಾರಿಧೇಹೆ, ಈ ಸಂಸಾರ ಸಮುದ್ರದಿಂದ ನಮ್ಮನ್ನು ದಾಟಿಸುವಂತಹ ನಿನ್ನ ಸ್ಮರಣೆ ಏನಿದೆ ಅದನ್ನು ನಾನು ಮಾಡ್ತಾನೇ ಇಲ್ಲ. ನಹಿ ತರ್ತುಮಸ್ತಿ ಯತ್ನಃ, ಈ ದಾಟಬೇಕು ಅನ್ನೋ ಒಂದು ಪ್ರಯತ್ನ ಕೂಡ ನಾನು ಮಾಡಿಯೇ ಇಲ್ಲ, ಯೋಚನೆಯೇ ಮಾಡಿಲ್ಲ. ಇನ್ನು ಪ್ರಯತ್ನ ಮಾಡೋದು ಆಮೇಲೆ, ಯೋಚನೆಯೇ ಮಾಡಿಲ್ಲ, ಮನಸ್ಸಿನಿಂದಲೂ ಯೋಚನೆ ಮಾಡಿಲ್ಲ ನನ್ನ ಉದ್ಧಾರ ಹೇಗಾಗಬೇಕು. ಮಮ ಪಾಪ ಚಯಸ್ಯ ವಾಸುದೇವಾಂತಕ ಲೋಕಸ್ಥಿತಿರೇವ ಚೇತ್ ಫಲಂತು ನ ಸುಖೀ ಸದೃಶೋಸ್ತಿ ಮೇ ತ್ರಿಲೋಕ್ಯಾಂ ಫಲಭಾವಿರಸ್ತ ಮಹತ್ತಮೋಸ್ತಿ ಕೃಪ್ತಂ. ಮುಂದೆ ಒಂದು ನಿವೇದನೆ ಮಾಡ್ಕೊಳ್ತಾ ಇದ್ದಾನೆ ಈ ಭಕ್ತನಾದವನು. ಮಮ ಪಾಪ ಚಯಸ್ಯ ವಾಸುದೇವ, ಹೇ ವಾಸುದೇವ, ನನ್ನ ಈ ಪಾಪ ಕರ್ಮಗಳಿಗೆ ಅಂತಕ ಲೋಕ ಸ್ಥಿತಿರೇವ ಚೇತ್ ಫಲಂ, ನನ್ನ ಪಾಪ ಫಲಗಳಿಗೆ ಪಾಪಗಳಿಗೆ ಫಲ ಏನು ಅಂತಂದ್ರೆ ಅಂತಕ ಲೋಕ. ಅಂತಕ ಅಂದ್ರೆ ಯಮ, ನಮ್ಮನ್ನೆಲ್ಲ ಅಂತ ಕೊನೆ ಮಾಡುವವನು ಯಾರೋ ಯಮ. ಆ ಯಮಲೋಕದ ಸ್ಥಿತಿಯೇ, ಅಲ್ಲಿ ಹೋಗಿರೋ ವಾಸವೇ ನಮಗೆ ಒದಗೋದಾದ್ರೆ ನ ಸುಖಿ ಸದೃಶೋಸ್ತಿ ಮೇ ತ್ರಿಲೋಕ್ಯ, ಈ ಮೂರು ಲೋಕದಂತಹ ಸುಖಿ ಇನ್ನೊಬ್ಬನಿಲ್ಲ. ಯಾಕೆ ಅಂತಂದ್ರೆ ಒಂದು ಫಲವನ್ನ ಉಂಡಿ ಬಿಟ್ರೆ ಅದು ಕಳಿತು ಅಂತ ಅರ್ಥ. ಒಂದು ಶಿಕ್ಷೆ ಆಯಿತು ಅಂತಂದ್ರೆ ಆ ಪಾಪದ ಬಿಡುಗಡೆ ಆದ್ವಿ ಅಂತ ಅರ್ಥ. ಅಂದ್ರೆ ನಾವು ಹೀಗೆ ಕೇಳ್ಕೊಳ್ಬೇಕು, ದೇವರೇ ನಾವು ಪಾಪ ಕರ್ಮ ಮೊದಲು ಮಾಡಬಾರದು. ಒಂದು ವೇಳೆ ಮಾಡಕ್ ಹೊರಟಾಗ್ಲೇನೆ ಅಲ್ಲೇ ಶಿಕ್ಷೆ ಕೊಟ್ಟು ನಮ್ಗೆ ತಡೆದು ಬಿಡು. ಒಂದು ಕೆಟ್ಟ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಮನಸ್ಸು ಬಂತು, ಹೆಜ್ಜೆ ಹೆಜ್ಜೆ ಹಾಕಕ್ ಹೋಗ್ತಾ ಇದ್ದೀವಿ, ಅಲ್ಲೇ ಒಂದು ವಿಘ್ನ ಬಂದು ಏನೋ ಒಂದು ಶಿಕ್ಷೆ ಕೊಟ್ಟು ದೇವರು ನಮ್ಗೆ ಏನೋ ಬೀಳಿಸಿಯೋ ನೋವು ಮಾಡಿಯೋ ಅಲ್ಲೇ ಒಂದು ಏಟು ಕೊಟ್ಟು ನಿಲ್ಲಿಸಿಬಿಟ್ರೆ ಎಷ್ಟೋ ವಾಸಿ. ಮುಂದೆ ನರಕ ಆಗೋದಾದ್ರೆ ಎಷ್ಟು ಅನುಭವಿಸ್ಬೇಕು. ಆಮೇಲೆ ಒಂದು 1000 ರೂಪಾಯಿ ಸಾಲ ಮಾಡಿದ, ಒಂದು ತಿಂಗಳು ಬಿಟ್ಟು ಕೊಟ್ಟ, 100 ರೂಪಾಯಿ ಬಡ್ಡಿ ಆಗಿತ್ತು ಅಂತ ಇಟ್ಕೊಳ್ಳೋಣ, ಹೇಗೋ ಕಷ್ಟಪಟ್ಟು ತೀರಿಸ್ಬೋದು. ತುಂಬಾ ವರ್ಷ ಬಿಟ್ಟು ಬಿಟ್ರೆ ಚಕ್ರ ಬಡ್ಡಿ ಎಲ್ಲ ಸೇರ್ಕೊಂಡು ತುಂಬಾ ಜಾಸ್ತಿ ಆಗ್ಬಿಡುತ್ತೆ, ಬಡ್ಡಿಯೇ ಜಾಸ್ತಿ ಆಗ್ಬಿಡುತ್ತೆ. ಹಾಗೆ ನಾವು ಕೆಟ್ಟ ಕರ್ಮಕ್ಕೆ ಫಲವನ್ನ ಏನಾದ್ರೂ ಸ್ವೀಕಾರ ಮಾಡಲಿಲ್ಲ ಅಂತಂದ್ರೆ, ಅಥವಾ ನಮಗೆ ತಡವಾಗಿ ಆಯ್ತು ಅಂತಂದ್ರೆ ಅದು ಬಡ್ಡಿ, ಚಕ್ರ ಬಡ್ಡಿ ಅಂತ ಮುಂದೆ ನರಕದಲ್ಲಿ ಘೋರವಾಗಿ ನಮಗೆ ಕಾಡುತ್ತೆ. ನಾವು ವಿರುದ್ಧವಾಗಿ ನಡ್ಕೊಳ್ತೇವೆ.
ಒಂದು ಸಣ್ಣ ಪುಣ್ಯ ಕೆಲಸ ಮಾಡಿ ಈಗಲೇ ಫಲ ಬೇಕು ಅಂತ ಕೇಳ್ತೇವೆ. ಅದೇ ಪಾಪಕರ್ಮ ಮಾಡಿ ಅದಕ್ಕೆ ಪಾಪ ಬರಬಾರದು, ಯಾವುದೇ ನರಕ ಆಗ್ಬಾರ್ದು ಕೇಳ್ತೇವೆ. ತಪ್ಪದು. ಅದು ಉಳಿಸ್ಕೊಳ್ಬಾರ್ದು. ಪಾಪಕರ್ಮ ಮಾಡ್ಲಿಕ್ಕೆ ಹೋಗಬಾರ್ದು. ಒಂದು ವೇಳೆ ಮಾಡಿದ್ರೆ ಅಲ್ಲೇ ಶಿಕ್ಷೆಯನ್ನು ಕೊಡೋದಕ್ಕೆ ಕೇಳಿಬಿಡಬೇಕು ದೇವರನ್ನೇ. ದೇವರೇ, ನಾನು ಈ ಪಾಪ ಮಾಡಿದ್ದೇನೆ, ನೀನು ಉಪಮರ್ದ ಕಡಿಮೆ ಮಾಡು, ಅನುಗ್ರಹ ಮಾಡು ಅಂತ ಕೇಳ್ಕೊಳ್ಬೇಕೇ ಹೊರತು, ಅದು ಈಗಲೇ ಒಂದು ಶಿಕ್ಷೆಯನ್ನು ಕೊಟ್ಟು ಪರಿಹಾರ ಮಾಡಿಬಿಡು ಅಂತ ಕೇಳ್ಕೊಳ್ಬೇಕೇ ಹೊರತು ಮುಂದಕ್ಕೆ ಹಾಕಬಾರ್ದು ಅದನ್ನ. ಆ ಒಂದು ಸಂದೇಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ನ ಸುಖಾನುಭವಾಯ ಪಾಪ ಕರ್ಮಾಣ್ಯಹಮೀಶಾನುದಿನಂ ತನೋಮಿ ಕಿಂತು ಅಘನಾಶಿ ಯಶಃ ಪರೀಕ್ಷಣಾರ್ಥಂ ತವ ನಾಮ್ನಾ ಮನುತಾಪ ಸಿದ್ಧಯೇವ. ಇನ್ನೊಂದು ಒಂದು ಅಪೂರ್ವವಾದ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ದೇವರೇ, ನಾನು ಪಾಪಕರ್ಮ ಮಾಡ್ತಾ ಇರೋದು ಏನೊಂದು ಸುಖ ಆಗತ್ತೆ ಅಂತಲ್ಲ. ಹೌದು, ಪಾಪಕರ್ಮ ಮಾಡಬೇಕು, ಸುಖ ಆಗತ್ತೆ. ಪಾಪ ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಸುಖ ಆಗತ್ತೆ. ಆದ್ರೆ ಇನ್ನೊಂದು ಪರೀಕ್ಷೆ ಮಾಡ್ತಾ ಇದ್ದೇನೆ ನಾನು. ಅಘನಾಶಿ ಯಶಃ ಪರೀಕ್ಷಣಾರ್ಥಂ. ನಿನಗೊಂದು ಕೀರ್ತಿ ಇದೆ ಅಲ್ವಾ, ನಿನಗೊಂದು ಭಗವಂತನ ಕೀರ್ತಿ ಏನಿದೆ, ಒಂದು ಪ್ರಶಸ್ತಿ ಏನಿದೆ ಅಂತಂದ್ರೆ, ಯಾರು ಭಗವಂತ ನಾಮಸ್ಮರಣೆ ಮಾಡ್ತಾರೋ ಅವರ ಪಾಪವನ್ನ ಭಗವಂತ ನಾಶ ಮಾಡ್ತಾನೆ ಅಂತ. ನೀನು ಹೇಗೆ ನಾಶ ಮಾಡ್ತೀನಿ ಅಂತ ಅನ್ನೋದಕ್ಕೋಸ್ಕರವಾಗಿ ನಾನು ಪರೀಕ್ಷೆ ಮಾಡೋದಕ್ಕೋಸ್ಕರ ಈ ರೀತಿ ಇದೆ ಅಂತ ಹೇಳಿ ಒಂದು ನಿವೇದನೆ. ಇದನ್ನ ಆ ಶ್ರೀಮದ್ ಆಚಾರ್ಯರು ಕೃಷ್ಣಾಮೃತ ಮಹಾಣದಲ್ಲಿ ಹೇಳ್ತಾರೆ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವ. ಯಾವ ಕಳ್ಳರು ಕೂಡ ನಾವು ಕರೆದ್ರೆ ಬರೋದಿಲ್ಲ. ನಾವು ಇಲ್ಲದೆ ಇದ್ದಾಗ ನಮಗೆ ಗೊತ್ತಿಲ್ಲದೆ ಬಂದು ಕದ್ದು ನಮ್ಮ ಸಂಪತ್ತನ್ನು ದೋಚಿಕೊಂಡು ಹೋಗ್ತಾರೆ. ಅದು ನಮಗೆ ತುಂಬಾ ದುಃಖ ಆಗತ್ತೆ. ಅದರಿಂದ ನಮ್ಮ ಆಸ್ತಿಯ ಅಪಹರಣ ಆಯಿತು ಅಂತ ದುಃಖ ಆಗತ್ತೆ. ದೇವರು ದೊಡ್ಡ ಕಳ್ಳ. ಅವನು ನಾವು ಕರೆದ್ರೆ ಬರ್ತಾನಂತೆ. ಹೇ ನಾರಾಯಣ ಅಂತ ಕರೆದು ಬಿಟ್ರೆ ಸಾಕು, ಅವನು ಬರ್ತಾನೆ. ಬಂದು ಕದ್ಕೊಂಡು ಹೋಗ್ತಾನೆ. ನಮಗೆ ಗೊತ್ತಿಲ್ಲದೆ ಕದ್ಕೊಂಡು ಹೋಗ್ತಾನೆ. ಏನನ್ನ? ನಮ್ಮ ಪಾಪಕರ್ಮವನ್ನ. ಇಂತಹ ಕರುಣಾಮೂರ್ತಿ ಯಾರಿದ್ದಾರೆ? ಹಾಗಾಗಿ ನಾವು ಒಮ್ಮೆಯಾದ್ರೂ ಪರೀಕ್ಷೆಗೋಸ್ಕರವಾದ್ರೂ ಕರಿಬೇಕು ದೇವರ ಹೆಸರನ್ನ. ಅದರಿಂದ ಪಾಪನಾಶ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂದೆ ನ ಸುಖಂ ವಿಷಯಾಧಿ ಕಿಂತು ದೇವ ಪ್ರಸುಖ ವ್ಯಾಪ್ತಿ ಬಲಾತ್ ಪರೀಕ್ಷಯಾಪಿ ತವ ಮಂಗಲ ನಾಮ ಕೀರ್ತನೋತ್ಥೈಃ ಸುಕೃತೈಶ್ಚಮಂ ಮಮೇತಿ ಕೋಪರಾಧ. ಈಗ ಹೇಳ್ತಾರೆ, ನಿನ್ನ ಮಂಗಲವಾದ ನಾಮಕೀರ್ತನದಿಂದ ಉಂಟಾದಂತಹ ಸುಕೃತಗಳು ಏನಿದೆ ನನಗೆ ಶಾಂತಿಯನ್ನು ತಂದು ಕೊಡುವಂತಹದ್ದು, ಎಲ್ಲ ಪಾಪಗಳಿಗೆ ಶಾಂತಿಯನ್ನು ತಂದು ಕೊಡುವಂತಹದ್ದು. ಆಗ ನನಗೆ ಯಾವ ಅಪರಾಧ ಇರುತ್ತೆ, ನನ್ನ ಅಪರಾಧ ಎಲ್ಲವೂ ಕೂಡ ನಾಶವಾಗ್ತಾ ಇದೆ ಅಂತ ಹೇಳಿ ಒಂದು ಆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ನಿಜವಾ ಸರುಷಾ ಪ್ರದಾತು ಮಾರ್ತಿಂ ಹಿಧಿಕಾಂ ಪಾಪ ನಿಯಾಮಕಾಸುರೇಭ್ಯ ಅಶುಭಾನ್ಯಪಿ ಕಾರಯನ್ಮಯ ತ್ವಂ ರಮಸೆ ಸರ್ವ ನಿಯಾಮಕೇತಿ ಭಾತಿ. ಇನ್ನೊಂದು ಅಪೂರ್ವವಾದ ಪ್ರಮೇಯವನ್ನು ಹೇಳ್ತಾರೆ. ಸಜ್ಜನರಿಂದ ಒಂದು ಪಾಪ ಘಟನೆ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಪಾಪಾಭಿಮಾನಿ ದೈತ್ಯರಿರ್ತಾರೆ. ಪಾಪ ನಿಯಾಮಕ ಅಸುರೇಭ್ಯ, ಆ ಪಾಪ ನಿಯಾಮಕರಾದ ಅಸುರರಿಗೆ ಹೆಚ್ಚಿನ ದುಃಖವನ್ನು ಕೊಡಬೇಕು. ಆ ಪ್ರದಾತುಂ ಆರ್ತಿಂ ಅಧಿಕಾಂ ಆರ್ತಿಂ ಪ್ರದಾತುಂ, ಅವ್ರಿಗೆ ಹೆಚ್ಚಿನ ಒಂದು ದುಃಖವನ್ನು ಅವರಿಗೆ ಕೊಡಬೇಕು. ಇದು ಈ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲಿ ಏನಾಗಿರುತ್ತೆ, ಒಬ್ಬ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾನೆ, ಅವ್ರಿಗೊಂದು ಕಮಿಷನ್ ಬರುತ್ತೆ. ಅವನ ಮ್ಯಾನೇಜರ್ಗೆ ಒಂದು ಕಮಿಷನ್ ಬರುತ್ತೆ. ಅವನ ಮ್ಯಾನೇಜರ್ ಇನ್ನೊಂದಷ್ಟು ಕಮಿಷನ್ ಸ್ವಲ್ಪ ಸ್ವಲ್ಪ ಬರ್ತಾ ಹೋಗುತ್ತೆ. ಇದು ಆ ರೀತಿಯಲ್ಲಿ. ಇದು ಸ್ವಲ್ಪ ವ್ಯತ್ಯಾಸ ಏನಂತಂದ್ರೆ, ಯಾರು ಮಾಡ್ತಾವನಿಗೆ ಕಡಿಮೆ ಫಲ, ಅವನು ಒಳಗೆ ನಿಂತು ಮಾಡಿಸಿದಂತಹವನು ಯಾರಿದ್ದಾನಲ್ಲ ಆ ದೈತ್ಯ, ಅವನಿಗೆ ಹೆಚ್ಚು ಫಲ ಹೋಗುತ್ತೆ. ಮಾಡಿದ ಈ ಜೀವಿಗೆ ಕಡಿಮೆ ಒಂದು ಶಿಕ್ಷೆ, ಆ ಮಾಡಿಸಿದವನಿಗೆ ಇನ್ನೂ ಹೆಚ್ಚು. ಹಾಗಾಗಿ ಎಲ್ಲರ ನಿಯಾಮಕನಾಗಿ ಭಗವಂತ ಇದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಹೀಗೊಂದು ಪ್ರಾರ್ಥನೆ ಇಲ್ಲಿದೆ. ಅದಕ್ಕೆ ನಾವು ಆ ಚಿಂತನೆ ಮಾಡಬೇಕು. ಒಂದು ಸಜ್ಜನರಿಂದ ಒಂದು ಪಾಪ ನಡೀತಾ ಇದ್ದರೆ ಯಾರೋ ಅಸುರರ ಒಂದು ಪ್ರಭಾವ ಅಲ್ಲಿ ನಡೀತಾ ಇದೆ ಅಂತ ಅರ್ಥ. ಹಾಗೆ ಅದನ್ನು ಚಿಂತನೆ ಮಾಡಬೇಕು. ದೈತ್ಯ ತಾರತಮ್ಯ ತಿಳ್ಕೊಂಡಿರ್ಬೇಕು. ಕಾಮಾಭಿಮಾನಿ ದೈತ್ಯರು, ಕ್ರೋಧಾಭಿಮಾನಿ ದೈತ್ಯರು ಎಲ್ಲರೂ ಇದ್ದಾರೆ. ಎಲ್ಲರೂ ನಮ್ಮಿಂದ ಪಾಪ ಮಾಡಿಸ್ತಾನೆ ಇರ್ತಾರೆ. ಹಾಗಾಗಿ ಅವರ ಒಂದು ಆವೇಶಕ್ಕೆ ನಾವು ಗುರಿಯಾಗದೇನೆ ಭಗವಂತ ನಾಮಸ್ಮರಣೆ ಮಾಡಿಕೊಂಡು ನಾವು ಉದ್ಧಾರ ಆಗಬೇಕು ಅನ್ನೋ ಸಂದೇಶ ಇದರಲ್ಲಿದೆ. ಮುಂದೆ ಹೇಳ್ತಾರೆ, ಯದಿ ಕೃಷ್ಣ ಕದಾಚನಾಪಿ ಪುಣ್ಯಂ ಘಟತೆ ಪಾಪಮಯಸ್ಯ ಮೇಪಿ ತತ್ತು ಪ್ರಬಲಾಘಚೈರ್ವಿಹನ್ಯತೆ ವಾ ದುರಿತಧ್ವಂಸ ಕೃತಾರ್ಥಮೀಶವಾ ಸ್ಯಾತ್. ದೇವರೇ, ನಾನು ಅಪ್ಪಿತಪ್ಪಿ ಒಂದು ಪುಣ್ಯವನ್ನೇನಾದ್ರು ಮಾಡಿದ್ದೆ ಆದ್ರೆ ಅದು ಏನಾಗುತ್ತೆ ಗೊತ್ತಾ? ಪ್ರಬಲ ಅಘಚೈರ್ವಿಹನ್ಯತೆ. ನಾನು ಮಾಡಿದ ಯಾವುದೋ ದೊಡ್ಡ ಪಾಪದಿಂದ ಅದು
ನಾಶ ಹೊಂದಿ ಬಿಡ್ತಾ ಇದೆ ಅಥವಾ ಅಲ್ಲಿಗೆ ಸರಿ ಹೋಗ್ತಾ ಇದೆ. ಹಾಗಾಗಿ ನೀವು ಪುಣ್ಯ ಕೂಡಿಡೋದು ಎಲ್ಲಿ ಬಂತಂದು. ಇದು ಹೇಗೆ ಅಂತಂದ್ರೆ, ಒಂದು ಸಾಲ ಮಾಡಿರ್ತಾನೆ, ಸಿಕ್ಕಾಪಟ್ಟೆ ಸಾಲ ಮಾಡಿರ್ತಾನೆ, ಕೋಟಿಗಟ್ಲೆ. ಕಷ್ಟಪಟ್ಟು ದುಡಿದು ಸಾಲ ತೀರಿಸ್ಬೇಕು ದುಡಿಯಕ್ಕೆ ಹೋದ. ಒಂದು 10 ರೂಪಾಯಿ ಬಂತು. ಓ ತಿನ್ನೋಣ, ಚೆನ್ನಾಗಿ ಊಟ ಮಾಡೋಣ ಅಂತಿಲ್ಲ. ಯಾಕೆಂದ್ರೆ ಆ ಬಂದಿದ್ದ 10 ರೂಪಾಯಿ ಕೂಡ ಅದೇ ಡಿಡಕ್ಟ್ ಆಗಿದೆ. ಯಾಕೆ? ಆ ಬಡ್ಡಿಯೋ ಇನ್ಯಾವುದಕ್ಕೂ ಹೋಗಿದೆ. ಹಾಗೆ ನಾವು ಮಾಡುವಂತ ಸಣ್ಣ ಪುಣ್ಯವೂ ಕೂಡ ಮಾಡಿದ ದೊಡ್ಡ ಪಾಪಕ್ಕೆ ಅಲ್ಲೇ ಚುಕ್ತ ಆಯ್ತು ಅಂತಂತಾರಲ್ಲ, ಪೂರ್ತಿ ಅಲ್ಲ ಸ್ವಲ್ಪ ಹೋಯ್ತು ಅಂತ, ಆ ರೀತಿಯಲ್ಲಿ ಆಗ್ತಾ ಇದೆ. ಇನ್ನು ಎಕ್ಸ್ಟ್ರಾ ಕೂಡಿಡೋದೆಲ್ಲ ಬಂತು ಪುಣ್ಯವನ್ನ. ಹಾಗಾಗಿ ನಮ್ಮ ಪಾಪಗಳ ಅಕೌಂಟೇ ಜಾಸ್ತಿ ಇದೆ, ಪುಣ್ಯದ್ದು ನಿಲ್ ಅಥವಾ ನೆಗೆಟಿವ್ ಅಲ್ಲಿ ಇದೆ ಅಂತ ಅನ್ಕೊಳ್ಬಹುದು. ಮುಂದೆ ಹೇಳ್ತಾರೆ, ತದಿಹೋ ಭಯಥಾ ಪುಣ್ಯಮೂರ್ತೆ ಸುಕೃತಂ ನೋ ಘಟತೆ ಮನಾಗಪೀಶ ಮದಮೇ ಪುರತಸ್ತತೀವ ಭೀರೋರ್ ಭಗವನ್ ಕಾಲ ಭಯಾಪಹಚ್ಯುಪಾಯಂ. ಭಗವಂತ ನನ್ನ ವಿಪುಣ್ಯ ಮೂರ್ತಿ, ಪಾಪಮೂರ್ತಿ ನಾನು. ನನ್ನಿಂದ ಒಮ್ಮೆಯೂ ಕೂಡ ಪುಣ್ಯ ಘಟಿಸೋದೇ ಇಲ್ಲ ಅಂತಂದ್ರೆ, ಪುಣ್ಯ ನಡೆಯೋದೇ ಇಲ್ಲ ಅಂತಂದ್ರೆ ನನಗೆ ಇನ್ನೇನು ದಾರಿ ಇದೆ ಹೇಳು? ಕಾಲಭಯಾಪಹತ್ಯುಪಾಯಂ. ಕಾಲಭಯ, ಕಾಲ ಅಂದ್ರೆ ಮೃತ್ಯು, ಮೃತ್ಯುವಿನ ಭಯಕ್ಕೆ ಹತಿ, ಅದು ಸಂಹಾರ ಅಂದ್ರೆ ಕಾಲಭಯದ ಪರಿಹಾರ ಆಗೋದಕ್ಕೆ ಉಪಾಯವಾದರೂ ಎಲ್ಲಿದೆ ಹೇಳು? ನೀನೇ ತೋರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಸುಲಂಬರ ವೈಷ್ಣವಂ ಸುಜನ್ಮಾಚ್ಯುತ ದತ್ತಂ ಕೃಪಯಾ ತ್ವಯಾಹಮಾಪ್ಯ ಕ್ಷಣಜೀವ್ಯಪಿ ಕಲ್ಪಗತ್ವ ಬುದ್ಧ್ಯಾ ಪಶು ಚಂಡಾಲವದೇವ ಸಂಚರಾಮಿ. ನಾನು ಕಲ್ಪಕಾಲ ಬದುಕಿರ್ತೇನೆ ತಂದುಕೊಂಡು ಒಂದು ಪಶು ಚಂಡಾಲನಂತೆ ಬದುಕ್ತಾ ಇದ್ದೇನೆ ನಾನು. ಯಾವುದೋ ಮಾಡಬಾರದ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದೇನೆ. ಅದೇ ಅಸುಲವಾದ ವೈಷ್ಣವ ಜನ್ಮ, ಇದು ಶ್ರೇಷ್ಠವಾದ ವೈಷ್ಣವ ಜನ್ಮ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ ಅಂತ ಹೇಳಿದಾಗೆ, ಅಂತಹ ಒಂದು ಒಳ್ಳೆಯ ಜನ್ಮ ಬಂದಾಗ ನೀನು ಕೃಪೆಯಿಂದ ಕೊಟ್ಟಿದ್ದಿ. ನಾನು ಒಂದು ಕ್ಷಣಕಾಲ ಜೀವಿಸಿದರೂ ಕೂಡ ಸಾಕು. ಆದ್ರೆ ಅದು ಬಿಟ್ಟು ನಾನೇನ್ ಮಾಡ್ತಾ ಇದ್ದೇನೆ? ಪಶು ಚಂಡಾಲಂತೆ ಕಲ್ಪಕಾಲ ಬದುಕಿರ್ತೇನೆ ಅನ್ನೋ ಬುದ್ಧಿಯಿಂದ ನಾನು ನಡ್ಕೊಳ್ತಾ ಇದ್ದೇನೆ. ಅದು ಹೋಗಬೇಕು. ನ ತದಸ್ತಿ ಶರೀರಿಣಾಂ ಶತಾಬ್ದಾಯುಷಿ ಶಾಸ್ತ್ರ ಪ್ರಮಿತೇಪಿ ಕಿಂಚಿದೇವ ಭಗವನ್ ಖಲು ಸುಪ್ತ ರಾತ್ರಿಕಾಲೋ ಜಲಹೋಮಸ್ಯ ಸಮಾನತಾಮುಪೈತಿ. ಭಾಗವತದಲ್ಲಿ ಪ್ರಹ್ಲಾದರಾಜರು ಹೇಳಿದಂತಹ ಮಾತು ದೈತ್ಯ ಬಾಲಕರಿಗೆ, ಅದನ್ನು ಒಂದು ರೀತಿ ಸಂಗ್ರಹ ಮಾಡ್ತಾ ಇದ್ದಾರೆ ಇಲ್ಲಿ. ಅಲ್ಲಿ ಹೇಳ್ತಾರೆ, ಮನುಷ್ಯ 100 ವರ್ಷ ಆಯುಷ್ಯ, 100 ವರ್ಷದಲ್ಲಿ 50 ವರ್ಷ ನಿದ್ರೆಯಲ್ಲೇ ಹೋಗಿದೆ, ಇನ್ನು 50 ವರ್ಷ ಉಳಿದಿದೆ. ಅದರಲ್ಲಿ ಮೊದಲು 20 ವರ್ಷ ಬಾಲಕ, ಗೊತ್ತಾಗ್ತಾ ಇಲ್ಲ, ಆಟ ಆಡ್ತಾ ಕಳೆದ. ಯುವಕ ಎಚ್ಚರ ತಪ್ಪಿ ಮೈ ಮರೆತು ವಿನೋದದಲ್ಲಿ ಕಾಲ ಕಳೆದ. ಆಮೇಲೆ ಕೊನೆಯ 20 ವರ್ಷ ಅದು ಮುದಿತನದಲ್ಲಿ, ವೃದ್ಧಾಪ್ಯದಲ್ಲಿ ಹಾಳಾಯಿತು, ರೋಗದಿಂದ ಹಾಳಾಯಿತು. ಹಾಗಾಗಿ ಎಲ್ಲಿ ಇನ್ನು 10 ವರ್ಷದಲ್ಲಿ ಏನು ಮಾಡಬೇಕು? ಅದೇ ಮುಂದಿನ 1-2 ಶ್ಲೋಕದಲ್ಲಿ ಹೇಳ್ತಾರೆ, ಭಗವಂತ ಸುಪ್ತಿ ರಾತ್ರಿ ಕಾಲ ಜಲಹೋಮಸಿ ಸಮಾನತಮ ಉಪೈತಿ. ನಾನು ಮಲಗಿದ 50 ವರ್ಷ ಏನಿದೆ ಅದು ಜಲದಲ್ಲಿ ಹೋಮ ಮಾಡಿದಂತೆ ಅದರ ಒಂದು ಸಮ ಆಯಿತು. ಹಾಗಾಗಿ ಅದು ವ್ಯರ್ಥ ಆಯಿತು. ಇನ್ನು ಉಳಿದಿದ್ದು ದ್ವಿದಶಾಬ್ದ ಯುಗಂ ದಿವಾಪಿ ಪೂರ್ವೋತ್ತರಮೇಶ ಸ್ಥವಿರತ್ವ ಶೈಶವಾಭ್ಯಾಂ ಸಮಯಂ ಪ್ರಣಯಾಮಿ ಸರ್ವರೋಗೈರ್ ಬಹುಲೀಲಾಭಿರಪಿ ಪ್ರಮೂಢ ಬುದ್ಧ್ಯ. ದ್ವಿದಶಾಬ್ದ ಯುಗಂ, ದ್ವಿದಶ, ದಶ ಅಂದ್ರೆ 10, ದ್ವಿದಶ ಅಂದ್ರೆ 20, ದ್ವಿದಶಾಬ್ದ ಯುಗಂ 20 ಯುಗ, ಯುಗ ಅಂದ್ರೆ 2 ಅಂತ ಅರ್ಥ. 40 ವರ್ಷಗಳು ಅದು ಹಗಲೇ ಆಗಿದ್ರು ಕೂಡ ಮೊದಲೇ ಹೇಳಿದ ಸ್ಥವಿರತ್ವ ಶೈಶವಾಭ್ಯಾಮ್, ಒಳ್ಳೆ ನಾನು ಇದು ಯಾವುದು ಮಗುವಾಗಿದ್ದಾಗ, ಯುವಕನಾಗಿದ್ದಾಗ, ಹೀಗೆ ಮತ್ತು ವೃದ್ಧಾಪ್ಯದಲ್ಲಿ ಹೀಗೆ ಕಾಲ ಕಳೆದು, ಒಂದು ಕಡೆ ಲೀಲೆ ವಿನೋದದಿಂದ ಕಾಲ ಕಳೆದು ವ್ಯರ್ಥ ಮಾಡಿಕೊಂಡೆ, ಇನ್ನೊಂದು ಕಡೆ ರೋಗದಿಂದ ನಾನು ಕಾಲ ಕಳೆದುಕೊಂಡೆ. ಮುಂದೆ ಹೇಳ್ತೇವೆ, ಪರಿಶೇಷಿತ ಈಶ ಮಧ್ಯಕಾಲ ಸುಕೃತೆ ಭಾರತ ಭೂತಲೇ ವಸಿಷ್ಠ ಯದಿಹಾಸ ಸದೈವ ಪಾಪಚಿತ್ತೆ ಮಯಿ ಸ ಮಯಿ ಪಶ್ವಂತ್ಯಜಯೋಶ್ಚ ಕೋಪರಾಧ. ಇನ್ನು ಮಧ್ಯಕಾಲ 10 ವರ್ಷ ಅಂತ ಏನಿದೆ, ಇದು ಸುಕೃತವಾದ ಪುಣ್ಯತಮವಾದಂತಹ ಭಾರತ ಭೂತಲೇ ಅವಶಿಷ್ಟ. ಈ ಭಾರತ ಭೂತಲದಲ್ಲಿ ನಮಗೆ 10 ವರ್ಷ ಅಂತ ಸಿಕ್ಕಿದೆ. ಯದಿಹಾಸ ಸದೈವ ಪಾಪಚಿತ್ತೆ ಮಯಿ ಪಶ್ವಂತ್ಯಜಯೋಶ್ಚ ಕೋಪರಾಧ. ಇನ್ನು ಈ 10 ವರ್ಷದಲ್ಲೂ ಕೂಡ ನಾನು ಪಾಪದಲ್ಲೇ ಮುಳುಗಿ ಹೋಗಿಬಿಟ್ರೆ ಪಶು ಚಂಡಾಲಕ್ಕಿಂತ ನಿನ್ನೇನು ಹೊಸ ಅಪರಾಧ ಆದಾಗಾಯ್ತು, ಅದು ಅದರಂತೆ ಅದಕ್ಕೆ ಸಮಾನವಾಗಿ ಆಯಿತು ಅಂತ ಹೇಳಿ ನಿವೇದನೆ ಮಾಡಿಕೊಳ್ತಾ ಇದ್ದಾರೆ. ಇಹ ಭಾರತ ಭೂತಳೇದಿ ಪುಣ್ಯೆ ದ್ರವಿಣ ಸ್ತ್ರೀ ಸುತ ಪೂರ್ವಕೇಶು ಮಾಯಾಂ ಅಲಮೇಕ ದಿನಂ ವಿಮುಚ್ಯವಾಮೇ ತವ ಪಾದಾಬ್ಜರತಿಂ ಪ್ರದೇಹಿ ದೇಹಿ. ಇದು ಪುಣ್ಯತಮವಾದ ಭಾರತ ಭೂಮಿ, ಅತಿ ಪುಣ್ಯವಾದದ್ದು. ಇಲ್ಲಿ ನಾವು ಮಾಯೆಗೆ ಒಳಗಾಗಿ
ದ್ರವಿಣ ಸಂಪತ್ತು, ಹಣ ಗಳಿಸಬೇಕು, ಆಸ್ತಿ ಮಾಡಬೇಕು ಅಂತ ಒಂದು ಕಡೆ, ಸ್ತ್ರೀ ಸ್ತ್ರೀ ಸುಖವನ್ನು ಬಯಸಿ ಸುತಪೂರ್ವಕ ಮಕ್ಕಳು ಅವರ ಲಾಲನೆ ಪೋಷಣೆ ಇದರಲ್ಲೇ ಮಾಡಬಾರದು ಅಂತಲ್ಲ, ಹೆಂಡತಿ ಮಕ್ಕಳು ಸಾಕಬೇಕು. ಆದರೆ ಅತಿಯಾದ ಮೋಹ ಅಲ್ಲಿ ಇರಬಾರದು. ಹಣ ಬೇಕು, ಅತಿಯಾದ ಮೋಹ ಇರಬಾರದು. ಅಲಮೇಕ ದಿನ ವಿಮುಚ್ಯವಾಮೇ ತವ ಪಾದಾಬ್ಜತಿಂ ಪ್ರದೇಹಿ ದೇಹಿ. ಈ ದ್ರವಿಣ ಸಂಪತ್ತಿನಲ್ಲಾಗ್ಲಿ, ಸ್ತ್ರೀಯರಲ್ಲಾಗ್ಲಿ, ಮಕ್ಕಳು ಅಥವಾ ಇದರ ಜೊತೆಗೆ ಬಂಧು ಬಾಂಧವರು ಅವರಲ್ಲಿರುವಂತಹ ಒಂದು ವ್ಯಾಮೋಹವನ್ನು ಒಂದು ದಿನವಾದ ತೆಗೆದು ನನಗೆ ಒಂದು ದಿನದ ಮಟ್ಟಿಗಾದ ನಿನ್ನ ಪಾದ ಕಮಲದಲ್ಲಿ ರತಿಯನ್ನ, ಕಾಮವನ್ನ ಕೊಡು ಕೊಡು ಕೊಡು, ಪ್ರದೇಹಿ ದೇಹಿ ಕೊಡು ಅಂತ ಕೇಳಿಕೊಳ್ತಾ ಇದ್ದಾರೆ. ಒಂದು ದಿನದ ಮಟ್ಟಿಗಾದ್ರೂ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಮುಂದೆ ಹೇಳ್ತಾರೆ, ರಮಯಾಪ್ಯ ಗಣೇಯ ವಸ್ತು ಜಾತಂ ವಿವಿಧಂ ಪ್ರಾಹುರಮಂದ ಬುದ್ಧಿಭಾಜ ತವ ಸದ್ಗುಣ ಜಾತಮೇಕಮನ್ಯನ್ ಮಮ ದುರ್ವಾರ ದುರಂತ ಪಾಪ ಜಾತಂ. ಲಕ್ಷ್ಮೀದೇವಿಗೆ ಎರಡನ್ನ ಎಣಿಸೋದಕ್ಕೆ ಆಗೋದಿಲ್ವಂತೆ. ಲಕ್ಷ್ಮೀದೇವಿಗೂ ಆಗೋದಿಲ್ಲ, ಬೇರೆಯವ್ರಿಗೂ ಆಗೋದಿಲ್ಲ, ಲಕ್ಷ್ಮೀದೇವಿಗೂ ಆಗೋದಿಲ್ಲ ಅಂತ. ಅಂದ್ರೆ ಅವಳು ಕೂಡ ಭಗವಂತನ ಗುಣವನ್ನು ಎಣಿಸ್ತಾ ಇದ್ದಾಳೆ. ಭಗವಂತನ ಬೆರಳಿನ ಉಗುರಿನ ತುದಿಯ ಆ ಗುಣವನ್ನೇ ಎಣಿಸಿ ಮುಗಿಸ್ಲಕ್ಕಾಗಿಲ್ಲ. ಅನಂತ ಗುಣಗಳನ್ನು ಎಣಿಸಿ ಮುಗಿಸಕ್ಕಾಗಿಲ್ಲ, ಆಗೋದೂ ಇಲ್ಲ. ಆ ಅದು ಒಂದು ಕಡೆ ಆದ್ರೆ ಇನ್ನೊಂದು ಎಣಿಸೋದಕ್ಕೆ ಆಗೋದಿಲ್ಲವಂತೆ. ಏನಂತಂದ್ರೆ ಮಮ ದುರ್ವಾರ ದುರಂತ ಪಾಪಜಾತಂ, ನನಗೆ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯವೇ ಇರದೇ ಇರುವಂತಹ ದುರಂತ ಅನಂತವಾದ ಪಾಪ ಅದು ನನ್ನಲ್ಲಿದೆ. ಅದನ್ನು ಕೂಡ ಲಕ್ಷ್ಮಿಗೆ ಎಣಿಸಕ್ ಆಗೋದಿಲ್ಲ ಅಂತ ಹೇಳಿ, ಅಷ್ಟು ಪಾಪ ನಾನು ಮಾಡಿದ್ದೇನೆ ಅಂತ. ಅಂದ್ರೆ ನಾವು ಹೀಗೆ ಅನ್ಕೊಳ್ಬೇಕು, ನಾನು ಮಾಡಿದ ಪಾಪ ಜಾಸ್ತಿ ಇದೆ. ಅದು ಬಿಟ್ಟು ನಾವೇನ್ ಅನ್ಕೊಳ್ತೇವೆ ಗೊತ್ತಾ, ನಾನು ಎಲ್ಲಾ ಪುಣ್ಯ ಮಾಡಿದ್ದೇನೆ ಅಂತ ನಮಗೆ ಭ್ರಮೆ, ಅಹಂಕಾರ. ನನ್ನಷ್ಟು ಪಾರಾಯಣ ಯಾರು ಮಾಡಿದ್ದಾರೆ, ನನ್ನಷ್ಟು ಪೂಜೆ ಯಾರು ಮಾಡಿದ್ದಾರೆ, ನನ್ನಷ್ಟು ಸ್ತೋತ್ರ ಯಾರು ಹೇಳಿದ್ದಾರೆ, ಹೀಗೊಂದು ಭ್ರಮೆ. ನನಗೆ ಅತ್ಯಂತ ಪುಣ್ಯ ಬಂದಿದೆ ಅಂತ, ಮತ್ತೆ ಪಾಪ ಮಾಡೇ ಇಲ್ಲ ಅಂತನ್ನುವಂಥ ಒಂದು ಮೋಹ ನಮಗೆ. ಎರಡೂ ರೀತಿಯದ್ದು ಕೂಡ ತಪ್ಪು. ಮುಂದೆ ಹೇಳ್ತಾರೆ, ಅತಿಸೌಖ್ಯಕರಾಣ್ಯಲಂ ಪರತ್ರೇ ಹತು ಕಿಂಚಿತ್ ಶ್ರಮ ಸಾಧ್ಯ ಸಾಧನಾನಿ ಶ್ರಮಭೀರುರಹಂ ತ್ಯಜನ್ ಪರತ್ರಾಮಿತ ಸೌಖ್ಯಾನುಭವಿ ಕಥಂ ಭವೇಯಂ. ನಮಗೆ ಪರತ್ರದಲ್ಲಿ, ಪರಲೋಕದಲ್ಲಿ ಸುಖ ಆಗಬೇಕು ಅಂತಿದ್ರೆ ಇಲ್ಲಿ ಇಹದಲ್ಲಿ ಸ್ವಲ್ಪ ಶ್ರಮ ಪಡಲೇಬೇಕು. ನಮಗೆ ಮುಂದೆ ಒಳ್ಳೆಯ ಕೆಲಸ ಸಿಕ್ಕಬೇಕು, ಸಂಬಳ ಬೇಕು, ಒಳ್ಳೆಯ ಅಂತಸ್ತಿರಬೇಕು ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಕಷ್ಟಪಡಲೇಬೇಕು. ಹೇಗೋ ನಾವು ಮುಂದೆ ಚೆನ್ನಾಗಿರಬೇಕು ಅಂತಂದ್ರೆ ಇಲ್ಲಿ ಕಷ್ಟ, ಸಂಸಾರ ಅವಸ್ಥೆಯಲ್ಲಿ ಇಲ್ಲಿ ಕಷ್ಟಪಡಲೇಬೇಕು. ಅಯ್ಯೋ ಏಕಾದಶಿ ಮಾಡಿದರೆ ದೇಹ ಶ್ರಮ ಆಗುತ್ತೆ, ಏಕಾದಶಿ ಮಾಡೋದು ಬಿಟ್ಟೆ. ಇನ್ನು ದೇವಸ್ಥಾನಕ್ಕೆ ಮಠಕ್ಕೆ ಪ್ರವಚನಕ್ಕೆ ನಡ್ಕೊಂಡು ಹೋದ್ರೆ ಕಾಲು ನೋಯುತ್ತೆ, ಬಿಟ್ಟೆ. ಇಲ್ಲ ವಾಹನ ಇದೆ ಹೋಗೋಣ ಅಂತಂದ್ರೆ ಅಯ್ಯೋ ವಾಹನಕ್ಕೆ ಖರ್ಚಾಗತ್ತೆ, ಅದಕ್ಕೂ ಬಿಟ್ಟೆ. ಹೀಗೆ ಎಲ್ಲದಕ್ಕೂ ಒಂದು ಶ್ರಮ 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 ಅಂತ ಅಂದ್ಕೊಂಡು ಬಿಟ್ರೆ, ನಾನು ಶ್ರಮಭೀರರಹಂ, ಶ್ರಮಕ್ಕೆ ಭಯಪಟ್ರೆ, ನಾನು ಭಯಪಡುವವನಾದರೆ ಇಲ್ಲಿ ನಾನು ಪರತ್ರದಲ್ಲಿ, ಪರಲೋಕದಲ್ಲಿ ಅಮಿತ ಸುಖಾನುಭವಿ, ಅಮಿತ ಸುಖವನ್ನ ಪಡೆಯುವಂತಹ ಮೋಕ್ಷ ಅಂತ ಏನಿದೆ ಅದಕ್ಕೆ ಭಾಜನಾಗಿ ಹೇಗಾಗ್ತೇನೆ, ಮೋಕ್ಷವನ್ನ ಹೇಗೆ ತಾನೇ ಗಳಿಸಿಕೊಳ್ತೇನೆ, ಸಾಧ್ಯವೇ ಇಲ್ಲ. ಅದು ಇದರ ಒಂದು ಸಂದೇಶ ಇದೆ. ಏಕಾದಶಿ ಚಾತುರ್ಮಾಸ್ಯಾದಿ ವ್ರತಗಳೇನಿದೆ ಅದನ್ನ ಕಷ್ಟಪಟ್ಟಾದ್ರೂ ಮಾಡಲೇಬೇಕು, ನಿರ್ವಂಚನೆಯಿಂದ ಮಾಡಲೇಬೇಕು. ದೇವರು ನಮ್ಮನ್ನಿದ್ದಾನೆ ಕಾಪಾಡೋದಕ್ಕೆ, ಅದು ನೆನಪಿರಬೇಕು ನಮಗೆ. ನಮಗೆ ಯಾರೋ ದೇವರಿ ಡಾಕ್ಟರ್, ಯಾವುದೋ ಸಣ್ಣ ಪುಟ್ಟ ಡಾಕ್ಟರ್ ಇದ್ದಾರೆ, ಬಂಧುಗಳಿದ್ದಾರೆ ಅಂತ ಅಂದ್ಕೊಂಡು ನಂಬಿಕೆ ಇದೆಯಲ್ಲ, ಅದಕ್ಕಿಂತ ವಿಶ್ವಾಸ ನಮಗಿರಬೇಕಾದ್ದು ದೇವರಲ್ಲಿ. ಆ ಬಂಧುಗಳಲ್ಲೂ ಆ ವೈದ್ಯರಲ್ಲೂ ಇದ್ದು ನಮ್ಮನ್ನ ಉದ್ಧಾರ ಮಾಡೋದು ಯಾರು, ಭಗವಂತನೇ. ಆದ್ರಿಂದ ಭಗವಂತನ ಮೇಲೆ ವಿಶ್ವಾಸ ಇರಬೇಕು. ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಅಂತ ಹೇಳಿದಂತೆ ಭಗವಂತ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ವಿಶ್ವಾಸ ಇರಬೇಕು. ಹಾಗಾಗಿ ಇಲ್ಲಿ ನಾವು ಶ್ರಮ ಪಡೋದಕ್ಕೆ ಹೆದರಬಾರದು. ಭುವಿ ಯದ್ಯಪಿ ಪಾಪಿನೋ ವಸಂತಿ ಶ್ರಮಭಾಜ ಪುರುಷಾಸ್ತಥಾಪಿ ಕೋಪಿ ಮಮ ಪಾಪ ಸಮಾನ ಪಾಪಕರ್ತ ಪುರುಷೋ ನಾಸ್ತಿ 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 ನಾಸ್ತಿ. ಪಾಪಿ ನಾನೊಬ್ಬನೇ ಅಲ್ಲ, ಅನೇಕ ಜನ ಇದ್ದಾರೆ ಈ ಲೋಕದಲ್ಲಿ. ಆದರೂ ಕೂಡ ಮಮ ಪಾಪ ಸಮಾನ ಪಾಪಕರ್ತ, ನನಗೆ ಸಮನಾದ ಪಾಪವನ್ನು ಮಾಡಿದರಲ್ಲಿ ಇರುವಂತಹವರು ಇನ್ನೊಬ್ಬ ಇಲ್ಲ, ನನ್ನಷ್ಟು ಪಾಪ ಇನ್ಯಾರೂ ಮಾಡಿಲ್ಲ ಅಂತ ಅಂದ್ಕೊಳ್ಬೇಕಂದ್ರೆ ಮಮ ಪಾಪ ಸಮಾನ ಪಾಪಕರ್ತ ಪುರುಷೋ ನಾಸ್ತಿ 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 ನಾಸ್ತಿ. ನನ್ನಷ್ಟು ಪಾಪ ಮಾಡಿದವನು ಇನ್ನೊಬ್ಬ ಈ ಲೋಕದಲ್ಲಿ ಇಲ್ಲ ಇಲ್ಲ ಇಲ್ಲ. ಇದು ಕೂಡ ಅಹಂಕಾರ ಖಂಡನೆ. ನಾವು ಯಾರನ್ನು ನೋಡ್ತೇವೆ, ಓ ನೀನ್ ಆ ಮಠದವನ, ನಿನಗಿಂತ ನಾನು ಗ್ರೇಟ್, ಓ ನೀನು ಇವನ, ನೀನು ನನಗಿಂತ ಕಡಿಮೆ, ಹೀಗೆ ಭೇದ ಭಾವ ಮಾಡೋದ್ರಲ್ಲೇ ನಾವಿರ್ತೇವೆ. ನೀನು ನನ್ನ ಜಾತಿಯವನಲ್ವಾ,
ನೀನು ಬೇರೆ. ಹೀಗೆ ಈ ಭೇದ ಭಾವ ಮಾಡಬಾರದು. ಶ್ರೀಮದ್ ಆಚಾರ್ಯ ಭಗವದ್ ಭಕ್ತರು ಅಂತಂದ ಮೇಲೆ ಅವರು ಯಾರೇ ಆಗಿರಲಿ, ಶೂದ್ರರೇ ಆಗಿದ್ರು ಕೂಡ ಅವರು ಪೂಜ್ಯ, ಅವ್ರು ಯಥಾಯೋಗಿ ಪೂಜ್ಯರು ಅಂತ ಹೇಳಿ ಶ್ರೀಮದ್ ಆಚಾರ್ಯ ಒಂದು ಉದಾತ್ತ ಸಂದೇಶವನ್ನು ಕೊಡ್ತಾರೆ. ನಾವು ಅದು ಬಿಟ್ಟು ನಾನೇ ಪುಣ್ಯ ಮಾಡಿದವನು, ಬೇರೆಲ್ಲ ಪಾಪ ಮಾಡಿದವರು ಅಂತ ಅಂದ್ಕೊಳ್ಳೋರಾಗ್ಲಿ, ಅಂತಹ ಒಂದು ಬುದ್ಧಿಯನ್ನೇ ತಂದುಕೊಳ್ಳಕ್ಕೆ ಹೋಗಬಾರ್ದು. ಅದು ಸಾಧನೆಗೆ ದೊಡ್ಡ ಒಂದು ವಿಘ್ನ ಅಂತ ಅಂದ್ಕೊಳ್ಬೇಕು. ಅಂತೂ ಆ ರೀತಿ ಚಿಂತನೆ ಯಾವಾಗಲೂ ಮಾಡ್ತಾ ಇರ್ಬೇಕು, ನಾನೇ ದೊಡ್ಡ ಪಾಪ ಮಾಡಿದವನು ಅಂತ ಹೇಳಿ. ಇದನ್ನ ನಾವು ವಿಸ್ತಾರ ಮಾಡ್ಕೊಳ್ಬೇಕು, ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು. ತಿಳಿದವರಲ್ಲಿ ನಾನೇ ದೊಡ್ಡವನು ಅಂತ ಅಂದ್ಕೊಳ್ಬಾರ್ದು. ಯಾವುದೋ ಒಂದು ಓದಿರ್ಬೋದು, ಒಂದು ನಾಲ್ಕಾರು ಜನ ಮಧ್ಯೆ ನಾವು ಸ್ವಲ್ಪ ಚೆನ್ನಾಗಿ ತಿಳಿದಿರ್ಬೋದು, ಆದ್ರೂ ಕೂಡ ನನಗಿಂತ ಚೆನ್ನಾಗಿ ತಿಳಿದವರು ಇದ್ದಾರೆ ಅಂತ ಅನ್ನೋದು ನಾವು ಮರಿಬಾರ್ದು. ಅದನ್ನ ಆ ರೀತಿ ಯಾರು ಮಾಡ್ತಾರೆ ಅವರಿಂದ ಸಾಧನೆ ಆಗತ್ತೆ, ನಿಜವಾಗಿ ಉದ್ಧಾರವನ್ನು ಕಾಣಬಹುದೇ ಹೊರತು ಯಾರು ಅಹಂಕಾರ ಪಡ್ತಾರೆ ಅವರಿಂದ ಆಗೋದಿಲ್ಲ. ಮುಂದೆ ಹೇಳ್ತಾರೆ, ನ ತಯೋ ನ ಕೃತಾ ಪ್ರದಕ್ಷಿಣಾಶ್ಚ ಸ್ತುತಯೋಪಿ ಧೃತ ಕಾಮಿತಾರ್ಥದಾತ್ರ್ಯ ನ ಗುರು ಪರಿಸೇವಿತಸ್ತು ಭಕ್ತ್ಯಾ ಶುಭಶಾಸ್ತ್ರ ಶ್ರವಣಂ ಕಥಂ ತತ ಸ್ಯಾತ್. ನತಯೋ ನ ಕೃತಾಹ, ನಾನು ದೇವರಿಗೆ ನಮಸ್ಕಾರ ಮಾಡಿಲ್ಲ, ನನ್ನಿಂದ ಮಾಡಲ್ಪಟ್ಟಿಲ್ಲ, ಪ್ರದಕ್ಷಿಣೆಗಳೂ ಮಾಡಲ್ಪಟ್ಟಿಲ್ಲ, ಸ್ತುತಿಗಳೂ ನನ್ನಿಂದ ಹೇಳಲ್ಪಟ್ಟಿಲ್ಲ. ಇವೆಲ್ಲ ಎಂತ ಹೋಗುತ್ತೇನು? ನಮಸ್ಕಾರ ಮಾಡಿದರೂ ಕೂಡ ಧೃತ ಧೃತಕಾಮಿತಾರ್ಥದಾತ್ರ್ಯ, ಕೂಡಲೇ ಇಷ್ಟಪಟ್ಟದನ್ನು ತಂದು ಕೊಡುವಂತಹದ್ದು. ಪ್ರದಕ್ಷಿಣೆಯೂ ಕೂಡ ಕೂಡಲೇ ಇಷ್ಟಪಟ್ಟಂತ ತಂದು ಕೊಡ್ತಾ ಇದೆ, ಸ್ತುತಿಯೂ ಕೂಡ ತಂದು ಕೊಡ್ತಾ ಇದೆ. ಅದಕ್ಕೆ ಲಕ್ಷ ನಮಸ್ಕಾರ, ಲಕ್ಷ ಪ್ರದಕ್ಷಿಣೆ ಅಂತೆಲ್ಲ ಬಂತಲ್ಲ. ಆ ವ್ರತ ಯಾತಕ್ಕೆ? ಅನೇಕ ಫಲವನ್ನು ತಂದು ಕೊಡುವಂತಹದ್ದು. ಮತ್ತೆ ನ ಗುರುಹು ಪರಿಸೇವಿತ ಸುಭಕ್ತ್ಯ, ಗುರುಗಳನ್ನ ನಾನು ಚೆನ್ನಾಗಿ ಸೇವನೆ ಮಾಡಿಯೇ ಇಲ್ಲ, ಭಕ್ತಿಯಿಂದ ಸೇವನೆ ಮಾಡಿಲ್ಲ, ಮಾಡಿದ್ರು ಕೂಡ ಏನೋ ಕಾಟಾಚಾರಕ್ಕೆ, ಹೇಗೋ ಮನನ್ನು ನೊಂದುಕೊಂಡು ಬೈಕೊಂಡು ಮಾಡಿದ್ದು, ಹೀಗಾದ್ರೆ ಸಾಧ್ಯ ಇಲ್ಲ. ಹೀಗೆ ಮಾಡಿದರೆ ಶುಭಶಾಸ್ತ್ರ ಶ್ರವಣ ಕಥಂ ತತ ಸ್ಯಾತ್. ಇದೆಲ್ಲ ಮಾಡೋದು ಯಾತಕ್ಕೆ? ಶುಭಶಾಸ್ತ್ರ ಸದಾಗಮನ ಶ್ರವಣ, ಸರ್ವಮೂಲಾದಿ ಗ್ರಂಥಗಳ ಶ್ರವಣ ನಮಗೆ ಆಗ್ತಾ ಇರಬೇಕು, ಅದರಿಂದ ಉದ್ಧಾರ ಆಗಬೇಕು ಅಂತ ಮುಖ್ಯ ಗುರಿ ನಮಗೆ ಅಲ್ಲಿರಬೇಕು. ಇದು ಯಾವುದು ಮಾಡಲಿಲ್ಲ ಅಂತಂದ್ರೆ ಈ ಕರ್ಮಗಳು ಮಾಡದೆ ಹೋದ್ರೆ ಜ್ಞಾನ ಹೇಗೆ ಬರಬೇಕು? ಕರ್ಮಣ ಜ್ಞಾನ ಮಾತನೋತಿ, ಕರ್ಮ ಮಾಡಿದರೇನೆ ಜ್ಞಾನ ಬರೋದು, ಕರ್ಮ ಬಿಟ್ಟರೆ ಜ್ಞಾನ ಬರೋದಿಲ್ಲ, ಸಂಧಿ ಯಾವುದೇ ಕಾಲಕ್ಕೂ ಬರೋದಿಲ್ಲ. ಎಂತಹ ಕರ್ಮ ಮಾಡಬೇಕು ಅಂತಂದ್ರೆ ಯೋಗ್ಯವಾದ ಕರ್ಮ ಮಾಡಲೇಬೇಕು, ವಿಹಿತ ಕರ್ಮ ಮಾಡಲೇಬೇಕು, ಬಿಡಲೇಬಾರದು. ನಾವೇನ್ ಮಾಡ್ತಾ ಇದ್ದೇವೆ? ಯಾವುದೋ ಕರ್ಮ ಮಾಡ್ತಾ ಇದ್ದೇವೆ. ಈಗ ಅನ್ನ ತಿನ್ನಬೇಕು, ಹೊಟ್ಟೆ ಹಸಿವಾಗಿದೆ, ಏನು ಬೇಕು ನಮಗೆ? ಅನ್ನ ಬೇಕು. ಅನ್ನ ತಿನ್ಬೇಕು ಅಂದ್ರೆ ಯೋಗ್ಯ ಕರ್ಮ ಯಾವುದು? ಅಕ್ಕಿಯನ್ನು ತಂದುಕೊಡೋದು, ಅಡಿಗೆಗೆ ಇಡೋದು, ಅದು ಯೋಗ್ಯವಾದ ಕರ್ಮ. ಆ ಕರ್ಮ ಮಾಡಲಿಲ್ಲ ಅಂತಂದ್ರೆ ನಮಗೆ ಫಲ ಯಾವುದು? ಜ್ಞಾನ ಅಂತಿರುವಂತ ಅನ್ನ ನಮಗೆ ಸಿಕ್ಕೋದಿಲ್ಲ. ಹಾಗೆ ನಮಗೆ ಇವೆಲ್ಲ ಮಾಡಿದ್ರೇನೆ ಜ್ಞಾನ ಬರೋದು. ದೇವರಿಗೆ ನಮಸ್ಕಾರ, ಹಿರಿಯರಿಗೆ ನಮಸ್ಕಾರ, ಪ್ರದಕ್ಷಿಣೆ, ಸ್ತುತಿ ಇವೆಲ್ಲ ಮಾಡಿದ್ರೇನೆ, ಗುರುಗಳ ಸೇವೆ ಎಲ್ಲ ಮಾಡಿದ್ರೇನೆ ನಮಗೆ ಶಾಸ್ತ್ರದ ಜ್ಞಾನ ನಮಗೆ ಪ್ರಾಪ್ತಿ ಆಗುತ್ತೆ. ಇದು ಇಲ್ಲದೇನೆ ನಾವು ಕರ್ಮ ಯೋಗಿಗಳ, ಜ್ಞಾನಯೋಗಿಗಳು ಮಾತ್ರ ಅಂತ ಅಂದ್ಬಿಟ್ಟು ಕೇವಲ ನಾವು ಹಾಗೆ ಕೂತ್ರೆ ಸಾಧ್ಯವೇ ಇಲ್ಲ. ಈ ಕರ್ಮಯೋಗ ಜ್ಞಾನಯೋಗದ ಒಂದು ರಹಸ್ಯವನ್ನು ಭೇದಿಸಿಕೊಟ್ಟವರು ಶ್ರೀಮದ್ ಆಚಾರ್ಯರು, ಎಲ್ಲ ಟೀಕಾ ಟಿಪ್ಪಣಿಕಾರರು, ಪರಂಪರೆಯ ಎಲ್ಲ ಟೀಕಾ ಟಿಪ್ಪಣಿಕಾರರು. ಹಾಗಾಗಿ ಆ ಅರ್ಥದಲ್ಲಿ ನಾವು ನೋಡಬೇಕು. ಕೆಲವರಿದ್ದಾರೆ ಕೇವಲ ಜ್ಞಾನಯೋಗ ಸಾಕು ಅಂತ, ಸಾಧ್ಯ ಇಲ್ಲ, ಅದರಿಂದ ಜ್ಞಾನ ಸಿಕ್ಕೋದೇ ಇಲ್ಲ. ಹಾಗಾಗಿ ಯೋಗ್ಯವಾದ ಕರ್ಮ ಮಾಡಬೇಕು, ಅದರಿಂದ ಯೋಗ್ಯವಾದ ಶಾಸ್ತ್ರ ಶ್ರವಣ ಆಗುತ್ತೆ, ಅದರಿಂದ ಉದ್ಧಾರ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇದು ಹೆಸರಿಗೆ ಪಾಪಮೋಚನ ಸ್ತೋತ್ರ ಆದ್ರೂ ಕೂಡ ಎಷ್ಟೊಂದು ಪ್ರಮೇಯವನ್ನು ತಿಳಿಸಿಕೊಡ್ತಾ ಇದ್ದ ಅನ್ನೋದು ಕೂಡ ಪ್ರತ್ಯೇಕ ಪಟ್ಟಿ ಮಾಡುವುದು, ಅಷ್ಟು ಅರ್ಥವೈಶಾಲಿ ಇದರಲ್ಲಿ ತುಂಬಿದೆ. ಮುಂದೆ ಹೇಳ್ತಾರೆ, ವಚನೈರ್ಬಹುಭಿರ್ಮುಕುಂದ ಕಿಂತೆ ಶೃಣುಮೆ ಬೀಜ ವಚೋ ವದಾಮಿ ತುಭ್ಯಂ ಭುವನತ್ರಯ ಸಂಸ್ಥಾನೀಯ ಅನೀಶ್ವರ ಪಾಪಾರಿ ವಸಂತಿ ಮಯ್ಯ ಯೋಗ್ಯೇ. ಹೇ ಮುಕುಂದ, ಇನ್ನು ಹೆಚ್ಚು ಇನ್ನೇನು ಹೇಳಬೇಕಾಗಿದೆ? ಶೃಣುಮೆ ಬೀಜವಚಃ, ನನಗೆ ಇದಕ್ಕೆಲ್ಲ ಮೂಲ ಮುಖ್ಯ ಕಾರಣವಾಗಿರುವಂತಹ ಬೀಜ ಅಂದ್ರೆ ಕಾರಣವಾದಂತಹ ಮಾತನ್ನ ನೀನು ಕೇಳಿಸಿಕೋ. ಈ ಮೂರು ಲೋಕದಲ್ಲಿ ಇರುವಂತಹ ಯಾವ್ಯಾವ ಪಾಪಗಳಿವೆಯೋ ಎಲ್ಲವೂ ಕೂಡ ನನ್ನೊಬ್ಬನಲ್ಲೇ ಇದೆ ಅಂತ ಅನ್ಕೊಂಡ್ಬಿಡು ಅಂತ. ಇದು ಪ್ರತಿಯೊಬ್ಬರಲ್ಲೂ ಬಿ ಹಂಬಲ್ ಅಂತ ಹೇಳ್ತಾರಲ್ಲ, ಆ ರೀತಿಯ ಒಂದು ಮನೋಭಾವ. ಎಲ್ಲ ರೀತಿಯ ಪಾಪ ನಾನು ಮಾಡಿದ್ದೇನೆ ಅನ್ನುವಂತಹ ಒಂದು ದೇವರ ಮುಂದೆ ಅದು ಇಟ್ಕೊಳ್ಬೇಕು. ನಮ್ಗೆ ಈ ಜನ್ಮದಲ್ಲಿ ಮಾಡಿದ್ದೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಜನ್ಮಾಂತರಗಳಲ್ಲಿ ನಾವು ಮಾಡಿದ್ದಿದ್ದೇ ಇರುತ್ತೆ. ಅದೆಲ್ಲ ಚಿಂತನೆ ತಂದುಕೊಂಡು ದೇವರ ಮುಂದೆ ನಿವೇದನೆ ಮಾಡಿಕೊಂಡ್ರೆ ಎಲ್ಲ ಪರಿಹಾರವನ್ನು ದೇವರು ಮಾಡ್ತಾ ಇದ್ದಾನೆ. ಮುಂದೆ ಹೇಳ್ತಾ ಇದ್ದಾರೆ, ಪ್ರಕೃತೈಸ್ತದಘೈಶ್ಚ ವಿಕೃಷ್ಣ ಮುಕ್ತಿರ್ನ ಭವೇತ್ ಕೈರಪಿ ತೇ ದಯಾಂ ವಿನಾದ್ಯ ಕರುಣಾಂ ಕುರು ಮಯ್ಯತೋ ಮುರಾರೇ ನತಯಸ್ತೆ ಕಮಲೇಶ ಸಂತ್ವನಂತಾಹ. ನಿನ್ನ ದಯೆಯಿಂದ ಬಿಟ್ಟು ನನ್ನ ಮಾಡಿದ ಪಾಪದಿಂದ ನನಗೆ ಯಾವುದೇ ರೀತಿ ಉದ್ಧಾರ ಆಗೋದಕ್ಕೆ ದಾರಿಯೇ ಇಲ್ಲ. ಆದ್ರಿಂದ ನಿನ್ನ ದಯೆ ಒಂದೇ ನನಗೆ ಬೇಕು. ಕರುಣಾಂಕುರು ಮಯ್ಯತೋ ಮುರಾರೆ, ಆದ್ದರಿಂದ ದೇವರೇ ಮುರಾರೆ, ಮುರನೆಂಬ ದೈತ್ಯನ ಸಂಹಾರ ಮಾಡಿದವನೇ, ಕರುಣಾಂಕುರು ಮೈ, ನನ್ನಲ್ಲಿ ಕರುಣೆಯನ್ನ ನೀನು ತೋರು. ನತಯಸ್ತೆ ಕಮಲೇಶ ಸಂತನಂತಹ, ನಿನಗೆ ಅನಂತ ನಮಸ್ಕಾರಗಳು ನನ್ನಿಂದ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.
ಇಷ್ಟಕ್ಕೂ ಒಂದು ಎರಡು ನಮಸ್ಕಾರ ಮಾಡೋದು ನಮಗೆ ಆಗೋದಿಲ್ಲ, ವಯಸ್ಸಾದ ಮೇಲಂತೂ ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಬಾಯಿಂದಲಾದರೂ ಹೇಳಿ, ಅನಂತಹ ನದೇಹತೆ ನಿನಗೆ ಕಮಲೇಶ, ಹೇ ರಮಾಪತಿ, ಹೀಗೆ ಅನಂತ ನಮಸ್ಕಾರವನ್ನು ಬಾಯಿಂದಲಾದರೂ ಹೇಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಮ್ಗೆ ಅಷ್ಟು ಹೇಳೋದಕ್ಕೂ ಸಂಕೋಚ, ಅದು ಇರಬಾರ್ದು. ಬಾಯಿಂದಲಾದರೂ ಈ ಮಾತನ್ನು ಹೇಳಬೇಕು, ಬಾಯಿಂದಲಾದ್ರೂ ಒಳ್ಳೆ ಮಾತನ್ನು ಆಡ್ಬೇಕೆಲ್ಲ ನಡೆಸೋದಕ್ಕಾಗೋದಿಲ್ಲ, ಹೌದು. ಅದೇ ಬಾಯಿಂದಲಾದ್ರೂ ಹೀಗೆ ಇರಬೇಕಾಗಿತ್ತು ಅಂತ ಅನ್ಕೊಳ್ಳೋದು ಏನು ತಪ್ಪಿಲ್ವಲ್ಲ. ಹಾಗೆ ನಾವು ಸಾಧನೆಯನ್ನು ಮಾಡಬೇಕು. ಇಷ್ಟು ಹೇಳಿ ಮುಂದೆ ಸಮಾಪನೆ ಮಾಡ್ತಾ ಇದ್ದಾರೆ. ವಿಜಯೀಂದ್ರ ಯತೀಶ್ವರೋ ವ್ಯತ ಅನಿ ಸ್ತುತಿಮೇತಾಂ ದುರಿತಾಪಹಾಂ ಮುರಾರೇಃ ಪರಮಾದರತ ಸದಾ ಪಠೇದ್ಯೋ ನಿಖಿಲೈಃ ಪಾಪಚಯೇ ಭವೇತ್ ಸಮುಕ್ತಃ. ವಿಜಯೀಂದ್ರ ಯತೀಶ್ವರರು ಈ ಸ್ತುತಿಯನ್ನ, ದುರಿತಾಪಹಾಂ ಸ್ತುತಿಂ, ದುರಿತವನ್ನ, ಪಾಪವನ್ನೆಲ್ಲ ಅಪಹರಣ ಮಾಡುವಂತಹ ಸ್ತುತಿಯನ್ನ ಯಾರ ಹೆಸರಿನಲ್ಲಿ? ಮುರಾರಿಯ ಹೆಸರಿನಲ್ಲಿ, ಅವನ ಉದ್ದೇಶವಾಗಿಟ್ಟುಕೊಂಡು ಮಾಡಿದ್ದಾರೆ. ಪರಮಾದರತಃ ಸದಾ ಪಠೇದ್ಯಃ, ಯಾವನು ಪರಮ ಭಕ್ತಿಯಿಂದ ಯಾರು ಪಠನೆ ಮಾಡ್ತಾರೋ ನಿತ್ಯವೂ ಕೂಡ, ನಿಖಿಲೈಹಿ ಪಾಪಚೈಹಿ ಭವೇತ್ ಸಮುಕ್ತ, ಎಲ್ಲ ಪಾಪ ಏನು ತಾನು ಕೂಡಿಟ್ಟುಕೊಂಡಿದ್ದಾನೆ ಆ ಪಾಪದ ಸಮೂಹ, ಅದರಿಂದೆಲ್ಲ ಅವನು ಮುಕ್ತನಾಗ್ತಾ ಇದ್ದಾನೆ, ಬಿಡುಗಡೆ ಹೊಂದ್ತಾ ಇದ್ದಾನೆ ಅಂತ ಹೇಳಿ ನಮ್ಮ ಪರವಾಗಿ ವಿಜೇಂದ್ರ ಸ್ವಾಮಿಗಳು ಈ ಒಂದು ಅಪೂರ್ವ ಸ್ತೋತ್ರವನ್ನು ಮಾಡಿಕೊಟ್ಟಿದ್ದಾರೆ. ಅನೇಕ ಜ್ಞಾನಿಗಳು ಮಾಡಿದ್ದಿದೆ, ಪುರಾಣಗಳಲ್ಲಿ ಸಿಗುತ್ತೆ. ವಾದಿರಾಜರ ಹೈಗ್ರೀವ ಪ್ರಾರ್ಥನಾ ದಶಕ ಸ್ತೋತ್ರ ಅಂತನ್ನುವಂಥದ್ದು ಇದೇ ರೀತಿಯಲ್ಲಿರುವಂತಹ ಸ್ತೋತ್ರ, ಇನ್ನು ಪುಟ್ಟದ ಸ್ತೋತ್ರ ಅದು. ಹಾಗೆ ಜಗನ್ನಾಥದಾಸರ ಶ್ರೀರಮಣ ತವಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಠ ನಾನು ಅಂತನಬೇಕಾದ್ರೆ ಈ ಎಲ್ಲವನ್ನು ಇಟ್ಟುಕೊಂಡು ಅವರು ಸ್ತೋತ್ರವನ್ನು ಮಾಡಿದ್ದಾರೆ, ಆ ಕೀರ್ತನೆಯನ್ನು ಮಾಡಿದ್ದಾರೆ. ಎಲ್ಲವನ್ನು ಇಟ್ಟುಕೊಂಡು ದೇವರಲ್ಲಿ ನಾವು ಶರಣಾಗತಿ ಅಂತ ಅನ್ನೋದೇ ಮುಖ್ಯವಾದದ್ದು. ಶರಣಾಗಿ ನಮ್ಮ ಪಾಪವನ್ನು ಕಳೆದುಕೊಂಡು, ನಾವು ಮುಖ್ಯವಾಗಿ ಏನು ಅಂತಂದ್ರೆ, ನಾವು ಇನ್ನೊಬ್ಬರನ್ನು ನೋಡಿದಾಗ ಅಹಂಕಾರ ಪಡೆದೇನೆ ನಾವು ಅತ್ಯಂತ ಪಾಪಿಗಳು, ನಿಕೃಷ್ಟರು ಅಂತನ್ನುವ ಚಿಂತನೆ ಇಟ್ಟುಕೊಂಡು ಸಾಧನೆ ಮಾಡಿಕೊಳ್ಳಬೇಕು. ಎಲ್ಲಿ ಅಹಂಕಾರ ಬರುತ್ತೋ, ಈ ಅಹಂಕಾರ ಬಂದಾಗ ಸಾಧನೆ ಅಲ್ಲಿಗೆ ಪೆಟ್ಟು ಬೀಳುತ್ತದಕ್ಕೆ. ಹಾಗಾಗಿ ನಾವು ಸಾಧನೆ ಮಾಡಬೇಕು ಅಂತಿದ್ರೆ ನಾವು ಅತ್ಯಂತ ವಿನೀತರಾಗಿದ್ದುಕೊಂಡು ನಿತ್ಯ ಈ ಸ್ತೋತ್ರ ಹೇಳ್ತಾ ಇದ್ರೆ, ಅರ್ಥಪೂರ್ಣ ಅರ್ಥವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳ್ತಾ ಇದ್ರೆ ಇವಾಗ ಆ ವಿನೀತ ಭಾವ ಅಂತ ಅನ್ನೋದು ನಮಗೆ ಬಂದೇ ಬರುತ್ತೆ. ಅದರಿಂದ ಸಾಧನೆ ಆಗುತ್ತೆ, ದೇವರ ಅನುಗ್ರಹ ಆಗುತ್ತೆ. ಒಂದು ನೆನಪಿಟ್ಟುಕೊಳ್ಳಿ, ನಾವು ಯಾವುದೇ ಚರಿತ್ರೆ ನೋಡೋಣ, ರಾಯರ ಚರಿತ್ರೆ ಆಗಲಿ, ಇನ್ನು ಯಾವುದೇ ಮಹಾತ್ಮರ ಚರಿತ್ರೆ ನೋಡಿದರೂ ಕೂಡ ಅವರು ಅನುಗ್ರಹ ಮಾಡಿರೋದು ಯಾರಿಗೆ ಗೊತ್ತಾ? ದೇವರೇ ಆಗಲಿ ಯಾರಿಗೆ ಅನುಗ್ರಹ ಮಾಡಿದ್ದಾರೆ ಅಂತಂದ್ರೆ, ಪಾಂಡಿತ್ಯಕ್ಕೆ ಅನುಗ್ರಹ ಮಾಡಿಲ್ಲ, ನಾನು ಪಂಡಿತ ಅಂತ ಅನುಗ್ರಹ ಮಾಡಿಲ್ಲ, ಅಥವಾ ನಾನು ರಾಜ ಚಕ್ರವರ್ತಿ ಅಂತ ಅನುಗ್ರಹ ಮಾಡಿಲ್ಲ. ಯಾರು ವಿನೀತರು ಅವರು ಅನುಗ್ರಹ ಮಾಡಿದ್ದಾರೆ. ರಾಯರಂತಹವರು ಒಬ್ಬ ಏನೂ ತಿಳಿದೇ ಇರೋ ದನಕಾಯ ವೆಂಕಣ್ಣ, ವಿನೀತನಾಗಿದ್ದ, ಅಷ್ಟೇ ಭಕ್ತಿ ಇಟ್ಕೊಂಡಿದ್ದ, ಉದ್ಧಾರ ಮಾಡಿದರು. ನೀರಿನ ವೆಂಕಣ್ಣ ಅಂತ ವಿನೀತ ಭಾವ, ನಿಷ್ಕಲ್ಮಶ ಭಕ್ತಿ, ಉದ್ಧಾರ ಮಾಡಿದ್ದರು. ವ್ಯಾಸರಾಜರಾಗಲಿ ಪ್ರತಿಯೊಬ್ಬರೂ ಕೂಡ ಯಾರು ವಿನಯದಿಂದ ಇರ್ತಾರೆ ಅವರಿಗೆ ಮಾತ್ರ ಅನುಗ್ರಹ ಹೊರತು ಯಾರು ಅಹಂಕಾರದಿಂದ ಮೆರೀತಾರವರಿಗಿಲ್ಲ. ಆ ಒಂದು ದೊಡ್ಡ ಸಂದೇಶವನ್ನು ನಾವು ತಿಳ್ಕೊಂಡು ವಿಜೇಂದ್ರ ಒಂದು ಅನುಗ್ರಹ ಈ ಸಮಯದಲ್ಲಿ ಆಗಲಿ, ಎಲ್ಲ ಗುರು ಪರಂಪರೆ ಅನುಗ್ರಹ ಆಗಲಿ ಅಂತ ಹೇಳ್ತಾ, ಆ ಯದ್ಯಪಿ ನಾನು ಇಷ್ಟೆಲ್ಲ ಹೇಳೋದಕ್ಕೆ ಸಮರ್ಥನಲ್ಲ, ಆದರೂ ಕೂಡ ನಮ್ಮ ಗುರುಗಳಾದ ಪೂಜ್ಯ ವ್ಯಾಸನಕೆರೆ ಆಚಾರ್ಯರಿಂದ ನಾನೇನು ಉಪದಿಷ್ಟನಾಗಿದ್ದೇನೆ ಅದರಲ್ಲಿ ಕಿಂಚಿತ್ ಸ್ವಲ್ಪ ಇಲ್ಲಿ ಪ್ರಸ್ತುತಿಪಡಿಸಿದ್ದೇನೆ. ಇದು ಎಲ್ಲವೂ ಕೂಡ ಪುಣ್ಯವು ಅವರಿಗೆ ಸೇರಬೇಕಾದ್ದು. ಇದರಲ್ಲಿ ಏನೋ ಗುಣವಿದ್ದು ಕೂಡ ಎಲ್ಲವೂ ಅವರದ್ದು, ಗುರುಗಳದ್ದು. ದೋಷವಿದ್ದರೆ ಅದು ನನ್ನದು ಅಂತ ಹೇಳ್ತಾ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಈ ಪ್ರವಚನ ಆಗಬೇಕು ಅಂತ ಪ್ರತಿ ವರ್ಷವೂ ಕೂಡ ಈ ವ್ಯಾಸರಾಜರದ್ದಾಗಲಿ, ವಿಜೇಂದ್ರ ತೀರ್ಥರದ್ದು, ಬ್ರಹ್ಮಣ್ಯ ತೀರ್ಥದ್ದು, ಶ್ರೀಪಾದರಾಜರದ್ದು, ಹೀಗೆ ಅನೇಕ ಜ್ಞಾನಿಗಳ ಆರಾಧನೆಯನ್ನ ಇಲ್ಲಿ ಭಾರತದಲ್ಲೂ ಮತ್ತೆ ವಿದೇಶಗಳಲ್ಲೂ ಮಾಡಿಸ್ತಾ, ಆಸ್ಟ್ರೇಲಿಯಾ, ಅಮೆರಿಕ ಮೊದಲ ದೇಶದಲ್ಲಿರುವಂತಹ ಭಕ್ತರನ್ನು ಕೂಡಿಸಿ ಇಂತಹ ಸಾಧನೆ ಮಾಡಿಸ್ತಾ ಇರುವಂತಹವರು ವ್ಯಾಸರಾಜ ಭಕ್ತರ ವಿಶ್ವವೇದಿಕೆಯ ಸಂಚಾಲಕರು, ಸ್ಥಾಪಕರು ಆದಂತಹ ಶ್ರೀಯುತ ನಾಗು ಶ್ರೀನಿವಾಸರಾವ್ ಅವರು. ಅವರಿಗೆ ನಮಸ್ಕಾರ ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ಪ್ರವಚನವನ್ನ ಶ್ರೀ ಕೃಷ್ಣಾರ್ಪಣ ಮತ್ತು ಸಮರ್ಪಣೆ ಮಾಡ್ತಾ ಇದ್ದೇನೆ. ಯಸ್ಸರ ಗುಣ ಸಂಪೂರ್ಣ ಸರ್ವದೋಷ ವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ಶ್ರೀ ಕೃಷ್ಣ ಅರ್ಪಣಮಸ್ತು.